ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು RA ಲೋಹಾನಿ. ಒಂದು ಕಾಲ ಇತ್ತು, ಹಳ್ಳಿಯಲ್ಲಿದ್ದ ಜನರು ಈ ಪಟ್ಟಣದಲ್ಲಿ ಜನರಿದ್ದ ವ್ಯಕ್ತಿಗಿಂತ ಭಾಳ ಹಿಂದುಳಿದಿರ್ತಾರೆ. ಅವರಿಗೆ ಮಾಹಿತಿ ಇರುವುದಿಲ್ಲ, ಜಗತ್ತಿನ ಅರಿವು ಇರುವುದಿಲ್ಲ, ಅಥವಾ ಜಗತ್ತು ಏನು ಯಾವ ಹಂತದಲ್ಲಿ ನಡೀತಾ ಇದೆ ಅದರ ತಿಳುವಳಿಕೆ ಇರುವುದಿಲ್ಲ ಅಂತ. ಇವತ್ತು ಹಾಗಲ್ಲ. ಒಂದು ಮೊಬೈಲ್ ಎಲ್ಲವನ್ನ ತಿಳಿಸ್ಕೊಡ್ತದೆ, ಮತ್ತು ಹಳ್ಳಿಯವನು, ದಿಲ್ಲಿಯವನು ಅಥವಾ ಎಲ್ಲಿಯವನೋ ಎಲ್ಲರಿಗೂ ಎಲ್ಲವೂ ಮಾಹಿತಿ ಇರುತ್ತೆ. ಸೊ ಆದ್ದರಿಂದ ಮೊಬೈಲ್ ಇವತ್ತು ಪರಿಚಿತ ಮತ್ತು ಎಲ್ಲರಿಗೂ ಬೇಕಾದ ವಿಷಯ, ಒಂದು ವಸ್ತುವಾಗಿ ಅಥವಾ ಒಂದು ಪರಿಕರವಾಗಿ ನಮ್ಮಲ್ಲಿದೆ. ಆದರೆ ಇದು ಬೇಡ ಅನ್ನುವ ಹಂತಕ್ಕೆ ತಲುಪಿಬಿಟ್ಟಿದೆ. ಯಾರಿಗೆ? ಮಕ್ಕಳಿಗೂ, ದೊಡ್ಡವರಿಗೂ, ಎಲ್ಲರಿಗೂ ಹೌದು. ಅದನ್ನು ನಮ್ಮ ಮಕ್ಕಳ ವಿಷಯವನ್ನು ಇಲ್ಲಿ ಮಾತಾಡ್ತಾ ಇದ್ದೇವೆ. ಮುಖ್ಯವಾಗಿ ಶಿಕ್ಷಣ ತೆಗೆದುಕೊಳ್ಳಬೇಕಾದ, ಶಿಕ್ಷಿತರಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜೆಗಳಾಗಿ ಹೋಗಬೇಕಾದ ಮಕ್ಕಳು ಇವತ್ತು ಮೊಬೈಲಲ್ಲಿ ಮುಳುಗಿ ಹೋಗಿದ್ದಾರೆ, ಮತ್ತು ಮೊಬೈಲಿಂದಾಗಿ ತಮ್ಮ ಶಿಕ್ಷಣಕ್ಕೆ ತೊಡಕು ಮಾಡ್ಕೊಳ್ತಿದ್ದಾರೆ, ತಮ್ಮ ಜೀವನಕ್ಕೆ ಸಂಕಷ್ಟ ತಂದುಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮೊಬೈಲ್ ಯಾವ ರೀತಿ ನಮ್ಮನ್ನು ಕಷ್ಟದಲ್ಲಿ ಸಿಲುಕಿಸಿದೆ ಮತ್ತು ಅದರಿಂದ ಪಾರಾಗುವುದು ಹೇಗೆ, ಈ ವಿಷಯದಲ್ಲಿ ಮಾತಾಡಲಿಕ್ಕೆ ನಾವು ಬಯಸ್ತಿದ್ದೇವೆ. ನಮ್ಮ ಜೊತೆ ಇಬ್ಬರು ಅತಿಥಿ ಇದ್ದಾರೆ. ಒಬ್ಬರು ಮೊಹಮ್ಮದ್ ಯೂಸುಫ್ ಸ್ವರೂಪ್, ಇವರು ಬೆಂಗಳೂರಿನ ಆಚಾರ್ಯ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ, ಸೈಕಾಲಜಿಸ್ಟ್ ಆಗಿದ್ದಾರೆ, ಮತ್ತು ಈ ವಿಷಯದಲ್ಲಿ ಸ್ವಲ್ಪ ಅಧ್ಯಯನಶೀಲರಾಗಿ ನಮ್ಮ ಜೊತೆಲಿ ಕೂತ್ಕೊಂಡಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಲಿದ್ದಾರೆ ರಫೀಕ್ ಮಾಸ್ಟರ್. ಸೊ ಇವರು ನಮ್ಮ ಸನ್ಮಾರ್ಗಕ್ಕೆ ಪರಿಚಿತ ಮುಖ. ಹಾಗೆ ಇವರು ಮೊಹಮ್ಮದ್ ಸ್ವರೂಪ್ ಕೂಡ ಪರಿಚಿತ ಮುಖವೇ. ಆಲ್ರೆಡಿ ನಾವು ಅವ್ರ ಬಗ್ಗೆ ಒಂದಿಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೆ. ಅವರ ಜೀವನ ಅಂದರೆ ಅವರು ಬಾಲ್ಯದಿಂದ ಮತ್ತು ಹೇಗೆ ಈ ಹಂತಕ್ಕೆ ತಲುಪಿದ್ರು ಅನ್ನೋ ವಿಷಯದಲ್ಲಿ ಪ್ರತ್ಯೇಕ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ. ಸೊ ಈ ಹಿನ್ನೆಲೆ ರಫೀಕ್ ಮಾಸ್ಟರ್ ಬಗ್ಗೆ ಹೇಳೋದಾದರೆ, ಇವರು ಶಿಕ್ಷಣ ತಜ್ಞರು ಮತ್ತು ಕೆರಿಯರ್ ಗೈಡೆನ್ಸ್ ಬಗ್ಗೆ ಕೌನ್ಸಿಲರ್ ಆಗಿದ್ದಾರೆ, ಮತ್ತು ಫುಲ್ ಟೈಮ್ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ, ಮತ್ತು ಮಕ್ಕಳಿಗೆ ಮತ್ತು ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ಮಕ್ಕಳನ್ನು ಮನೆಗೆ, ನಾನು ಯಾಕೆ ವೈಯಕ್ತಿಕವಾಗಿ ಹೇಳ್ತಾ ಇದ್ದರೆ, ಅವರ ವೈಯಕ್ತಿಕವಾಗಿ ನಾನು ಅವರ ಮನೆಗೆ ಕೂಡ ಹೋಗಿದ್ದೇನೆ, ನನ್ನ ಮಕ್ಕಳನ್ನು ಕರ್ಕೊಂಡು. ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ಮಕ್ಕಳನ್ನು ಮನೆಗೆ ಕರೆಸಿ ಅವರ ಜೀವನದ ಬಗ್ಗೆ, ಅವರ ಶಿಕ್ಷಣದ ಬಗ್ಗೆ ಮಾಹಿತಿ ಕೊಡುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ಹೀಗೆ ನಿಮ್ಮ ಹತ್ರ ನಾನು ಬರ್ತಾ ಇರೋದು, ಮೊಬೈಲ್ ಮತ್ತು ಮಕ್ಕಳು ಏನು ಹೇಳಿ ಬಯಸ್ತೀರಿ? ಆ್ಯಸ್ ಎ ಸ್ಟೂಡೆಂಟ್ ಈ ಟಾಪಿಕ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಕಾಣಲಿಲ್ಲ, ಬಟ್ ಟೀಚರ್ ಆದಮೇಲೆ ನಮ್ಮ ಸ್ಟೂಡೆಂಟ್ಸಲ್ಲಿ ತುಂಬ ಪ್ರಾಬ್ಲಮ್ಸ್ ನೋಡ್ತೀವಿ. ಆದರೆ ಆ್ಯಸ್ ಅ ಟೀಚರ್ ಐ ಥಿಂಕ್ ಎಲ್ಲ ಟೀಚರ್ಸು, ಎಲ್ಲ ಪೇರೆಂಟ್ಸ್ ಇವತ್ತು ಹಾಗೂ ಫೋಕಸ್ ಮಾಡಿ ಹೇಳೋ ಒಂದು ಪ್ರಾಬ್ಲಮ್, ಕಾಮನ್ ಆಗಿರೋ, ಎಲ್ಲ ಮಕ್ಕಳಿಗೂ ಕಾಮನ್ ಆಗಿರೋ ಪ್ರಾಬ್ಲಮ್ ಏನಂದರೆ ಮೊಬೈಲ್ ಫೋನ್ಸ್ ಅಂತ ನಾವು ತುಂಬ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಅಲ್ಲ, ನಾವೀಗ ಮಕ್ಕಳು, ನಾವೇ ಶಾಲೆಯಲ್ಲಿ ಹೋಗ್ತೇವೆ, ನಮ್ಮ ಟೀಚರ್ಗಳು ಅಥವಾ ನನ್ನ ಮಗ ಭಾರಿ ಮೊಬೈಲಲ್ಲಿ ಇರ್ತಾನೆ, ಪ್ಲೀಸ್ ಹೇಳಿ ಟೀಚರ್ ಅಂತ, ಅಂದರೆ ತಂದೆ ತಾಯಿ ಹೋಗಿ ಟೀಚರ್ ಹತ್ರ ಅಂದರೆ ಬೆಗ್ ಮಾಡ್ತಾ ಇದ್ದಾರೆ, ಪ್ಲೀಸ್ ಅಂತ, ಅಂದರೆ ನನ್ನ ಮಗನಿಗೆ ಹೇಳಲಾಗದ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಸೊ ಇಂಥ ಸ್ಥಿತಿಯ ಬಗ್ಗೆ ಏನು ಹೇಳ್ತೀರಿ ಅಂತ ನಾನು ಇದ್ರ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ವಿ ಹ್ಯಾವ್ ಟು ಗೋ ಲಿಟಲ್ ಬ್ಯಾಕ್ ಆ್ಯಂಡ್ ಸಿ ಮೊಬೈಲ್ ಫೋನ್ಸ್ ಯಾವ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಒಂದು ಪಾರ್ಟ್ ಆಗಿಬಿಟ್ಟಿದೆ. ಬಿಕಾಸ್ ಎವ್ರಿಥಿಂಗ್ ಇಸ್ ಡನ್ ಆನ್ ಮೊಬೈಲ್ ಫೋನ್ಸ್. ಎಷ್ಟಂದರೆ ನಾವು ನಮ್ಮ ಮಕ್ಕಳಿಗೆ ಟೈಮ್ ಟೇಬಲ್ ಆಗಿರಲಿ, ಏನಾದರೂ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಆಗಿರಲಿ, ಮೊಬೈಲ್ ಫೋನ್ಸಲ್ಲಿ ನಾವು ಕನ್ವೆ ಮಾಡ್ತೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ವೆನ್ ಮೊಬೈಲ್ ಫೋನ್ಸ್ ಆರ್ ಸೋ ಕನೆಕ್ಟೆಡ್ ಟು ಅಸ್, ನಾವು ಮೊಬೈಲ್ ಫೋನನ್ನೇ ದೂರ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ವೇರ್ ಐ ಥಿಂಕ್ ದಟ್ ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ಮೊಬೈಲ್ ಫೋನೇ ಯೂಸ್ ಮಾಡಬೇಡಿ, ಮೊಬೈಲ್ ಫೋನೇ ಕೆಡ್ತು ಅಂತ ಹೇಳೋ ಬದಲಿಗೆ ವಿ ಶುಡ್ ಟೀಚ್ ಚಿಲ್ಡ್ರನ್ ಹೌ ಟು ಬಿ ರೆಸ್ಪಾನ್ಸಿಬಲ್ ವಿತ್ ಯರ್ ಮೊಬೈಲ್ ಫೋನ್ಸ್. ಮೊಬೈಲ್ ಫೋನ್ ಯೂಸ್ ಮಾಡಿಬಿಟ್ಟು, ಮೊಬೈಲ್ ಫೋನ್ ಇದ್ದರೂ ಕೂಡ ಅದರ ಜೊತೆ ಹೇಗೆ ಜವಾಬ್ದಾರಿಯಾಗಿ ನಾವು ಯೂಸ್ ಮಾಡಬೇಕು, ಏನು ಯೂಸ್ ಮಾಡಬೇಕು, ಯಾವುದರಿಂದ ದೂರ ಇರಬೇಕು ಅಂತ ಹೇಳ್ಕೊಡೋದು ನಮ್ಮ ಜವಾಬ್ದಾರಿ ಆಗಿಬಿಡ್ತದೆ. ಬಿಕಾಸ್ ನಾವು ಹೇಳ್ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಅದರಲ್ಲಿ ಏನಿದೆ, ಏನೇನಿಲ್ಲ, ಯಾವುದಿದ್ದದ್ರನ್ನ ಹೆಂಗೆ ಕಂಡಿಡ್ಕೊಂಡು ಹೋಗ್ಬೇಕಂತ ದಾರಿ ಅವ್ರು ನಮಗಿಂತ ಬೆಟ್ರಾಗಿ ಹುಡ್ಕೊಂಡು ಹೋಗ್ತಾರೆ. ಸೊ ಅನ್ಲೆಸ್ ವಿ ಟೆಲ್ ದೆಮ್, ಅವ್ರು ನಮ್ಮ ಕೈಯಿಂದ ನಾವು ಹೇಳೋ ಮಾತು ಕೇಳಲ್ಲ, ನಾವು ಹೇಳೋ ಟ್ರ್ಯಾಕಿಗೆ ಬರಲ್ಲ. ದಟ್ ಈಸ್ ವೆನ್ ದೇ ಹ್ಯಾವ್ ಅ ಚಾನ್ಸ್ ಆಫ್ ಡೈವರ್ಟಿಂಗ್ ಅವೇ ಫ್ರಮ್ ಇಟ್. ಸೊ ಟು ಅ ಗ್ರೇಟ್ ಎಕ್ಸ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಈಸ್ ಆನ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಸಣ್ಣ ವಯಸ್ಸಿಂದಾನೆ. ಬಿಕಾಸ್ ಇವತ್ತು ನೋಡಿದರೆ ಚಿಕ್ಕ ಮಕ್ಳಿಗೆ ಎಲ್ಲೂ ಫೋನ್ಸ್ ಇರೋದೆ, ಚಿಕ್ಕ ಮಕ್ಕಳು ಫೋನ್ಸ್ ಇಲ್ಲದೆ ಅವ್ರು ಊಟ ಮಾಡಲ್ಲ, ಏನೂ ಮಾಡಲ್ಲ. ಇಟ್ ಹ್ಯಾಸ್ ಟು ಬಿಕಮ್ ಲೈಕ್ ಒಂಥರದ್ದು ಲಂಚನೇ ಆಗಿಬಿಟ್ಟಿದೆ. ಮೊಬೈಲ್ ಕೊಟ್ಟರೆ ಮಾತ್ರ ನಾನು ಊಟ ಮಾಡ್ತೀನಿ, ಮೊಬೈಲ್ ಕೊಟ್ಟರೆ ಮಾತ್ರ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಈಗ ನನ್ನ ಮನೆಯದೇ ಹೇಳೋದಾದರೆ, ರಫೀಕ್ ಮಾಸ್ಟರ್ ಹತ್ರ ಕೇಳ್ತಾ ಇದ್ದೇನೆ, ನನ್ನ ಮನೆಯ ಪರಿಸ್ಥಿತಿನೇ ನಾನು ಹೇಳೋದಾದರೆ, ಹೋಮ್ವರ್ಕ್ ಮಾಡಬೇಕು, ಓದಬೇಕು, ಅಥವಾ ಏನಾದರೂ ಕೆಲಸ ಮಾಡಬೇಕು ಅಂದರೆ ನನ್ನ ಮಗಳಿಗೆ ಅವಳು ಮೊದಲು ನಾನು ಅದು ಪ್ರಸ್ತಾಪ ಇಡ್ತಾಳೆ, ಇದು ಮುಗಿಸ್ಕೊಂಡು ನಾನು ಮೊಬೈಲ್ ನೋಡ್ಬೋದಾ? ಸೊ ಇಂಥ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಿ? ಅಂದರೆ ನಾನು ಕೂಡ ಅಂಥ ಸಂಕಟದಲ್ಲೇ ಇದ್ದೇನೆ ಈಗ. ಹೇಳಿ. ಮಗುವಿಗೆ ಒಂದು ಏನು ಅಂತ ಹೇಳಿದರೆ, ಅವರಿಗೇನು ಇಂಟ್ರೆಸ್ಟ್ ಇದೆ ಅದೆಲ್ಲ ಮೊಬೈಲಲ್ಲಿ ಸಿಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಅವರು ಮೊಬೈಲನ್ನು ಅಪೇಕ್ಷಿಸ್ತಾರೆ. ಇನ್ನೊಂದು, ದಟ್ ಈಸ್ ಈಸಿಲಿ ಅಸೆಸಿಬಲ್. ಮಕ್ಕಳ ಕೈಗೆ ನಾವು ಏನು ಕೊಡ್ತೇವೆ ಅದನ್ನು ಅವರು ಯೂಸ್ ಮಾಡ್ತಾರೆ, ಅಪ್ಪ ಅಮ್ಮನನ್ನು ನೋಡ್ತಾರೆ. ಯಾಕಂದರೆ ಭಾಳ ಮುಖ್ಯವಾಗಿ ನಮಗೆ 5 ಇಂದ್ರಿಯಗಳಿದೆ: ಕಣ್ಣು ನೋಡಲಿಕ್ಕೆ, ಕಿವಿ ಕೇಳಲಿಕ್ಕೆ, ಮೂಗು ವಾಸನೆಗೆ, ಇನ್ನು ನಾಲಿಗೆ ರುಚಿ ನೋಡಲಿಕ್ಕೆ, ಹಾಗೆ ಚರ್ಮ ಅದು ನಮಗೆ ಸ್ಪರ್ಶ ಜ್ಞಾನಕ್ಕೆ.
5 ಇಂದ್ರಿಯಗಳಿದೆ. ಈ 5 ಇಂದ್ರಿಯಗಳಲ್ಲಿ ಅತ್ಯಂತ ಪವರ್ಫುಲ್ ಯಾವುದು ಅಂತ ಕೇಳಿದರೆ ಕಣ್ಣು. 83%, ಅರೌಂಡ್ 83% ಆಫ್ ದ ನಾಲೆಜ್ ಕಮ್ಸ್ ಬೈ ಐಸ್. ಸೊ ಈ ಕಣ್ಣು ಬಹಳ ಏನದು ಪವರ್ಫುಲ್ ಅದು. ಅದೊಂದು ಮೀಡಿಯಾ. ನಮಗೆ ಇವತ್ತು ಜಗತ್ತು ನೋಡುವ, ಜಗತ್ತಿನ ಜ್ಞಾನವನ್ನು ಪಡಿತಕ್ಕಂಥ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಮೀಡಿಯಾ ಅದು ಕಣ್ಣು. ಸೊ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಮಕ್ಕಳು ನೋಡ್ತಾರೆ, ಮಕ್ಕಳು ನೋಡಿ ಕಲಿತಾರೆ. ಯಾರನ್ನು ನೋಡ್ತಾರೆ? ಅಪ್ಪ ಅಮ್ಮನನ್ನು ನೋಡ್ತಾರೆ, ಟೀಚರ್ಸನ್ನು ನೋಡ್ತಾರೆ, ಸಮಾಜವನ್ನು ನೋಡ್ತಾರೆ. ಅಪ್ಪ ಅಮ್ಮ ಯಾವತ್ತೂ ಮೊಬೈಲ್ ಹಿಡ್ಕೊಂಡಾಗ ಮಗುವಿಗೆ ಕೂಡ ಅದನ್ನು ಹಿಡ್ಕೊಳ್ಬೇಕು ಅಂತ ಸಹಜ ಅನ್ನಿಸ್ತದೆ. ಅಪ್ಪ ಅಮ್ಮ ಪುಸ್ತಕ ಹಿಡಿದ್ರೆ ಮಕ್ಕಳು ಪುಸ್ತಕ ಹಿಡಿತಾರೆ. ನಾವು ಮಕ್ಕಳ ಕೈಯಲ್ಲಿ ಏನು ಕೊಡುತ್ತೇವೆ ಅದನ್ನು ಹಿಡಿತಾರೆ. ಈಗ ಚಿಕ್ಕ ಮಗುವಿನ ಕೈಯಲ್ಲಿ ಪುಸ್ತಕ ಕೊಟ್ಟರೆ ಆ ಮಗು ಪುಸ್ತಕ ಹಿಡಿಯುತ್ತೆ, ಪುಸ್ತಕ ನೋಡುತ್ತೆ, ಅಲ್ಲಿರುವ ಚಿತ್ರಗಳನ್ನು ನೋಡುತ್ತೆ. ನೀವು ಮೊಬೈಲ್ ಕೊಟ್ಟರೆ ಅದು ಮೊಬೈಲ್ ನೋಡುತ್ತೆ. ಈ ಪುಸ್ತಕಕ್ಕೂ ಮೊಬೈಲಿಗಿರೋ ವ್ಯತ್ಯಾಸ ಅಂತ ಹೇಳಿದರೆ, ಪುಸ್ತಕ ಅದು ಮುಟ್ಲಿಕ್ಕಾಗತ್ತೆ, ಅದೊಂಥರ ಹಾರ್ಡ್ವೇರ್, ಅದನ್ನು ಮುಟ್ಲಿಕ್ಕಾಗತ್ತೆ, ಆದರೆ ಅಷ್ಟು ಕಲರ್ಫುಲ್ ಆಗಿರಲ್ಲ. ಮೊಬೈಲಲ್ಲಿ ಹಾಗೆ ಅಲ್ಲ. ಅಲ್ಲಿ ಆಡಿಯೋನೂ ಇರುತ್ತೆ, ಅಲ್ಲಿ ವಿಡಿಯೋನೂ ಇರುತ್ತೆ, ಅಲ್ಲಿ ಮೂವಿ ಇರುತ್ತೆ, ಅಲ್ಲಿ ಅದು ಓಡುತ್ತೆ. ಏನು ಮೂವಿ ಅಂದರೆ ಗೊತ್ತಾಯ್ತಲ್ಲ, ಅದು ಓಡುತ್ತೆ. ಹೀಗೆಲ್ಲ ಇರುವಾಗ ಅದು ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಯಾವುದಕ್ಕೆಲ್ಲ ಕಣ್ಣಿಗೂ ಕಾಣುತ್ತೆ, ಕಿವಿಗೂ ಕೇಳುತ್ತೆ, ಮತ್ತು ಅಲ್ಲಿ ಮೂಮೆಂಟ್ ಇರುತ್ತೆ. ಮೂವಿ ಅಂದರೆ ಮೂಮೆಂಟ್, ಮನಸ್ಸಿಗೆ ಮುದ ಕೂಡ ನಡೀತದೆ, ಅದು ಖುಷಿ ಕೊಡುತ್ತೆ. ಮಕ್ಕಳಿಗೆ ಬೇಕಾದ ಏನು ಆಟಗಳು ಬೇರೆ ಬೇರೆ. ಮತ್ತು ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ಮಕ್ಕಳ ಒಂದು ಸೈಕಾಲಜಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಏನು ಬೇಕು ಅದನ್ನು ಕೊಡುವಂತಹ ಏನು ಇವತ್ತು ಸಾಫ್ಟ್ವೇರ್ಗಳು, ಅದಕ್ಕೆ ಬೇಕಾದಂಥ ಏನು ಗೇಮ್ಸ್ಗಳು ಇವತ್ತು ಮೊಬೈಲ್ನಲ್ಲಿ ಬೇಕಾದಷ್ಟು ಇದೆ. ಅದು ಮಕ್ಕಳನ್ನು ಅರ್ಥ ಮಾಡಿಕೊಂಡು, ಮಕ್ಕಳಿಗೆ ಯಾವುದು ಇಂಟ್ರೆಸ್ಟ್. ಉದಾಹರಣೆಗೆ ನೋಡಿ, ಚಾಕ್ಲೇಟ್. ಮಗುವಿಗೆ ಇಷ್ಟ ಆದ ಚಾಕ್ಲೇಟು ನಮಗೆ ದೊಡ್ಡವರಿಗೆ ಇಷ್ಟ ಆಗಬೇಕು ಅಂತಿಲ್ಲ. ಆದರೆ ಮಗುವಿಗೆ ಅವರ ಸೈಕಾಲಜಿಯನ್ನು ಅರ್ಥ ಮಾಡಿಕೊಂಡೇ ಚಾಕ್ಲೇಟನ್ನು ತಯಾರು ಮಾಡ್ತಾರೆ. ಹಾಗೆ ಮಗುವಿನ ಏನು ಇಷ್ಟ, ಅವರಿಗೆ ಯಾವುದು ಇಷ್ಟ, ಲೈಕ್, ಅದನ್ನು ನೋಡಿಕೊಂಡು ಬೇಕಾದಷ್ಟು ಇವತ್ತು ಮೊಬೈಲ್ನಲ್ಲಿ ಆ್ಯಪ್ಗಳಿರ್ಬೋದು ಅಥವಾ ಇನ್ನಿತರ ಏನು ಸಾಫ್ಟ್ವೇರ್ಗಳು, ಗೇಮ್ಸ್ಗಳು ಇದೆಲ್ಲ ಇದ್ದ ಕಾರಣ ಮಕ್ಕಳು ಅದಕ್ಕೆ ಬೇಗ ಅದನ್ನು ಇಷ್ಟಪಡ್ತಾರೆ ಮತ್ತು ಅದು ಬೇಕು ಅಂತ ಅನ್ನಿಸ್ತದೆ ಅವರಿಗೆ. ಸೊ ಇದಕ್ಕಿರುವ ನನ್ನ ದೃಷ್ಟಿಯಲ್ಲಿ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ನಾವು ಬದಲಾಗಬೇಕು. ನಾವು ಅದನ್ನು ಭಾಳ ಸೀಮಿತವಾಗಿ ಉಪಯೋಗಿಸುವುದನ್ನು ಕಳೆಯಬೇಕು. ನಾವು ಅದನ್ನು ಕೇವಲ ಒಂದು ಮೀನ್ಸ್ ಆಫ್ ಕಮ್ಯುನಿಕೇಷನ್, ಒಂದು ಸಂವಹನ ಮಾಧ್ಯಮವಾಗಿ, ಮತ್ತು ಇನ್ನು ಅವಶ್ಯಕತೆಗೆ ಅನುಗುಣವಾಗಿ. ಇನ್ನೂ ಭಾಳ ಮುಖ್ಯವಾಗಿ ಒಂದು ಮೊಬೈಲ್ನಲ್ಲಿ ಒಂದು ಅಪ್ಪ ಒಂದು ಗೂಗಲ್ನಲ್ಲಿ ಸರ್ಚ್ ಮಾಡಿ ಬೇಕಾದ ನಾಲೆಜು, ಬೇಕಾದ ಬೇಕಾದ ಉದಾಹರಣೆಗೆ ಯಾವುದೋ ಒಂದು ಮಾಹಿತಿ ಬೇಕು, ಇನ್ಫಾರ್ಮೇಷನ್ ಬೇಕು, ಅದನ್ನೆಲ್ಲ ಹುಡುಕುವುದು ನೋಡಿದರೆ ಮಕ್ಕಳು ಕೂಡ ಗೂಗಲಲ್ಲಿ ಅದನ್ನು ನೋಡ್ತಾರೆ. ಅಪ್ಪ ಅಮ್ಮ ಬೇರೆ ನೋಡಿದರೆ, ಅವರು ಸೀರಿಯಲ್ ನೋಡಿದರೆ, ಅವರು ಮ್ಯಾಚ್ ನೋಡಿದರೆ, ಅವರು ಬೇರೆ ಏನಾದರೂ ನೋಡಿದರೆ ಹಾಗೇನಾಗುತ್ತೆ, ಮಕ್ಕಳಿಗೆ ಕೂಡ ಗೊತ್ತಾಗುತ್ತೆ, ಇದರಲ್ಲಿ ಇದೆಲ್ಲ ಸಿಗುತ್ತೆ ಅಂತ ಹೇಳುವಂಥದ್ದು ಅಷ್ಟೇ. ಸೊ ಇದೊಂದು ಮೊಬೈಲ್ ಎಂಬುದು ಒಂದು ಕತ್ತಿ ಇದ್ದಾಗೆ. ಕತ್ತಿಯಿಂದ ನಾವು ತರಕಾರಿ ಕಟ್ ಮಾಡಲಿಕ್ಕೂ ಆಗುತ್ತೆ, ಇನ್ನು ಭಾಳ ಅಪಾಯಕಾರಿಯಾದಂಥ ಕೆಲಸ ಏನು ಕ್ರಿಮಿನಲ್ ಚಟುವಟಿಕೆಗಳಿಗೂ ಬಳಸಲಿಕ್ಕೆ ಆಗುತ್ತೆ, ಒಬ್ಬನನ್ನು ಕಡೀಲಿಕ್ಕೂ ಆಗುತ್ತೆ. ಅದನ್ನು ಹಾಗಂತೇಳಿ ಕತ್ತಿದ್ದು ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ. ಅದೊಂದು ವಸ್ತು, ಅದನ್ನು ಬಳಸುವವನಿಗೆ ಒಂದು ವಿವೇಕ ಇರಬೇಕು. ನಾನು ಇದನ್ನು ಯಾವುದಕ್ಕೂ ಉಪಯೋಗಿಸಬೇಕು. ತರಕಾರಿ ಅದನ್ನು ನಾನು ಹಚ್ಚಲಿಕ್ಕೆ ನಾವು ಉಪಯೋಗಿಸಿದರೆ ಅದನ್ನು ಒಂದು ಪದಾರ್ಥ ಆಗುತ್ತೆ. ಒಬ್ಬನಿಗೆ ಕಡಿಲಿಕ್ಕೆ ಉಪಯೋಗಿಸಿದರೆ ಅಲ್ಲಿ ಮರ್ಡರ್ ಆಗುತ್ತೆ, ಕ್ರಿಮಿನಲ್ ಕೇಸ್ ಆಗುತ್ತೆ, ಅಫೆನ್ಸ್ ಆಗುತ್ತೆ. ಅಲ್ಲಿ ಕತ್ತಿದ್ದೇನು ರೋಲ್ ಇದೆ, ಉಪಯೋಗಿಸುವವನ ರೋಲ್ ಅಷ್ಟೇ. ಅವನಿಗೆ ಆ ವಿವೇಕ ಇರಬೇಕು. ಹಾಗೇನೆ ಮೊಬೈಲದ್ದೇನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಇದೊಂದು ಗ್ಯಾಜೆಟ್ ಅಷ್ಟೇ. ಅದನ್ನು ಉಪಯೋಗಿಸುವವ ಮತ್ತು ಉಪಯೋಗಿಸುವ ಮಕ್ಕಳ ಮೇಲೆ ಪೇರೆಂಟ್ಸಿಗೂ ಕೂಡ ಒಂದು ಕಣ್ಣು, ಒಂದು ನಿಗಾ, ಒಂದು ಮಾನಿಟರಿಂಗ್ ಇರಬೇಕು. ಸೊ ಓಕೆ, ಮಾನಿಟರಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗ್ಬೋದು ಅಂದರೆ, ಈಗ ಆ್ಯಕ್ಚುಲಿ ಮಾನಿಟರಿಂಗ್ ಅಂತ ನಮ್ಮ ತಂದೆ ತಾಯಿ ಒಂದು ಕಡೆ ಸ್ವಲ್ಪ ಸಮಯದಲ್ಲಿ ನೋಡ್ತಾ ಇದ್ರು ಕೂಡ, ಮಕ್ಕಳು ಅಥವಾ ಒಂದು ಹಂತದಲ್ಲಿ ಪ್ರೈಮರಿ ಅಥವಾ ಹೈಸ್ಕೂಲ್ ಹಂತದಲ್ಲಿರುವಾಗ ನಮ್ಮ ಹಿಡಿತದಲ್ಲಿ ಇರ್ತಾರೆ, ಒಂದು ಪರಿಸರದಲ್ಲಿರ್ತಾರೆ, ಅವ್ರ ಮೇಲೆ ಕನಿಗೆ ಇರ್ತದೆ. ಆದರೆ ಕಾಲೇಜ್ ಹಂತಕ್ಕೆ ಹೋದಾಗ ಅವರು ಅದನ್ನು ಮೀರಿ ಹೋಗಿರ್ತಾರೆ, ಅಥವಾ ಅಪ್ಪ ಅಮ್ಮನಿಗಿಂತ ಹೆಚ್ಚು ಸಮಯವನ್ನು ಅವರು ಗೆಳೆಯರೊಂದಿಗೆ ಅಥವಾ ಸಮಾಜದೊಂದಿಗೆ ಅಥವಾ ತಮ್ಮ ಶಿಕ್ಷಣದೊಂದಿಗೆ ಕಳೀತಾ ಇರ್ತಾರೆ. ಈ ಸಮಯದಲ್ಲಿ ಗ್ಯಾಜೆಟ್ಗಳು ಏನೇನೋ ಅವರನ್ನು ಹತ್ತಿರಕ್ಕೆ ತಂದು ಕೊಡ್ತವೆ. ಸೊ ಹೀಗೆ ನಿಯಂತ್ರಣ ಹೇಗೆ ಸಾಧ್ಯ ಅಂತ? ದಿಸ್ ಇಸ್ ಆ್ಯಕ್ಚುಲಿ ಎ ವೆರಿ ಟ್ರಿಕಿ ಕ್ವೆಶನ್. ಯಾಕೆಂದರೆ ಇದನ್ನ ಡೀಲ್ ಮಾಡೋದು
ಇದರ ಡೀಲ್ ಮಾಡೋ ಎಫೆಕ್ಟಿವ್ ಒಂದು ರೀತಿ ಮೋಸ್ಟ್ ಪೇರೆಂಟ್ಸ್ ಅಗ್ರಿ ಮಾಡಲ್ಲ. ಅವ್ರೇನೋ ತುಂಬ ಒಂದು ಕಾಂಟ್ರವರ್ಷಿಯಲ್ ಅಂತ ಅನ್ಸ್ಬೋದು. ಫಸ್ಟ್ ಆಫ್ ಆಲ್ ಮಾನಿಟ್ರಿಂಗ್ಗೆ ಬಂದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಪೇರೆಂಟ್ಸ್ ಎಷ್ಟು ಫೋರ್ಸ್ ಮಾಡ್ತಾರೋ ಮಕ್ಕಳು ಅಷ್ಟೇ ರೆಸಿಸ್ಟ್ ಮಾಡ್ತಾರೆ. ದರ್ ಇಸ್ ಅ ಸೇಯಿಂಗ್ ದಟ್ ಸೇಸ್ ದಟ್ ಪೇರೆಂಟ್ಸ್ ಎಷ್ಟು ಒತ್ತಡ ಹಾಕ್ತಾರೋ ಫೋರ್ಸ್ ಮಾಡ್ತಾರೋ ಮಕ್ಕಳು ಅಷ್ಟೇ ರೆಸಿಸ್ಟ್ ಮಾಡ್ತಾರೆ. ಸೊ ದರ್ ಇಸ್ ಅ ಸೇಯಿಂಗ್ ವಿಚ್ ಸೇಸ್ ದಟ್ ಸ್ಟ್ರಿಕ್ಟ್ ಪೇರೆಂಟ್ಸ್ ಚಿಲ್ಡ್ರನ್ಸ್ ಆರ್ ಬೆಟರ್ ಲಯರ್ಸ್. ಪೇರೆಂಟ್ಸ್ ಎಷ್ಟು ಸ್ಟ್ರಿಕ್ಟ್ ಆಗ್ತಾರೋ, ಎಷ್ಟು ಮಾನಿಟರ್ ಮಾಡ್ತಾರೋ, ಎಷ್ಟು ಪ್ರಶ್ನೆ ಕೇಳ್ತಾರೋ ಮಕ್ಕಳು ಅಷ್ಟೇ ಸುಳ್ಳು ಹೇಳಕ್ಕೆ ಕಲಿತಾರೆ. ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ಅವರ್ ಪೇರೆಂಟ್ಸ್ ವೀಕ್ನೆಸ್ ಏನು, ಯಾವಾಗ ನೋಡ್ತಿದ್ದಾರೆ ಯಾವಾಗ ನೋಡ್ತಿದ್ದಲ್ಲ, ಏನು ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹಂಗಾಗುತ್ತೆ, ಎಲ್ಲ ಒಬ್ಸರ್ವ್ ಮಾಡ್ತಾರೆ. ಬಿಕಾಸ್ ಇವ್ರು ಹೇಳ್ದಂಗೆ ಮಕ್ಕಳು ನಾವು ಹೇಳೋ ಮಾತು ಕೇಳಲ್ಲ, ಮಕ್ಕಳು ನಾವು ನೋಡಿದ್ದನ್ನು ಮಾಡ್ತಾರೆ. ಚಿಲ್ಡ್ರನ್ ಲರ್ನ್ ಮೇನ್ಲಿ ಬೈ ಅಬ್ಸರ್ವೇಷನ್. ಸೊ ನಮ್ಮನ್ನು ಮೋಸ್ಟ್ ಆಫ್ ದ ಟೈಮ್ ಒಬ್ಸರ್ವ್ ಮಾಡೋದು ಯಾರಂದರೆ ನಮ್ಮ ಮನೇಲಿರೋರು. ಫಾರ್ ಪೇರೆಂಟ್ಸ್ ಇಟ್ ಇಸ್ ದೇರ್ ಚಿಲ್ಡ್ರನ್, ಫಾರ್ ಚಿಲ್ಡ್ರನ್ ಇಟ್ ಇಸ್ ದೇರ್ ಪೇರೆಂಟ್ಸ್. ಮಕ್ಕಳು ಬಿಹೇವಿಯರಲ್ಲಿ ಯಾವತ್ತು ಏನಾದರೂ ಚೇಂಜ್ ಬಂದಾಗ ಪೇರೆಂಟ್ಸ್ ಎಷ್ಟು ಸುಲಭ ಕಂಡುಹಿಡಿತಾರೋ ಪೇರೆಂಟ್ಸ್ ಬಿಹೇವಿಯರ್ನ ಮಕ್ಕಳು ಅಷ್ಟೇ ಸುಲಭ ಕಂಡುಹಿಡಿತಾರೆ. ಇಟ್ ಈಸ್ ಅ 2-way process. ಸೊ ಮಾನಿಟರಿಂಗ್ ನಾವು ಮಕ್ಕಳ ಮೇಲೆ ನಿಗಾ ಇಟ್ಟಿದೆ, ಮಕ್ಕಳು ಅಂದರೆ ನಮ್ಮ ಮೇಲೆ ನಮ್ಮ ನಿಗಾ ಇಟ್ಟಿರೋದು, ಮಕ್ಕಳು ನಿಗಾ ಇಟ್ಟಿರೋದನ್ನ ನಾವು ನಿರ್ಲಕ್ಷ್ಯ ಮಾಡ್ತೇವೆ, ನಾವು ನೋಡ್ಕೊಳ್ಳಲ್ಲ. ನಮ್ಮನ್ನು ಅವರು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ವಿ ಡೋಂಟ್ ಗೆಟ್ ಟು ನೋ. ವೆರಿ ಸಿಂಪ್ಲಿ ಇನ್ ಮಕ್ಕಳು ಸಣ್ಣದಿರುವಾಗ ನಾವು ಹೇಳ್ತೀವಿ ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳೋದು ತಪ್ಪು ಅಂತ, ಸುಳ್ಳು ಹೇಳ್ಬಾರ್ದು ಯಾವತ್ತು ನಿಜ ಹೇಳ್ಬೇಕಂತ. ಸೊ ಮಗುವಿನ ಮನಸ್ಸಲ್ಲಿ ಏನೊಂದು ಕಾನ್ಸೆಪ್ಟ್ ಬರುತ್ತೆ, ಸುಳ್ಳು ಹೇಳಬಾರ್ದು, ಸುಳ್ಳು ಹೇಳೋದು ತಪ್ಪು ಅಂತ ಮಗುವಿನ ಮನಸ್ಸಲ್ಲಿ ಒಂದು ಕಾನ್ಸೆಪ್ಟ್ ಬಂದಿರುತ್ತೆ. ಅದೇ ಸುಳ್ಳು ಹೇಳಬಾರ್ದು ಅಂತ ಅಪ್ಪ ಅಮ್ಮ ಹೇಳ್ಕೊಡೋರೆ ಒಂದು ದಿವಸ ಬಾಸ್ ಫೋನ್ ಮಾಡಿದಾಗ ಹೇಳ್ತಾರೆ, ಫೋನ್ ಆನ್ಸರ್ ಮಾಡಿಬಿಟ್ಟು ಅಪ್ಪ ಇಲ್ಲ ಹೊರಗೋಗಿದ್ದಾರೆ ಬಾತ್ರೂಮಲ್ಲಿದ್ದಾರೆ ಅಂತ ನೀನೇ ಹೇಳಂತ ಅದೇ ಮಗು ಕೈಯಲ್ಲಿ ಹೇಳಿಸ್ತಾರೆ. ಇಲ್ಲ ಬೇಡ್ದವ್ರ ಮನೆಗೆ ಬಂದಾಗ ಹೇಳ್ತಾರೆ ಅಪ್ಪ ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಅದೇ ಮಗು ಕೈಯಲ್ಲಿ ಸುಳ್ಳು ಹೇಳ್ತಾರೆ. ಇದಕ್ಕೆ ಕಾನ್ಫ್ಲಿಕ್ಟ್ ಆಗತ್ತೆ. ಇವರೇ ಹೇಳ್ತಿದ್ದಾರೆ ಸುಳ್ಳು ಹೇಳಬೇಡ, ಇವರೇ ಹೇಳ್ತಿದ್ದಾರೆ ಈಗ ಸುಳ್ಳು ಹೇಳಂತ ಇವರೇ ಹೇಳ್ತಿದ್ದಾರೆ. ಸೊ ಅವಾಗ ಮಗು ಫೈನಲ್ ಏನು ಮಾಡುತ್ತೆ, ಚೈಲ್ಡ್ ವಿಲ್ ಕಮ್ ಟು ಎನ್ ಅಂಡರ್ಸ್ಟ್ಯಾಂಡಿಂಗ್ ಟೆಲ್ಲಿಂಗ್ ಲೈ ಇಸ್ ರಾಂಗ್ ಬಟ್ ಒನ್ಸ್ ಇನ್ ಅ ವೈಲ್ ಇಟ್ ಈಸ್ ಓಕೆ, ಯೂಸಿಂಗ್ ಮೊಬೈಲ್ ಇಸ್ ರಾಂಗ್ ಒನ್ಸ್ ಇನ್ ಅ ವೈಲ್ ಇಟ್ ಈಸ್ ಓಕೆ ಅಂತ ಮಗು ಅದೃಷ್ಟಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಡುತ್ತೆ. ಸೊ ಮಾನಿಟ್ರಿಂಗಲ್ಲೂ ವಿ ಹ್ಯಾವ್ ಟು ಡ್ರಾ ವೆರಿ ಫೈನ್ ಲೈನ್. ಎಕ್ಸೆಸಿವ್ ಮಾನಿಟ್ರಿಂಗ್ ಏನು ಮಾಡ್ತಿದ್ಯಾ ಮೊಬೈಲ್ ಚೆಕ್ ಮಾಡೋದು ಮಾಡಬೇಕು, ಬಟ್ ದರ್ ಇಸ್ ಅ ಲಿಮಿಟ್ ಟು ಇಟ್. ದ್ಯಾಟ್ ಲಿಮಿಟ್ ನಮ್ಮ ಮನೇಲಿ ಏನು ನಡೀತದೆ ನಿಮ್ಮ ಮನೆಗೆ ಅಪ್ಲೈ ಆಗಲ್ಲ, ನಿಮ್ಮ ಮನೇಲಿ ಏನು ನಡೀತದೆ ಇನ್ನೊಬ್ಬರು ಮನೇಲಿ ಅಪ್ಲೈ ಆಗಲ್ಲ. ಬಿಕಾಸ್ ಎವ್ರಿ ಚೈಲ್ಡ್ ಆ್ಯಂಡ್ ಎವ್ರಿ ಪೇರೆಂಟ್ ಹ್ಯಾವ್ ಅ ವೆರಿ ಸ್ಪೆಸಿಫಿಕ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದು ದ್ಯಾಟ್ ಹ್ಯಾಸ್ ಬಿನ್ ಬಿಲ್ಟ್ ಫ್ರಮ್ ಇಯರ್ಸ್. ನಾವು ಒಂದೇ ದಿವಸದಲ್ಲಿ ಅದು ಚೇಂಜ್ ಮಾಡೋಕ್ಕಾಗಲ್ಲ, ಒಂದೇ ದಿವಸದಲ್ಲಿ ಹೊಸ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಮಾನಿಟ್ರಿಂಗಲ್ಲೂ ದೇರ್ ಹ್ಯಾಸ್ ಟು ಬಿ ಅ ಬ್ಯಾಲೆನ್ಸ್, ಅ ಲಿಟಲ್ ಬಿಟ್ ಆಫ್ ಮಾನಿಟ್ರಿಂಗ್ ಬಟ್ ಅ ಲಿಟಲ್ ಬಿಟ್ ಆಫ್ ಟ್ರಸ್ಟ್ ಆಲ್ಸೋ, ಏನು ಮಾಡ್ತಾನೆ ಅಂತ. ಸೆಕೆಂಡ್ಲಿ, ಆ್ಯಸ್ ಅ ಕಾಲೇಜ್ ನಾವು ವಿ ನೋಟಿಸ್ ದಿಸ್ ಅ ಲಾಟ್, ತುಂಬ ನೋಟಿಸ್ ಮಾಡ್ತೇವೆ. ಪೇರೆಂಟ್ಸ್ ಆಗಿರಲಿ, ನಮಗೆ ಮೊದಲನೇ ಬಿಗ್ಗೆಸ್ಟ್ ಮೋಸ್ಟ್ ಕಾಮನ್ ಕಂಪ್ಲೇಂಟ್ ಏನಂದರೆ ಬೇರೇನಿಲ್ಲ, ಮೊಬೈಲಲ್ಲಿ ಯಾವತ್ತು ನೋಡಿದ್ರು ಮೊಬೈಲಲ್ಲಿ ಕಳೆದೋಗಿರ್ತಾನೆ. ಟೀಚರ್ಸು ಎಲ್ಲ ಸ್ಟೂಡೆಂಟ್ಸ್ ಬಗ್ಗೆ ಹೇಳೋ ಕಾಮನ್ ಕಂಪ್ಲೇಂಟ್ ಏನಂದರೆ ಇದೆ, ಸ್ಟೂಡೆಂಟ್ಸು ಕ್ಲಾಸ್ ಟೈಮಲ್ಲೂ ಮೊಬೈಲ್ ನೋಡ್ತಾರೆ. ನಾವು ಎಷ್ಟೇ ಸ್ಟ್ರಿಕ್ಟ್ ಮಾಡಿದ್ರು ಸೀಸ್ ಮಾಡ್ತೀವಿ ಮೊಬೈಲ್ನ, ಸೆಮಿಸ್ಟ್ರ್ ಪೂರ್ತಿ ಮೊಬೈಲ್ ರಿಟರ್ನ್ ಮಾಡದೇ ಇದ್ದರೂ ಕೂಡ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಟೀಚರ್ ಪಾಠ ಕೇಳ್ತಾ ಹಿಂಗೆ ಟೇಬಲ್ ಅಡಿಯಲ್ಲಿ ಮೊಬೈಲ್ ಯೂಸ್ ಮಾಡೋ ಸ್ಟೂಡೆಂಟ್ಸ್ ಇದ್ದೇ ಇರ್ತಾರೆ. There will always be people who will break the rules, there will always be people who will break the system. ಅದನ್ನ ಏನು ಮಾಡೋಕ್ಕಾಗಲ್ಲ, ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್. ಅದನ್ನ ಏನು ಮಾಡೋಕ್ಕಾಗಲ್ಲ. ಅಂದರೆ ನೀವು ಇದನ್ನು ಸಹಿಸ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದೀರಿ? ಇಲ್ಲ, ಸಹಿಸ್ಕೊಂಡಿರ್ಬೇಕಂತನೂ ಹೇಳ್ತಿಲ್ಲ. ವಾಟ್ ಐ ಆಮ್ ಸೇಯಿಂಗ್ ಇಸ್ ದಟ್ ನಮ್ಮ ಮಕ್ಕಳಿಗೆ ಮಾಡಬೇಡಿ ಅಂತ ಹೇಳಿದ್ರೆ ಜಾಸ್ತಿನೇ ಮಾಡ್ತಾರೆ. ಯಾಕೆ ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ, ಯಾಕೆ ಮಾಡಬಾರ್ದು, ವಾಟ್ ವಿಲ್ ಹ್ಯಾಪನ್ ಅಂತ ಜಾಸ್ತಿ ಪ್ರಶ್ನೆನೇ ಕೇಳ್ತಾರೆ. ಆ್ಯಂಡ್ ಇಫ್ ವಿ ಫೋರ್ಸ್ ಕೇಳದೇ ಇದ್ರೂ ಕೂಡ ಅವ್ರ ಪ್ರಶ್ನೆ ಮನೆಯಲ್ಲಿ ಇರ್ತದೆ, ಒಳಗಡೆ ಇರ್ತದೆ. ಬಟ್ ನಾವು ಫೋರ್ಸ್ ಮಾಡಿದ್ರೆ, ವಿದೌಟ್ ಗಿವಿಂಗ್ ಎನಿ ಎಕ್ಸ್ಪ್ಲನೇಷನ್, ವಿದೌಟ್ ಗಿವಿಂಗ್ ಎನಿ ರೀಸನ್ ನಾವು ಫೋರ್ಸ್ ಮಾಡಿದ್ರೆ ಅವ್ರು ಜಾಸ್ತಿನೇ ರಿಯಾಕ್ಟ್ ಆಗಿಬಿಡ್ತಾರೆ. ಮಕ್ಕಳು ಅಂತಲ್ಲ, ಎಲ್ಲರದು ಮನುಷ್ಯನ ಬುದ್ಧಿನೇ ಅಷ್ಟು. ಇಟ್ ಇಸ್ ಕಾಮನ್ ನೇಚರ್ ದಟ್ ಇಫ್ ಯು ಟೆಲ್ ಸಂಬಡಿ ಡೋಂಟ್ ಡೂ, ಅವ್ರು ಜಾಸ್ತಿನೇ ಹೋಗಿ ಮಾಡ್ತಾರೆ. ಮಾಡಬೇಡಿ ಅಂತ ಹೇಳಿದರೆ ಜಾಸ್ತಿನೇ ಮಾಡ್ತಾರೆ. ಮಾಡಬೇಡಿ ಅಂದರೆ ಯಾಕೆ ಅನ್ನೋದನ್ನು ಕ್ಲಿಯರ್ ಮಾಡಬೇಡಿ ಅಂತ ಹೇಳಿದರೆ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಸೊ ವಾಟ್ ವಿ ಒಬ್ಸರ್ವ್ ಇನ್ ಸ್ಟೂಡೆಂಟ್ಸ್ ಇಸ್ ದಟ್ ಪೇರೆಂಟ್ಸ್ ಹೇಳೋ ಕಂಪ್ಲೇಂಟ್ ಇದೆ, ಮೊಬೈಲಲ್ಲಿ ಕಳೆದೋಗಿರ್ತಾನೆ. ಟೀಚರ್ಸ್ ಹೇಳೋ ಕಂಪ್ಲೇಂಟ್ ಇದೆ. ಬಿಕಾಸ್ ಈಗ ನೀವು ಹೇಳ್ತಾರೇ ಹೈಸ್ಕೂಲು 10th 12th ಮನೆಯಲ್ಲಿರ್ತಾರೆ, ಮನೆಯವ್ರ ಗಮನ ಇರುತ್ತೆ. ಆ ಸ್ಟೇಜ್ ದಾಟಿದ್ಮೇಲೆ ದೇ ಕಮ್ ಔಟ್ಸೈಡ್, ದೇ ಡೀಲ್ ವಿತ್ ದ ವರ್ಲ್ಡ್ ಔಟ್ಸೈಡ್. ಫಸ್ಟ್ ಆಫ್ ಆಲ್ ಪೇರೆಂಟ್ಸಿಂದ ದೂರ ಆಗ್ತಾರೆ, ದೇ ಸ್ಟೇ ಆನ್ ದಿಯರ್ ಓನ್ ಹಾಸ್ಟೆಲಲ್ಲೋ PGಯಲ್ಲೋ ಎಲ್ಲಾದರೂ ಇರ್ತಾರೆ. ಸೆಕೆಂಡ್ ಥಿಂಗ್ ಇಸ್ ಅಷ್ಟೊಂದು ಮಾನಿಟ್ರಿಂಗ್ ಇರಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ ನಾವು ಹೇಳ್ತೀವಿ. ಈ ಪದ ನಾವು ಕಾಮನ್ಲಿ ಯೂಸ್ ಮಾಡ್ತೀವಿ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಬಟ್ ಆಬ್ವಿಯಸ್ಲಿ ದರ್ ಇಸ್ ವೆರಿ ಲಿಟಲ್ ಮಾನಿಟ್ರಿಂಗ್. ಅಟ್ ದಿಸ್ ಟೈಮ್ ದಿಸ್ ಚೈಲ್ಡ್ ಹೂ ಹ್ಯಾಸ್ ಜಸ್ಟ್ ಕಮ್ ಔಟ್ ಆಫ್ ಹಿಸ್ ಹೋಮ್, ಅವ್ರಿಗೇನು ಅನಿಸುತ್ತೆ, ನಾನೆಲ್ಲ ನೋಡಿದ್ದೀನಿ, ನಾನು ಜಗತ್ತೆಲ್ಲ ನೋಡಿದ್ದೀನಿ, ನನಗೆ ಗೊತ್ತು, ನನಗೇನು ಮಾಡಬೇಕಂತ ನನಗೆ ಗೊತ್ತು, ನೀವು ಯಾರು ಕೇಳೋಕ್ಕೆ ಅಂತ. ಅದೊಂದು ಆಲ್ರೆಡಿ ಒಂದು ಓವರ್ ಕಾನ್ಫಿಡೆನ್ಸ್ ಇರುತ್ತೆ.
ಸೊ ಅಟ್ ದಟ್ ಟೈಮ್ ದೇ ಆರ್ ನಾಟ್ ಇನ್ ಅ ಸ್ಟೇಟ್ ಟು ಟೆಲ್ ನನಗೆ ಯಾವುದು ಬೇಕು ಯಾವುದು ಬೇಡ, ನನಗೆ ಯಾವ್ದು ಮುಖ್ಯ ಅಲ್ಲ, ನನಗೆ ವಾಟ್ ಈಸ್ ಹೆಲ್ಪ್ಫುಲ್ ಫಾರ್ ಮಿ ಆ್ಯಂಡ್ ಹಾರ್ಮ್ಫುಲ್ ಫಾರ್ ಮಿ ಅಂತ ಅವರು ಅವ್ರ ಜೀವನದಲ್ಲಿ ಜಡ್ಜ್ ಮಾಡುವಂಥ ಒಂದು ಸ್ಟೇಟಿಗೆ ಬಂದಿರಲ್ಲ, ಆ ಮೆಚುರಿಟಿ ಅಷ್ಟು ತನಕ ಬಂದಿರಲ್ಲ. ಬಟ್ ವಿ ಅಂದ್ಕೊಂಡಿರ್ತಾರೆ, ಬಟ್ ವಿ ಗಿವ್ ಇಟ್ ಟು ದೆಮ್. ಆ್ಯಂಡ್ ಹಿಯರ್ ಇಸ್ ದ ಟ್ರಿಕಿ ಪಾರ್ಟ್, ವಿ ಹ್ಯಾವ್ ಟು ಗಿವ್ ಇಟ್ ಟು ದೆಮ್. ನಾವು ಕೊಡಲೇಬೇಕಾಗತ್ತೆ. ಬಿಕಾಸ್ ಅದು ಕೊಟ್ಟ ಮೇಲೆ ವಿತ್ ಎ ಲಿಟಲ್ ಬಿಟ್ ಆಫ್ ಮಾನಿಟರಿಂಗ್ ಆ್ಯಂಡ್ ಗೈಡೆನ್ಸ್ ಅವ್ರು ತಪ್ಪು ಮಾಡ್ತಾರೆ ಬೇಡ ಸಿಕ್ಬಿಡ್ತಾರೆ. ದೇ ಹ್ಯಾವ್ ಟು. ಅದು ಮಾಡಿದ್ಮೇಲೆ ವಿ ಹ್ಯಾವ್ ಟು ಹೆಲ್ಪ್ ದೆಮ್ ಗೆಟ್ ಔಟ್ ಆಫ್ ಇಟ್ ಆಲ್ಸೋ. ಬಿಕಾಸ್ ಇಫ್ ವಿ ಡೋಂಟ್, ನಾವು ಮಾಡಿಲ್ಲ ಅಂದರೆ, ಇಫ್ ವಿ ಆರ್ ನಾಟ್ ದೇರ್ ಟು ಗೆಟ್ ದೆಮ್ ಔಟ್ ಆಫ್ ದ ಪ್ರಾಬ್ಲಮ್, ದೇ ವಿಲ್ ಫಾಲ್ ಇನ್ ಟು ದ ಪ್ರಾಬ್ಲಮ್. ಬಟ್ ಅವರು ಪ್ರಾಬ್ಲಮಿಗೆ ಬಿದ್ದೇ ಇಲ್ಲ ಅಂದರೆ ಇಟ್ ಮೀನ್ಸ್ ದಟ್ ವಿ ಹ್ಯಾವ್ ಪ್ರೊಟೆಕ್ಟೆಡ್ ದೆಮ್ ಸೋ ಮಚ್ ದಟ್ ದೇ ಡೋಂಟ್ ನೋ ಹೌ ಟು ಟೇಕ್ ಡಿಸಿಷನ್ಸ್. ಬಿಕಾಸ್ ಪೇರೆಂಟ್ ಇವಾಗಿರ್ತಾರೆ, ನೋಡ್ಕೊಳ್ಳೋರು ಇವಾಗಿರ್ತಾರೆ, ಬಟ್ ಪೇರೆಂಟ್ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ದೇ ವಿಲ್ ನಾಟ್ ನೋ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ಬಿಕಾಸ್ ದೇ ಹ್ಯಾವ್ ನೆವರ್ ಮೇಡ್ ಮಿಸ್ಟೇಕ್ಸ್ ಓನ್ಲಿ. ವಿ ಆಲ್ ಹ್ಯಾವ್ ಟು ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್ಸ್ ಮಾಡಿಬಿಟ್ಟೆ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್ಸ್. ಬಟ್ ಮೊಬೈಲಲ್ಲಿ ವೇರ್ ದ ಸಪ್ಲೈಸ್ ಇಸ್ ದ್ಯಾಟ್ ಓನ್ಲಿ ಅವರು ಆ ಲೈನ್ ದಾಟಿದ ಮೇಲೇ ಅವ್ರಿಗೆ ಗೊತ್ತಾಗುತ್ತೆ, ಇದು ಇಷ್ಟು ನನಗೆ ಹೆಲ್ಪ್ಫುಲ್ ಆಗಿರೋ ಒಂದು ಕಾರ್ಯಗಳು, ಇದಿಷ್ಟು ನನಗೆ ಹೆಲ್ಪ್ಫುಲ್ ಆಗದೇ ಇರೋದು, ಇದು ನನಗೆ ಬೇಡ, ಇದು ನನಗೆ ಬೇಕು ಅಂತ ಅವರು ಸ್ವಯಂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದ್ಯಾಟ್ ವಿಲ್ ಓನ್ಲಿ ಹ್ಯಾಪನ್ ವೆನ್ ಪೇರೆಂಟ್ಸ್ ಆರ್ ಟೀಚರ್ಸ್ ಗಿವ್ ದೆಮ್ ದಟ್ ಚಾನ್ಸ್ ಆರ್ ಗಿವ್ ದೆಮ್ ದಟ್ ಆಪರ್ಚುನಿಟಿ. ಹೇಳೋಕ್ಕೆ ತುಂಬ ಸುಲಭ, ಬಟ್ ಇಸ್ ವೆರಿ ಟ್ರಿಕಿ ಟು ಇಂಪ್ಲಿಮೆಂಟ್ ಬಿಕಾಸ್ ಮೋಸ್ಟ್ ಆಫ್ ಅಸ್ ಆರ್ ನಾಟ್ ರೆಡಿ ಟು ಗಿವ್ ಇಟ್ ಟು ಅವರ್ ಚಿಲ್ಡ್ರನ್. ಆ್ಯಂಡ್ ಇಟ್ ಈಸ್ ಅ ವೆರಿ ಸೆನ್ಸಿಬಲ್ ಡಿಸಿಷನ್ ಬಿಕಾಸ್ ಯಾವ ಪೇರೆಂಟ್ಸು ಇದನ್ನ ಅವ್ರ ಮಕ್ಳಿಗೆ ಅಷ್ಟೊಂದು ಫ್ರೀಡಮ್ ಕೊಡೋಕೆ ರೆಡಿ ಇರಲ್ಲ. ಇಟ್ ಇಸ್ ವೆರಿ ಸೆನ್ಸಿಬಲ್. ನಿಮಗೂ ಮಕ್ಕಳಿದ್ದಾರೆ, ನೀವು ಕೂಡ ಇದನ್ನು ಈ ಲಾಜಿಕನ್ನು ನೀವು ಒಪ್ಕೊಳ್ತೀರಾ? ಸಾಧ್ಯ ಇದೆ ಇದು ಹೇಗೆ? ಏನು ಪ್ರಶ್ನೆ ಅದು? ಒಂದು ಹಂತದವರೆಗೆ ಮಕ್ಕಳನ್ನ ಇದ್ರ ಮೇಲೆ ಕಂಡೀಷನಲ್ಲಿ ಇಡ್ತೇವೆ, ಅಂದರೆ ಹೈಸ್ಕೂಲು, ಪ್ರೈಮರಿ ಮತ್ತು PUC ಅಂತದ್ದು. ಅದರ ನಂತರ ಅವರು ಹೊರಗೆ ಹೋಗಿರ್ತಾರೆ, ಅಥವಾ ನಮ್ಮ ಕೈ ಜಾರಿ ಅಂದರೆ ಬೇರೆ ಕಡೆ ಎಲ್ಲೋ ಕಲಿತಾ ಇರ್ತಾರೆ, ಅವರನ್ನು ನಿಯಂತ್ರಣಕ್ಕೆ ಇಡಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲೂ ಅಂದರೆ ಇದು ನಮ್ಮ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ. ಸೊ ಇದು ಮೊಬೈಲ್ ಹೆಚ್ಚು ಇಫೆಕ್ಟಿವ್ ಆಗ್ತದೆ, ಅವರ ವಿದ್ಯಾಭ್ಯಾಸ ಮೇಲೆ ಪರಿಣಾಮ ಬೀರ್ತದೆ ಅಂತ. ಸೊ ಆ ಸಂದರ್ಭದಲ್ಲಿ ಇವರು ಬಂದ ಉತ್ತರ ಅಂದರೆ ಕೆಲವು ಅವಕಾಶಗಳನ್ನು ಅವರಿಗೆ ಕೊಡಬೇಕು, ಅವರು ಜಾರಿ ಬೀಳಬೇಕು ಅಥವಾ ಸಮಸ್ಯೆಗೀಡಬೇಕು, ಆದಾಗ ಅವ್ರಿಗೆ ಜಾಗೃತಿ ಆಗ್ತದೆ, ಅವರು ಮತ್ತೆ ಸರಿಯಾದ ಹಂತಕ್ಕೆ ಬರ್ತಾರೆ ಅಂತ. ಸೊ ಹೀಗೆ ಕೊಟ್ಟು ಜಾರಿ ಬೀಳುವವರಿಗೆ ಕಾಯ್ತಾ ಇರಬೇಕು ಅನ್ನೋದು ನನ್ನ ಪ್ರಶ್ನೆ. ಸೊ ನೀವೇನು ಹೇಳ್ತೀರಿ? ಅಲ್ಲ ನೋಡಿ, ಒಂದು ಮಗು ಎಂಬುದು ಒಂದು ಗಾಳಿಪಟ ಇದ್ದ ಹಾಗೆ. ಗಾಳಿಪಟ ಅದು ಎಷ್ಟು ಮೇಲಕ್ಕೆ ಹಾರ್ತದೆ ಆಗ ಮಾತ್ರ ಅದಕ್ಕೆ ಬೆಲೆ ಬರುವುದು, ಗೌರವ. ಎಷ್ಟು ಎತ್ತರಕ್ಕೆ ಹೋಗ್ತದೆ ಅಂತ ಹೇಳೋದು, ಆಗ ಮಾತ್ರ ಅದಕ್ಕೆ ಗೌರವ ಇರೋದು. ಮೇಲೆ ಹೋದಷ್ಟು ಅದಕ್ಕೆ ಗೌರವ, ಅದಕ್ಕೆ ಸ್ಥಾನ, ಪ್ರೈಸ್ ಜಾಸ್ತಿ. ಹಾಗೆಯೇ ಮಕ್ಕಳು ಕೂಡ ಮೇಲೆ ಹೋಗಬೇಕು. ಆದರೆ ಗಾಳಿಪಟದ ನೂಲು ಉಂಟಲ್ಲ, ಅದು ಬಿಡುವವನ ಕೈಯಲ್ಲಿ ಇರಬೇಕಲ್ಲ. ನೂಲು ತುಂಡಾದರೆ ಏನಾಗುತ್ತೆ? ಗಾಳಿಪಟದ ನೂಲು ಒಂದು ವೇಳೆ ದಾರ ಕಟ್ಟಾದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಒಂದು ಎಲ್ಲೋ ಹೋಗುತ್ತೆ, ಎಲ್ಲೋ ಮರದಲ್ಲಿ ಹೋಗಿ ಸಿಲುಕಿಕೊಳ್ಳುತ್ತೆ, ಅಥವಾ ಕೆಲವೊಮ್ಮೆ ಆಕಾಶದಲ್ಲೇ ಇರ್ಬೋದು, ಎಲ್ಲೋ ಹೋಗಿ ಅದು ಪತನ, ಅದರ ಪತನ ಆಗ್ಬೋದು. ಹಾಗೇನೆ ಮಕ್ಕಳದ್ದು ಈ ಒಂದು ದಾರ ಇದೆಯಲ್ಲ, ಅದು ಪೇರೆಂಟ್ ಕೈಯಲ್ಲಿ ಯಾವತ್ತೂ ಇಟ್ಕೊಳ್ಬೇಕು. ಪೇರೆಂಟ್ ಅದನ್ನು ಬಿಡುವಾಗಿಲ್ಲ, ಗೊತ್ತಾಯ್ತಲ್ಲ. ನೋಡಿ, ವಿಚ್ ಈಸ್ ಅವರ್ ಬೆಸ್ಟ್ ಟೀಚರ್ ಅಂದರೆ ಅವರ್ ಲಾಸ್ಟ್ ಮಿಸ್ಟೇಕ್. ನಾನು ಈ ಹಿಂದೆ ಮಾಡಿದ ಏನು ತಪ್ಪು, ಅದು ನಮ್ಮ ಅತ್ಯುತ್ತಮ ಶಿಕ್ಷಕ. ನಾವು ಕೆಲವೊಮ್ಮೆ ತಪ್ಪು ಮಾಡಿ ಕಲಿತೇವೆ, ಆದರೆ ಅದು ಮಗುವಿಗೆ ಗೊತ್ತಾಗಬೇಕು, ನಾನು ತಪ್ಪು ಮಾಡಿದ್ದೀನಿ, ಈ ತಪ್ಪಿನ ನಾನು ಹೊರಗೆ ಬರಬೇಕು ಅಂತೇಳಿ. ದಟ್ ಶುಡ್ ಬಿ ಏನಂತ ಹೇಳಿದ್ರೆ, ಅಪ್ಪ ಮತ್ತು ಮಗ ಅಥವಾ ಮಕ್ಕಳು ಮತ್ತು ಪೇರೆಂಟ್ ಮಧ್ಯೆ ಅಂಥ ಒಂದು ವಾತಾವರಣ ಇರಬೇಕು, ಫ್ರೆಂಡ್ಲಿ ರಿಲೇಷನ್ಶಿಪ್ ಇರಬೇಕು. ಮನೆಯಲ್ಲಿ ಅಪ್ಪ ಮಕ್ಕಳ ಮಧ್ಯೆ ಒಂದು ಮಾತುಕತೆ ಇರಬೇಕು, ಅವರು ಒಟ್ಟಿಗೆ ಕೂತ್ಕೊಳ್ಬೇಕು, ಒಟ್ಟಿಗೆ ಕೂತು ಮಾತಾಡಬೇಕು, ಒಂದು ಸಂಭಾಷಣೆ ಇರಬೇಕು, ಕನ್ವರ್ಸೇಷನ್ ಇರಬೇಕು. ಇದೆಲ್ಲ ಇದ್ದಾಗ ಮಾತ್ರ ಆಗುತ್ತೆ. ಇಲ್ಲದ್ರೆ ಮಕ್ಕಳು ತಪ್ಪು ಮಾಡ್ತಾನೆ ಹೋಗ್ತಾರೆ, ಅಪ್ಪ ಅಮ್ಮ ಅದರ ಬಗ್ಗೆ ಪಶ್ಚಾತ್ತಾಪ ಪಡ್ತಾನೆ ಇರ್ತಾರೆ. ಆದರೆ ಮಗು ತಪ್ಪು ಅಂತೇಳಿ ಮಗುಗೆ ರಿಯಲೈಸೇಷನ್ ಯಾರು ಮಾಡಬೇಕು? ಒಂದು ಟೀಚರ್ ಮಾಡಬೇಕು, ಅಥವಾ ಅಪ್ಪ ಅಮ್ಮ ಮಾಡಬೇಕು, ಅಥವಾ ಸಮಾಜ ಮಾಡಬೇಕು. ಸಮಾಜ ಮಾಡೋದನ್ನು ಒಪ್ಕೊಳ್ಳೋದಿಲ್ಲ. ಈಗ ಒಂದು ಸಮಾಜ ಕೂಡ ಮಾಡ್ಬೋದು. ಈಗ ಒಬ್ಬ ಕೌನ್ಸಿಲರ್ ಮಾಡೋ ಒಬ್ಬ ಸಮಾಜ ಅಲ್ಲ, ಅಪ್ಪನೂ ಅಲ್ಲ, ಅಮ್ಮನೂ ಅಲ್ಲ, ಟೀಚರು ಅಲ್ಲ, ಅವರೊಬ್ಬ ಕೌನ್ಸಿಲರ್. ಒಂದು NGO ಒಂದು ಸಮಾಜ ಅಲ್ಲ. ಒಂದು NGO ಅವರ ಗಮನಕ್ಕೆ ಒಂದು ಮಗು ತಪ್ಪು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅವರು ಕೂಡ ಮಗುವಿಗೆ ಕೌನ್ಸಿಲಿಂಗ್ ಮಾಡ್ಬೋದು, ಅವರಿಗೆ ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ಮಾಡ್ಬೋದು. ಆ ಅರ್ಥ ನನ್ನ ಸಮಾಜ ಅಂತ ಹೇಳಿದ್ದು ನಾನು. ಸೊ ಇವತ್ತು ಇಷ್ಟು ವ್ಯವಧಾನ, ಪೇಷನ್ಸ್ ಅಪ್ಪ ಅಮ್ಮನಿಗಿದೆಯಾ? ಇವ್ರ ಪ್ರಶ್ನೆ ಕೂಡ ಅದನ್ನೇ ಕೇಳಿದ್ದೀಗ. ಮತ್ತು ಎರಡನೆಯದ್ದು ಅಷ್ಟು ಸಮಯ ಕೊಡ್ಲಿಕ್ಕೆ ಆಗತ್ತಾ?
ಪ್ರತಿದಿನ ಮಕ್ಕಳೊಟ್ಟಿಗೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿಕ್ಕೆ ಆಗತ್ತಾ, 1 ಗಂಟೆ ಕೂತ್ಕೊಳ್ಳಿಕ್ಕೆ ಆಗತ್ತಾ? ಪ್ರತಿ ಅಪ್ಪ ಅಮ್ಮ ನೋಡಿ, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾನು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ನಾವು ಕೋಟಿ ರೂಪಾಯಿಯೇ ಮನೆ ಕಟ್ತೀವಿ, ಕೋಟಿ ರೂಪಾಯಿಯೇ ಮನೆ ಕಟ್ತೀವಿ, ಮನೆಗೆ ದೊಡ್ಡ ಕಾಂಪೌಂಡ್ ಕಟ್ತೀವಿ, ಮನೆಯಲ್ಲಿ ಎಲ್ಲ ವಸ್ತುಗಳಿದೆ. ನೀವು ಬಹುತೇಕ ಮನೆಗೆ ಹೋದರೂ 10,000 ರೂಪಾಯಿಯ ಪುಸ್ತಕದ ಒಂದು ಲೈಬ್ರರಿ ಇರಲ್ಲ. ಪುಸ್ತಕ ಇಡ್ಲಿಕ್ಕೆ ಜಾಗ ಇರೋದಿಲ್ಲ. ನಾವು ಹೆಂಗ್ರಿ ಶ್ರೀಮಂತರು? ನಾವೆಲ್ಲ ತೋರಿಸ್ತೀವಿ, ಲೈಟಿಂಗ್ಸ್ ಹಾಕ್ತೀವಿ, ಎಲ್ಲ ಏನು ಎಲೆಕ್ಟ್ರಾನಿಕ್ಸು ಇದು ತರ್ತೀವಿ, ಫಾರಿನಿಗೆ ಹೋಗಿ ಇಟಾಲಿಯನ್ ಏನು ಮಾರ್ಬಲ್ ಗ್ರಾನೈಟ್ ತರ್ತೀವಿ, ಎಲ್ಲ ಹಾಕ್ತೀವಿ. ಆದರೆ ಎಲ್ಲದಕ್ಕಿಂತ ಶ್ರೇಷ್ಠವಾದ ಯಾವುದು? ಪುಸ್ತಕ. ಎಲ್ಲದಕ್ಕಿಂತ ನೋಡಿ, ಪವಿತ್ರ ಕುರಾನಿನಲ್ಲಿ ಮೊದಲ ವಾಕ್ಯ ಏನು? ಇಕ್ರ, ಓದಿರಿ ಅಂತೇಳಿ ಅಲ್ವಾ? ಆಗ ಮನೆಯಲ್ಲಿ ಓದುವ ವಸ್ತುಗಳು ಬೇಕಲ್ಲ. ಆ ಮಗು ಏನು ನೋಡುತ್ತೆ? ಸರ್, ಒಂದು ವಿಷಯ, ನಾವು ಮೊಬೈಲ್ ವಿಷಯ ಮಾತಾಡ್ತಿದ್ದೆ, ಓದುವ ವಸ್ತು ಇರುವಾಗ ನಮಗೆ ಓದಲಿಕ್ಕೆ ಪುಸ್ತಕವನ್ನು ಕಪಾಟ್ನಲ್ಲಿ ಇಡುವ ಅವಶ್ಯಕತೆ ಇಲ್ಲ. ಇವತ್ತು ಮೊಬೈಲ್ನಲ್ಲಿ ಎಲ್ಲವೂ ಸಿಗ್ತಾ ಇದೆ. ಸೊ ಅದರಿಂದ ನಾವು ಮೊಬೈಲ್ ನೋಡ್ತಾ ಇದ್ದೀವಿ. ನೋಡಿ, ಮೊಬೈಲ್ನಲ್ಲಿ ಓದುವ ಫೀಲಿಗೂ ಒಂದು ಬುಕ್ಕನ್ನು ಹಿಡ್ಕೊಂಡು ಓದುವ ಫೀಲಿಗೂ ಡಿಫ್ರೆನ್ಸ್ ಇದೆ ಸರ್. ಮೊಬೈಲ್ನಲ್ಲಿ ನಿಮಗೆ ಅಷ್ಟು ಚಿಕ್ಕ ಸ್ಕ್ರೀನಲ್ಲಿ ಸಿಗುತ್ತೆ, ಅದೇ ಪುಸ್ತಕ ಹಿಡಿದಾಗ ಅದನ್ನು ಓದುವಾಗ ನಿಮಗೆ ಆಗುವ ಫೀಲ್ ಇದೆಯಲ್ಲ, ಅದು ವ್ಯತ್ಯಾಸ ಇದೆ. ಸೊ ಮೊಬೈಲಲ್ಲಿ ಪುಸ್ತಕ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಅದು ಮತ್ತೊಂದು, ಆ ಮಗು ನೋಡಿ, ಒಂದು ಲೈಬ್ರರಿ ನೀವು ಮಾಡಿ, ಒಂದು 10,000 50,000 ರೂಪಾಯಿ ಪುಸ್ತಕ ಹಾಕಿ, ಮಕ್ಕಳಿಗೆ ಕಥೆಗಳನ್ನು ಹಾಕಿ, ನೀತಿ ಕಥೆಗಳನ್ನು ಹಾಕಿ, ಧಾರ್ಮಿಕ ಸ್ಟೋರೀಸ್ ಇದೆ ಕಥೆಗಳು. ನಾನೊಂದು ಮನೆಗೆ ಹೋಗಿದ್ದೆ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಲ್ಲಿ ಒಂದು ಚಿಕ್ಕ ಮಗು, ನಾನು ಹೋದಾಗ ಆ ಮಗು ನನಗೆ ಮೂಸಾ ಅಲೈಹಿಸ್ಸಲಾಂ, ಪ್ರವಾದಿ ಮೂಸಾ ಅವರ ಕತೆ ಹೇಳಿತು, ಫಿರೌನ್ನ ಕತೆ ಹೇಳಿತು. ಅದು ಅವರು ಹೇಗೆ ನೀರಿನಲ್ಲಿ ಮುಳುಗಿದ್ರು, ಫಿರೌನ್ ಹೇಗೆ ಮುಳುಗಿದ್ದು, ಹೇಗೆ ಇವರು ಮೂಸಾ ನಬಿ ಏನು ಮಾಡಿದರು, ಅದೆಲ್ಲ ಸ್ಟೋರಿ ನನಗೊಂದು 2 ವರ್ಷದ ಮಗುವಿನ ಹತ್ರ ಹೇಳಿತ್ತು. ಹೇಗೆ ಸಾಧ್ಯ ಆಯಿತು? ನಾನು ನೋಡಿದೆ, ಅಲ್ಲಿ ಲೈಬ್ರರಿಯಲ್ಲೆಲ್ಲ ಪುಸ್ತಕಗಳಿತ್ತು. ಆ ಮಗು ಅದನ್ನು ನೋಡಿ ಅದನ್ನು ಇದು ಮಾಡಿ ಗ್ರಾಸ್ ಮಾಡಿ ನನಗೆ ಆ ಸ್ಟೋರಿ ಹೇಳಿತು. ಹೇಗೆ ಸಾಧ್ಯ ಆಯಿತು? ಆ ಮಗುವಿಗೆ ಕೊಟ್ಟರೆ ಅಲ್ಲ. ಮಕ್ಕಳು ಬಹಳ ಪರಿಶುದ್ಧ, ದೇ ಆರ್ 24 ಕ್ಯಾರೆಟ್ ಗೋಲ್ಡ್. ಮಕ್ಕಳನ್ನು ನಾವೇನು ಹೇಳಲಿಕ್ಕಿಲ್ಲ. ಮಗು ಕೆಟ್ಟದಾಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ. ಮಗು ಪರಿಶುದ್ಧವಾಗಿ ಈ ಜಗತ್ತಿಗೆ ಬರುತ್ತೆ. ಮಗುವನ್ನು ನಾವು ಏನು ಕೊಡ್ತೀವಿ, ಮಗುವಿನ ಕೈಯಲ್ಲಿ ಏನು ಕೊಡ್ತೀವಿ ಎಂಬುದು ಇಂಪಾರ್ಟೆಂಟ್. ಏನು ಕೊಡ್ತೀವಿ ಅಂತ. ಸೊ ನಮ್ಮ ಮನೆಯ ಪರಿಸರ ಒಂದು ಕಲಿಕೆಯ ಪರಿಸರವಾದರೆ, ಕಲಿಕೆಯ ವಾತಾವರಣ, ನಮ್ಮ ಮಾತು, ನಮ್ಮ ಸಂಸ್ಕಾರ, ನಮ್ಮ ನಡತೆ, ಮನೆಯೊಳಗೆ ಗಂಡ ಹೆಂಡತಿಯ ಮಧ್ಯೆ ಇರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್, ಫ್ಯಾಮಿಲಿ ಬಾಂಡೇಜ್, ಅದಕ್ಕಿಂತ ಮುಖ್ಯವಾಗಿ ಅತಿಥಿಗಳು ಬಂದಾಗ ನಾವು ಹೇಗಿರ್ತೀವಿ, ಇದೆಲ್ಲವನ್ನು ಕೂಡ ಮಕ್ಕಳು ಗಮನಿಸ್ತಾರಲ್ಲ. ಒಂದು 10 ಪುಸ್ತಕ ಇಟ್ಟುಬಿಡಿ, ಅದರಲ್ಲಿ ಒಂದು ಪುಸ್ತಕ ಆದರೂ ಮಗು ತಗೊಳ್ಳುತ್ತೆ. ನೀವು ಮೊಬೈಲಲ್ಲಿ ಹೇಳಿದ್ರಲ್ಲ, ಮೊಬೈಲಲ್ಲಿ ಆ ರೀತಿ ತಗೊಳ್ಲಿಕ್ಕೆ ಅವಕಾಶ ಇಲ್ಲ. ಮಗು ಫೀಲ್ ಮಾಡಲಿಕ್ಕಾಗಲ್ಲ, ಟಚ್ ಮಾಡಲಿಕ್ಕಾಗಲ್ಲ, ಇಲ್ಲೇ ಆಗಲ್ಲ. ಒಂದಿಷ್ಟು ಪುಸ್ತಕ ಇಟ್ಟಾಗ ಮಗು ತನ್ನ ಆಯ್ಕೆಯ ಪುಸ್ತಕವನ್ನು ತೆಗೊಂಡು ಆ ಕಲರ್ಫುಲ್ ಅದನ್ನು ನೋಡಿಕೊಂಡು ಇದು ಮಾಡಲಿಕ್ಕೆ ಆಗ್ತದೆ. ಸೊ ಮಗುವಿಗೆ ಒಟ್ಟು ತನ್ನ ಆ ಪ್ರಾಯದ ಅಭಿರುಚಿ, ಆಸಕ್ತಿಗೆ ತಕ್ಕ ಹಾಗೆ ಯಾವುದೋ ಒಂದು ಬೇಕು. ನೀವು ಪುಸ್ತಕ ಕೊಟ್ಟರೆ ಮಗು ಪುಸ್ತಕದಲ್ಲಿರ್ತಾರೆ, ಮೊಬೈಲ್ ಕೊಟ್ಟರೆ ಮೊಬೈಲಲ್ಲಿರ್ತಾರೆ ಅಷ್ಟೇ. ಸೊ ಮೊಬೈಲ್ ಕೂಡ ಹಾಗೆ. ಮೊಬೈಲಲ್ಲಿ ನೀವು ನೇರವಾಗಿ ನೀವಿಬ್ರು ಕೂಡ ಬ್ಲೇಮ್ ಮಾಡ್ತಾ ಇರೋದು ತಂದೆ ತಾಯಿಗಳನ್ನ. ಇಲ್ಲ, ತಂದೆ ತಾಯಿಗಳನ್ನು ಬ್ಲೇಮ್ ಮಾಡಿ ಮಗುವನ್ನು ಹೇಗೆ ಬ್ಲೇಮ್ ಮಾಡ್ತೀರಿ ನೀವು? ಮಗುವನ್ನು ಹೇಗೆ ಬ್ಲೇಮ್ ಮಾಡ್ತೀರಿ? ಮಗು ನಮ್ಮ ಮಾತು ಕೇಳ್ತಾ ಇಲ್ಲ. ಯಾವುದು? ಮಗು ನಮ್ಮ ಹಿಡಿತದಲ್ಲಿಲ್ಲ. ಯಾವುದು ಕೊಟ್ಟದ್ದು ಯಾರು? ಮಗುವಿನ ಕೈಗೆ ಫಸ್ಟ್ ಕೊಟ್ಟದ್ದು ಯಾರು? ಆ ಚಿಕ್ಕ 40 ದಿವಸದ ಮಗುವಿಗೆ, 1 ತಿಂಗಳ ಮಗುವಿಗೆ ಊಟ ಮಾಡಿಲ್ಲ ಅಂತ ಹೇಳಿದ್ರೆ ಮಗುವಿನ ಕೈಯಲ್ಲಿ ಮಗುವಿಗೆ ಪಾಪ ಊಟ ಮಾಡುವಾಗ ಆ ಊಟದ ಟೇಸ್ಟ್, ಆ ತಿನ್ನುವ ವಸ್ತುವಿನ ಟೇಸ್ಟನ್ನು ಮಗು ಫೀಲ್ ಮಾಡಬೇಕು, ಅದನ್ನು ಅನುಭವಿಸಬೇಕು. ಈ ಮಗು ತಿನ್ನಬೇಕು, ನನ್ನ ಮಗು ತಿನ್ನಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಮಗುವಿಗೇನು ಹೊರಗಡೆ ಕರ್ಕೊಂಡು ಹೋಗಿ ಚಂದ್ರ ತೋರಿಸಿ, ಸೂರ್ಯ ತೋರಿಸಿ, ಮರ ತೋರಿಸಿ, ಪಕ್ಷಿ ತೋರಿಸಿ, ಜಗತ್ತು ತೋರಿಸಿ, ನದಿ ತೋರಿಸಿ, ಕತೆ ಹೇಳಿ, ಮಗುವಿಗೆ ಮೋರಲ್ ಸ್ಟೋರೀಸ್ ಹೇಳಿ, ಕೇಳಿ ಇದನ್ನೆಲ್ಲ ಮಾಡಿ. ನಮ್ಮ ಹಿಂದಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ನಾವೆಲ್ಲ ತಿಂತಿರ್ಲಿಲ್ವಾ, ನಾವೆಲ್ಲ ಮಲಗ್ತಿರ್ಲಿಲ್ವಾ, ನಾವೆಲ್ಲ ಖುಷಿಯಲ್ಲಿರಲಿಲ್ವಾ, ನಾವೆಲ್ಲ ಎಂಜಾಯ್ಮೆಂಟಲ್ಲಿ ಇರಲಿಲ್ವಾ, ನಮಗೆ ತಮಾಷೆ ಒಂದು ಲೈಫ್ ಒಂದು ಇಂಟ್ರೆಸ್ಟಿಂಗ್ ಇರಲಿಲ್ವಾ, ಲೈಫ್ ಜಿಂಗಲೆಲ್ಲ ಆಗ್ತಿರ್ಲಿಲ್ವಾ? ಆಗ್ತಿತ್ತು. ಆಗ ಅಜ್ಜಿ ಕಥೆಗಳಿತ್ತು, ಮತ್ತೊಂದಿತ್ತು. ಈಗ ನಾವು ಅದನ್ನು ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ನಮಗೆ ಅದನ್ನು ಮಾಡುವಷ್ಟು ಸಮಯ ಇಲ್ಲ ಮತ್ತು ಅದನ್ನು ಮಾಡಲಿಕ್ಕೆ ಇಂಟ್ರೆಸ್ಟು ಇಲ್ಲ. ಸರ್, ನನ್ನ ಮಗುವನ್ನು ನಾನು ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಯಾವುದೋ ಸೈಂಟಿಸ್ಟ್ ಮಾಡಬೇಕು, ಜಗತ್ತಿನ ಶ್ರೇಷ್ಠ ಅಂದರೆ ಮಗುವನ್ನಾಗಿ ಮಾಡುವ ಪ್ರಯತ್ನದಲ್ಲಿದ್ದೇನೆ. ಅವನಿಗೆ ಅದಕ್ಕೆ ನಾನು ಹಣ ತೆಗಿಬೇಕು, ಹಣಕ್ಕಾಗಿ ನಾನು ದುಡಿಬೇಕು. ಅದು ನಾನು ದುಡಿಬೇಕು, ನನ್ನ ಹೆಂಡತಿಯು ದುಡಿಬೇಕು, ಮತ್ತು ಅಲ್ಲಿಂದ ಮತ್ತು ಬೇರೆ ಕಡೆಯಿಂದ ಎಲ್ಲ ಹಣ ಅಂದರೆ ಪಾರ್ಟ್ ಟೈಮ್ ಫುಲ್ ಟೈಮ್
ಅಂದರೆ ನನಗೆ ಸಮಯ ಎಷ್ಟಿದೆ ಅಷ್ಟೆಲ್ಲವನ್ನು ನಾನು ಹಣಕ್ಕಾಗಿ ದುಡಿಬೇಕು, ಅದು ದುಡಿತಾ ಇರೋದು ಯಾಕಂದರೆ ಆ ಮಗುವಿಗಾಗಿ. ಸೊ ಇಂಥ ಸಂದರ್ಭದಲ್ಲಿ ನೀವು ಮಗುವಿಗೆ ನಾವು ನೀವು ಹೇಳಿದಾಗೆ ಚಂದ್ರನೋ ಸೂರ್ಯನೋ ಅಥವಾ ಕಾಡೋ ಭೂಮಿಯೋ ತೋರಿಸ್ಕೊಂಡು ಕೂತ್ಕೊಂಡು ಬಿಟ್ರೆ ಆ ಮಗುವಿಗೆ ಮುಂದೆ ಹಣ ಬೇಕಲ್ಲ, ಅವನು MBBS ಮಾಡಬೇಕು. ನಾನು ಕೇಳೋದು, ನನ್ನ ಪ್ರಶ್ನೆ ಸೊ ಅದಕ್ಕೆ ನೋಡಿ, ನನ್ನ ಪ್ರಶ್ನೆ ಇಷ್ಟೇ, ನಿಮ್ಮ ಮಗು ಸ್ವ ಇಚ್ಛೆಯಿಂದ ಡಾಕ್ಟರ್ ಆದರೆ ಅವ ಡಾಕ್ಟರ್ ಆಗ್ತಾನೆ, ನಿಮಗೆ ಮಗನೂ ಆಗ್ತಾನೆ. ನಿಮ್ಮ ಮಗುವನ್ನು ನೀವು ಡಾಕ್ಟರ್ ಆಗಬೇಕು ಅಂತಿದ್ದಾಗ ಅವ ಡಾಕ್ಟರ್ ಆಗ್ತಾನೆ, ಆದರೆ ನಿಮಗೆ ಮಗ ಆಗಿ ಇರಲ್ಲ. ಗೊತ್ತಾಯ್ತಾ ಡಿಫ್ರೆನ್ಸ್? ಗೊತ್ತಾಯ್ತಾ? ಅವನು ಡಾಕ್ಟರ್ ಆಗ್ತಾನೆ, ನಿಮ್ಮ ಕನಸು ನಿಮ್ಮ ಇದಕ್ಕೋಸ್ಕರ ಒತ್ತಾಯಕ್ಕೋಸ್ಕರ ಅವನು ಡಾಕ್ಟರ್ ಆಗ್ತಾನೆ, ಆದರೆ ಅವನು ನಿಮಗೆ ಮಗ ಆಗಿರಲ್ಲ. ಅವನೇ ಡಾಕ್ಟರ್ ಆಗಬೇಕು ಅಂತ ಇದ್ದಾಗ ಅವನು ಡಾಕ್ಟ್ರು ಆಗ್ತಾನೆ, ನಿಮಗೆ ಮಗ ಆಗಿ ಇರ್ತಾನೆ. ಹೀಗಂದ್ರೆ ನಿಮ್ಮ ಹಿಡಿತದಲ್ಲಿ ಇಲ್ಲದ, ನಿಮ್ಮ ಕಂಟ್ರೋಲಲ್ಲಿ ಇಲ್ಲದ, ನೀವು ಹಿಡಿದಾಗೆ ಕೇಳದ, ನಿಮಗೆ ನಾಳೆಗೆ ಅನುಕೂಲಕರವಾಗಿ ಇಲ್ಲದ, ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವ, ನಿಮ್ಮನ್ನು ನಿಮ್ಮ ಕೊನೆಯ ಕಾಲದಲ್ಲಿ ನೋಡದ, ನಿಮಗೆ ಪ್ರೀತಿನೇ ವಾಪಸ್ಸು ಕೊಡದ ಒಬ್ಬ ಮಗ ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಸೈಂಟಿಸ್ಟ್ ಆಗಿ ಏನು ಪ್ರಯೋಜನ? ಕೇಳಿ. ನೀವು ಖುಷಿ ಹೇಳ್ಬೋದು, ನನ್ನ ಮಗ ಡಾಕ್ಟ್ರು, ನನ್ನ ಮಗ ಇಂಜಿನಿಯರು ಅಂತೇಳಿ, ಆದರೆ ಒಳಗಿಂದ ಎಷ್ಟು ನೋವು ಇರುತ್ತೆ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಮಗು ಬೇಕು, ಮಗು ಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮಗು ಪರಿಶುದ್ಧ. ಈಗ ಬದಲಾಗಬೇಕಾದ ಯಾರು? ಅಪ್ಪ ಅಮ್ಮ, ಮನೆ, ಕುಟುಂಬ ಬದಲಾಗಬೇಕು. ಸರ್, ನಾನು ಆಗಲೇ ಒಂದು ಪ್ರಶ್ನೆ ಕೇಳಿದ್ದೆ, ಅದೇ ಒಂದು ರಿಪೀಟ್ ನಿಮಗೆ ಮಾಡ್ತಿದ್ದೇನೆ. ಅವ್ರಿಗೆ ಉತ್ತರ ಕೂಡ ಹೇಳಿದರು. ಅದು ನಿಮ್ಮ ಕಡೆಯಿಂದ ನಾನು ಕೇಳಲಿಕ್ಕೆ ಬಯಸ್ತಾ ಇರೋದು, ಅಂದರೆ ಹಣ ಬೇಕೇ ಬೇಕು. ಮತ್ತು ಇವತ್ತಿನ ಜೀವನದಲ್ಲಿ ಕೇವಲ ಮಗು ಮಾತ್ರ ಅಲ್ಲ, ನಾವು ಬದುಕಲಿಕ್ಕೂ ಕೂಡ ನಾವು ಎಷ್ಟು ಇಬ್ಬರು ಕೂಡ ದುಡಿದು ಸಾಕಾಗೋದಿಲ್ಲ. ಈ ಸಮಯದಲ್ಲಿ ಈ ಮಗುವನ್ನು ನಾವು ಈ ಮೊಬೈಲು ಅಥವಾ ಡಿವೈಸ್ಗಳಿಂದ ದೂರ ಇಡಬೇಕು. ಹೇಗೆ ಸಾಧ್ಯ? ಇನ್ ದ ಲಾಸ್ಟ್ 5-10 years ಇತ್ತೀಚೆಗೆ ನಾವು ಚಿಕ್ಕ ಮಕ್ಕಳಲ್ಲೂ, ಇನ್ಫೆಂಟ್ಸಲ್ಲೂ ಈ ಟ್ರೆಂಡ್ ನಾವು ಯಾಕೆ ನೋಡ್ತಿದ್ದೀವಿ ಅಂದರೆ ಫಾರ್ ದಿಸ್ ವೆರಿ ರೀಸನ್. ಮೊಬೈಲ್ ಕೊಡೋದು, ಮಕ್ಕಳನ್ನು ಮೊಬೈಲ್ ಜೊತೆ ಕೊಟ್ಟು ಡಿಸ್ಟ್ರ್ಯಾಕ್ಟ್ ಮಾಡೋದು ಅನಿವಾರ್ಯ ಆಗಿಬಿಟ್ಟಿದೆ. ಇಟ್ಸ್ ನಾಟ್ ಅ ನೆಸೆಸಿಟಿ ಎನಿಮೋರ್, ಅದು ವೆರಿ ಬೇಸಿಕ್ ನೆಸೆಸಿಟಿ, ಅನಿವಾರ್ಯ ಆಗಿಬಿಟ್ಟಿದೆ. ದಟ್ ಈಸ್ ವೈ ಟೈಮ್ ಇರಲ್ಲ ಅಂತ ವಿ ಡೂ ಆಲ್ ದೀಸ್ ಥಿಂಗ್ಸ್. ಬಟ್ ಲೇಟರ್ ಆನ್ ಇದರ ಎಫೆಕ್ಟ್ಸ್ ನಾವು ಇವಾಗ ಕಂಡು ಬರ್ತಿದ್ದೀವಿ. ಅವಾಗೇನೋ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸಿಕ್ವೆನ್ಸಸ್ ವಿ ಡಿಡ್ ಇಟ್, ಬಟ್ ಟುಡೇ ವಿ ಆರ್ ಸೀಯಿಂಗ್ ದ ಎಫೆಕ್ಟ್ ಆಫ್ ಇಟ್. ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್, ಬಿಕಾಸ್ ವಾಟ್ ಎವರ್ ಹಿ ಸ್ಯಾಡ್ ಇಸ್ ಟ್ರೂ. ಬಟ್ ನಾನು ಮೊದಲೇ ಸ್ಪೆಸಿಫೈ ಮಾಡಿದೆ, ಇಟ್ಸ್ ಎ ವೆರಿ ಸೆನ್ಸಿಟಿವ್ ಇಶ್ಯೂ. ನಮ್ಮನೆ ಸೊಲ್ಯೂಷನ್ ನಿಮ್ಮನೆ ಅಪ್ಲೈ ಮಾಡೋಕ್ಕಾಗಲ್ಲ, ನಿಮ್ಮನೆ ಸಂದರ್ಭ ಇನ್ನೊಬ್ಬರ ಮನೆಗೆ ಅಪ್ಲೈ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅವರ್ ಸಿಚುವೇಶನ್ ಲೈಕ್. ನಮಗೆ ಪ್ರಾಕ್ಟಿಕಲ್ ಆಗಿ ಯಾವುದನ್ನು ಅಪ್ಲೈ ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡ್ಬೋದು, ಅದರಲ್ಲೇ ಆ ಏರಿಯಾಸಲ್ಲೇ ನಾವು ಒಂದಿಷ್ಟು ಚೇಂಜಸ್ ತಂದ್ಕೊಡೋದು ಅಲ್ಲದೆ ಜನರಲ್ ಆಗಿ ನಿಮ್ಮ ಎದುರುಗಡೆ ನಾನು ಇಡ್ತೇನೆ. ಸರಿ, ಈಗ ಒಬ್ಬ ಮನೆಯಲ್ಲಿ 2 ಜನ ದುಡಿಯೋದು ಅನಿವಾರ್ಯ. ಬೆಳಿಗ್ಗೆ ಮಗುವನ್ನು ರೆಡಿ ಮಾಡಿ ಶಾಲೆಗೆ ಕಳಿಸ್ಬೇಕು. ಅದರ ಮಧ್ಯದಲ್ಲಿ ತಾಯಿ ಅಡುಗೆ ಮಾಡಬೇಕು, ತಂದೆ ಬೇರೆ ಕೆಲಸ ಮಾಡ್ತಿರ್ತಾನೆ. ಮಗು ಎದ್ದಿರ್ತದೆ, ಅದನ್ನು ನಿಯಂತ್ರಣ ಮಾಡೋದು ಹೇಗೆ ಅಂದರೆ ಅದ್ರ ಜೊತೆಲಿ ಯಾರೂ ಇಲ್ಲ ಅಂದರೆ ಅದು ಮತ್ತೆ ರಗಳೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಆಗ ಅಂದರೆ ಈಗಿರುವುದು ನಾವು ಅಂದರೆ ಮೈಕ್ರೋ ಫ್ಯಾಮಿಲಿಗಳ ಮಧ್ಯದಲ್ಲಿ ಇರೋದು. ಸೊ ಅದರ ಮತ್ತೆ ಅಜ್ಜ ಅಜ್ಜಿ ಇಲ್ಲ, ಸೋಷಿಯಲ್ ಸಪೋರ್ಟ್ ಇಲ್ಲ. ಸೊ ಆಗ ಏನು ಮಾಡೋದು ಸರ್? ಮೊಬೈಲ್ ಕೊಡದೆ ಏನು ಮಾಡ್ತೇವೆ ನಾವು ಅಂತ ಈ ವಿಷಯ ಇರೋದು. ಈ ಸಿಚುವೇಶನ್ ಅಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾರೆ. ಥಿಯರಿಟಿಕಲಿ ನಾನು ಏನು ಬೇಕಾದರೂ ಹೇಳ್ಬೋದು, ಬಟ್ ಅನುಭವಿಸಿಲ್ಲ. ಸೊ ನನ್ನ ಮಾತಿಗೆ ಅಷ್ಟೊಂದು ಬೆಲೆ ಇರಲಿಕ್ಕಿಲ್ಲ. ಏನೇ ಸೊಲ್ಯೂಷನ್ ಹೇಳಿದ್ರು ಅದು ಜನರಿಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಹ್ಯಾವ್ ನಾಟ್ ಬಿನ್ ಇನ್ ದಟ್ ಸಿಚುವೇಶನ್. ನಾವು ಯಾವತ್ತೊಂದು ಸಿಚುವೇಶನಲ್ಲಿ ಇರ್ತೀವೋ, ನಾವು ಯಾವತ್ತು ನಾವೇ ಫೇಸ್ ಮಾಡ್ತೀವೋ, ಆವಾಗ ನಾವು ಅದ್ರ ಬಗ್ಗೆ ಹೇಳೋ ಮಾತು ಬೆಲೆ ಇರುತ್ತೆ. ಇಮ್ಯಾಜಿನರಿ ನಾನು ಹೇಳ್ಬೋದು, ಇಲ್ಲ ಟೈಮ್ ತಗೊಳ್ಳಿ, ಹಂಗೆ ಮಾಡಿ ಹಿಂಗೆ ಮಾಡಿ, ಬಟ್ ಐ ಆಮ್ ನಾಟ್ ಬಿನ್ ಇನ್ ದಟ್ ಸಿಚುವೇಶನ್. ಓಕೆ, ಹೇಳಿದ್ರು ಸಣ್ಣ ಮಗುವಿಂದ ದೊಡ್ಡ ಮಗುವಿಗೆ ಬಂದರೆ ಅಂದರೆ ನಿಮ್ಗೆ ಅಂದಾಗಿರ್ಬೋದು, ನಿಮ್ಗೆ ಇಂಥ ಸಿಚುವೇಶನ್ಗಳು ಬಂದಿರಬಹುದು ಅಂತ ಹೇಳ್ತಾ ಇರೋದು. ಅಂದರೆ ದೊಡ್ಡ ಮಕ್ಕಳು ಅಂದರೆ ಈಗ ತಂದೆ ತಾಯಿ ಹೋಗಿ ಬೇರೆ ಇರ್ತಾರೆ, ದುಡಿತಾ ಇರ್ತಾರೆ, ಬಟ್ ಮನೆಗೆ ಬಂದಾಗ ಯಾರು ಇರೋದಿಲ್ಲ. ಅದಕ್ಕಾಗಿ ಮಗು ಮನೆಯಿಂದ ಹೊರಗೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಮೊಬೈಲ್ ಕೊಡಬೇಕಾಗ್ತದೆ. ಸೊ ಇಂಥ ಸಿಚುವೇಶನ್ ಇದರಿಂದ ಹೊರಗೆ ಬರೋದು ಹೇಗೆ ಅಂದರೆ ನಾವು ಈಗ ಒಂದ್ಸಲ ಮೊಬೈಲ್ ಕೊಡ್ತೇವೆ, ಆದರೆ ತಂದೆ ತಾಯಿ ಇಲ್ಲದ ಟೈಮ್ನಲ್ಲಿ ಅಥವಾ ಅನಿವಾರ್ಯದ ಕೊಟ್ಟ ಟೈಮನ್ನು ಮಗು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಆ ಹಂತಕ್ಕೆ ಏನು ಮಾಡ್ತೀರಿ ಅಂತ, ಹಂತಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆ. ಕರೆಕ್ಟ್. ಇವಾಗ ಇವ್ರೇನು ಹೇಳಿದ್ರು ಪೇರೆಂಟ್ಸ್ ಬಗ್ಗೆ, ಪೇರೆಂಟ್ಸ್ ವಾತಾವರಣ ಕೊಡೋ ಬಗ್ಗೆ, ದಟ್ ಈಸ್ ದಿ ಫಸ್ಟ್ ಹಾಫ್ ಆಫ್ ಇಟ್. ಮಗು ನಮ್ಮ ಕೈಯಲ್ಲಿ, ನಮ್ಮ ಕಂಟ್ರೋಲಲ್ಲಿ, ನಮ್ಮ ಮಾನಿಟರಿಂಗಲ್ಲಿ ಇರೋ ಅಷ್ಟೊತ್ತಿಗೆ ನಾವು ಇದನ್ನೆಲ್ಲ ಮಾಡ್ಬೋದು, ಮಕ್ಕಳಿಗೆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಕೊಡ್ಬೋದು. ಬಟ್ ಮಗು ಹೈಸ್ಕೂಲ್ ದಾಟಿ PUC ದಾಟಿ ನಮ್ಮ ಕಂಟ್ರೋಲ್, ನಮ್ಮ ಮಾನಿಟರಿಂಗಿಂದ ಹೋಗ್ತಾ
At that time, we have to give them freedom, but we also have to give monitoring. My point is not to ಬಿಟ್ಬಿಡೋದಲ್ಲ ಅಂತ, but we also have to give them monitoring. ಮಕ್ಕಳು ನಮ್ಮ ಮನೇಲಿದ್ದಾಗ ವಿ ಹ್ಯಾವ್ ಅರೌಂಡ್ 80-90% ಆಫ್ ಮಾನಿಟರಿಂಗ್, 10% ಆಫ್ ದೇರ್ ಫ್ರೀಡಮ್. ಅವ್ರ ಟೈಮಲ್ಲಿ ಅವ್ರು ಏನು ಮಾಡ್ತಾರೋ ದಟ್ ಇಸ್ ಲೆಫ್ಟ್ ಟು ದೆಮ್. ಬಟ್ ಆಸ್ ದೇ ಗ್ರೋ ಅಪ್, ದಿ ಅಮೌಂಟ್ ಆಫ್ ಫ್ರೀಡಮ್ ಹ್ಯಾಸ್ ಟು ಇನ್ಕ್ರೀಸ್, ಬಟ್ ಮಾನಿಟರಿಂಗ್ 0% ಯಾವತ್ತೂ ಬರಬಾರ್ದು. ಮಾನಿಟರಿಂಗ್ ಹ್ಯಾಸ್ ಟು ಬಿ ದೇರ್. ಮಾನಿಟರಿಂಗ್ ಹ್ಯಾಸ್ ಟು ಬಿ ದೇರ್ ಆ್ಯಂಡ್ ಪೇರೆಂಟ್ಸ್ ಶುಡ್ ನೋ ಮಗು ಏನು ಮಾಡ್ತಿದೆ, ಯಾರ ಜೊತೆ ಇದೆ, ವಾಟ್ ಈಸ್ ಈ ಡೂಯಿಂಗ್, ವೆನ್ ಈಸ್ ಈ ಡೂಯಿಂಗ್, ಎವ್ರಿಥಿಂಗ್ ದ ಪೇರೆಂಟ್ಸ್ ಹ್ಯಾವ್ ಟು ಹ್ಯಾವ್ ಎನ್ ಐಡಿಯಾ ಅಬೌಟ್. ಗಾಲಿಪಟ ಎಕ್ಸಾಂಪಲ್ ಕೊಟ್ರಲ್ಲ, ಇಟ್ಸ್ ಅ ವೆರಿ ಗುಡ್ ಎಕ್ಸಾಂಪಲ್. ದಾರ ಯಾವತ್ತೂ ನಮ್ಮ ಕೈಯಿಂದ ಬಿಟ್ಟೋಗಂಗಿಲ್ಲ, ಇರಬೇಕು, ಎತ್ತರಕ್ಕೆ ಹಾರಲಿ, ಬಟ್ ದಾರ ನಮ್ಮ ಕೈಯಲ್ಲಿ ಇರಬೇಕು. ಅದಿದ್ರೇ ದರ್ ಇಸ್ ಸಮ್ ಇಟ್ಸ್ ಲಿಟಲ್ ಫ್ರೂಟ್ಫುಲ್. ಇವಾಗ ಮಗು ಚೈಲ್ಡ್ ಹಸ್ ಕಮ್ ಔಟ್ ಆಫ್ ದ ಹೋಮ್, ಚೈಲ್ಡ್ ಹಸ್ ಸ್ಟಾರ್ಟೆಡ್ ಇಂಟ್ರಾಕ್ಟಿಂಗ್ ವಿತ್ ಅದರ್ ಪೀಪಲ್. ಈ ಸಮಯದಲ್ಲಿ ಇಟ್ ಈಸ್ ದ ಜಾಬ್ ಆಫ್ ದ ಪೇರೆಂಟ್ ಆರ್ ಟೀಚರ್ ಆರ್ ಸೊಸೈಟಿ ಟು ಟೀಚ್ ರೆಸ್ಪಾನ್ಸಿಬಿಲಿಟಿ ಟು ದ್ಯಾಟ್ ಚೈಲ್ಡ್. ಆ ಟೈಮಲ್ಲಿ ಮಗು ಅಲ್ಲ, ಆ ಟೀನೇಜರ್ ನಾವು ಹೇಳಿದ ಮಾತು ಕೇಳಲ್ಲ. ದಟ್ ಈಸ್ ವೆನ್ ದೇ ಬಿಕಮ್ ಮೋರ್ ರಿಯಾಕ್ಟಿವ್. ಬಿಕಾಸ್ ಅವ್ರಿಗೇನು ಅನಿಸುತ್ತೆ, ನಾನೆಲ್ಲ ನೋಡಿದ್ದೀನಿ, ನನಗೆ ಗೊತ್ತು, ನೀವು ಯಾಕೆ ಹೇಳ್ತಿದ್ದೀರಾ, ನೀವೆಲ್ಲ ಹಳೆ ಕಾಲದವರು, ನಾವು ಇವತ್ತಿನ ಕಾಲದವರು, ನಮಗೆ ಗೊತ್ತು ಅಂತ ಅವ್ರು ಹೇಳ್ತಾರೆ. ದೇ ವಿಲ್ ಆಲ್ವೇಸ್ ಆರ್ಗ್ಯೂ ಇನ್ ದ್ಯಾಟ್ ಮ್ಯಾನರ್. ಸೊ ಇನ್ ದ್ಯಾಟ್ ಟೈಮ್ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ಮಕ್ಳಿಗೆ ನಾವು ಫೋರ್ಸ್ ಮಾಡ್ಬೋದು, ಪನಿಷ್ಮೆಂಟ್ ಕೊಡ್ಬೋದು, ಹೆದರಿಸಿ ಬೆದರಿಸಿ ವಿ ಕ್ಯಾನ್ ಫೋರ್ಸ್ ದೆಮ್. ಬಟ್ ಟೀನೇಜರ್ಸ್ ಆ್ಯಂಡ್ ಯಂಗ್ ಅಡಲ್ಟ್ಸ್ ವಿ ಕೆನಾಟ್ ಫೋರ್ಸ್ ದೆಮ್. ಅವ್ರು ತಿರ್ಗಾ ದೇ ವಿಲ್ ಆಬ್ವಿಯಸ್ಲಿ ಬ್ಯಾಕ್ ಆನ್ಸರ್ ಟು ಅಸ್. ಸೊ ಅಟ್ ದ್ಯಾಟ್ ಟೈಮ್ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ವಿ ಟೀಚ್ ದೆಮ್ ರೆಸ್ಪಾನ್ಸಿಬಿಲಿಟಿ. ದಿಸ್ ಈಸ್ ವೈ ಐ ಸೆಡ್, ನಾನು ಹೇಳಿದ ಕಾರ್ಯ ಏನಂದರೆ, ಮೋಸ್ಟ್ ಆಫ್ ದ ಕಂಪ್ಲೇಂಟ್ಸ್ ವಿ ಗೆಟ್ ಟುಡೇ ಆರ್ ಅಬೌಟ್ ಚಿಲ್ಡ್ರನ್ ಯೂಸಿಂಗ್ ಮೊಬೈಲ್ ಫೋನ್ಸ್. ಕಾಲೇಜ್ ಯೂತಲ್ಲಿ, ಮಂಗಳೂರಾಗಲಿ ಬೆಂಗಳೂರಾಗಲಿ, ಎನಿವೇರ್, ಕಾಲೇಜ್ ಸ್ಟೂಡೆಂಟ್ಸಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ದೇ ಹ್ಯಾವ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್, ದೇ ಹ್ಯಾವ್ ಫ್ಯಾಮಿಲಿ ಪ್ರಾಬ್ಲಮ್ಸ್, ದೇ ಹ್ಯಾವ್ ಡ್ರಗ್ ಇಶ್ಯೂಸ್, ದೇ ಹ್ಯಾವ್ ಆಲ್ಕೋಹಾಲ್ ಪ್ರಾಬ್ಲಮ್ಸ್. ಬಟ್ ಮೋಸ್ಟ್ ಕಾಮನ್ ಆಗಿ, ಬಿಕಾಸ್ ಮೊಬೈಲ್ ಫೋನ್ ಎಲ್ಲರ ಜೊತೆ ಇದೆ, ಎಲ್ಲರೂ ಡ್ರಗ್ಸ್ ಅಂತ ಹೋಗಲ್ಲ, ಎಲ್ಲರೂ ರಿಲೇಷನ್ಶಿಪ್ ಪ್ರಾಬ್ಲಮ್ಸಲ್ಲಿ ಬೀಳಲ್ಲ, ಬಟ್ ಎಲ್ಲರ ಕೈಯಲ್ಲಿ ಮೊಬೈಲ್ ಫೋನ್ಸ್ ಇದೆ. ಆಸ್ ಅ ರಿಸಲ್ಟ್ ಆಫ್ ಹ್ಯಾವಿಂಗ್ ಮೊಬೈಲ್ ಫೋನ್, a good number of them are likely to get into problem with their mobile phone. ನಾವು ಮಕ್ಕಳು ಸಣ್ಣದಿರುವಾಗ ವಿ ಕ್ಯಾನ್ ಕಂಟ್ರೋಲ್ ದೆಮ್. ಮೊಬೈಲ್ ಫೋನ್ ಕೊಡಲ್ಲ ಅಂತ ಹೇಳ್ತೀವಿ, 10th ಇಲ್ಲ 12th ಆಗೋದು ಮುಂಚೆ ಮೊಬೈಲ್ ಫೋನ್ ಕೊಡಲ್ಲ ಅಂತ ಹೇಳ್ತೀವಿ, ದ್ಯಾಟ್ ವಿಲ್ ವರ್ಕ್ ಟು ಸಮ್ ಎಕ್ಸ್ಟೆಂಟ್. ಬಟ್ ಮಕ್ಕಳು ದೊಡ್ಡದಾದ ಮೇಲೆ ಮನೆಯಲ್ಲಿ ಏನು ಸಿಗಲ್ವೋ ಹೊರಗೆ ಹೋಗ್ಬಿಟ್ಟು ಹುಡುಕ್ತಾರೆ ಅದನ್ನ. ದೇ ವಿಲ್ ಫೈಂಡ್ ಇಟ್ ಔಟ್ ಸೈಡ್. ಚಿಲ್ಡ್ರನ್ ಆರ್ ಲೈಕ್ ದಟ್, ಪೀಪಲ್ ಆರ್ ಲೈಕ್ ದಟ್. ನಮಗೆ ಎಲ್ಲಿ ನಮ್ಮ ಮನೆಯಲ್ಲಿ ಏನು ಸಿಗ್ತಾ ಇಲ್ವೋ, ವಿ ವಿಲ್ ಗೋ ಆ್ಯಂಡ್ ಲುಕ್ ಫಾರ್ ಇಟ್ ಔಟ್ ಸೈಡ್, ಆ್ಯಂಡ್ ಚಿಲ್ಡ್ರನ್ ವಿಲ್ ಆಲ್ಸೋ ಡೂ ದ್ಯಾಟ್. At that time, this responsibility and monitoring becomes important. Even if the parent is giving a mobile phone to the child, they have to teach the child how to be responsible with it. They have to teach the child what is there in adರಲ್ಲಿ ಏನೆಲ್ಲ ಇದೆ, what is good for you, what is not good for you, what is helpful, harmful. Somewhere over time, ಅಂದರೆ ಒಂದೇ ದಿವಸದಲ್ಲಿ ಹಿಂಗೆ ಕೂತ್ಬಿಟ್ಟು ಮಾತಾಡೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಓವರ್ ಟೈಮ್ they have to explain what is right and what is wrong, and that is one thing that I also follow in my classes, because ನಮ್ಮ ಸ್ಟೂಡೆಂಟ್ಸಿಗೆ, at least me personally, the biggest advice I always tell my students is this: ನೀವು ಕ್ಲಾಸಲ್ಲಿ ಬೋರ್ ಆದರೂ ಕೂಡ ಮೊಬೈಲ್ ಫೋನ್ ತೆಗಿಬಾರ್ದು. ಮೊಬೈಲ್ ಫೋನ್ ಇಲ್ಲದೆ ನಿಮ್ಮ ಮನಸ್ಸನ್ನು ಎಂಟರ್ಟೈನ್ ಮಾಡೋಕ್ಕೆ ನೀವು ಕಲೀರಿ. ಕ್ಲಾಸಲ್ಲಿ ಬೋರ್ ಹೊಡೆದ್ರು ಮೊಬೈಲ್ ಫೋನ್ ತೆಗೆದ್ಬಿಟ್ಟು ಸುಮ್ಮನೆ ಸ್ಕ್ರೋಲ್ ಮಾಡಬೇಡಿ. ನೀವು ವಿದೌಟ್ ಯುವರ್ ಮೊಬೈಲ್ ಫೋನ್ ಆಲ್ಸೋ ಲರ್ನ್ ಟು ಎಂಟರ್ಟೈನ್ ಯುವರ್ ಸೆಲ್ಫ್. ಬಿಕಾಸ್ ವೆನ್ ವಿ ವರ್ ಸ್ಟೂಡೆಂಟ್ಸ್, ನಮಗೆ ಮೊಬೈಲ್ ಫೋನ್ ಇರಲಿಲ್ಲ. ಕ್ಲಾಸಲ್ಲಿ ಬೋರ್ ಆದರೆ ಕಿಟಕಿ ಹೊರಗಡೆ ನೋಡಿಬಿಟ್ಟು ಏನೇನೋ ಮನಸ್ಸಲ್ಲಿ ಏನೋ ಕತೆ ಕಾಣ್ತಿದ್ವಿ ನಾವು. ಯೂಸ್ ಟು ಡೇ ಡ್ರೀಮ್ ಇನ್ ಕ್ಲಾಸ್. ಬಟ್ ದೀಸ್ ಕಿಡ್ಸ್ ಡೋಂಟ್ ಇವನ್ ನೋ ಹೌ ಟು ಡೂ ದ್ಯಾಟ್. ಎನಿ ಟೈಮ್ ದೇ ಆರ್ ಬೋರ್ಡ್, ಎಲ್ಲಾದರೂ ಕ್ಯೂ ಅಲ್ಲಿ ವೇಟಿಂಗ್ ಆಗಿರಲಿ, ಎನಿ ಟೈಮ್ ದೇ ಆರ್ ಬೋರ್ಡ್, ಮೊಬೈಲ್ ಬರುತ್ತೆ, ಸ್ಕ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಟ್ ಮೀನ್ಸ್ ದಟ್ ಅವ್ರಿಗೆ ತಾಳ್ಮೆ ಇಲ್ಲ. ಸೊ ಇದು ಏನು ಪರಿಣಾಮ ಬೀರ್ತದೆ ಅಂತ ಅಂದರೆ, ಓಕೆ, ಮೊಬೈಲ್ ನೀವು ಹೇಳ್ತಾ ಇರೋದು ಎಲ್ಲ ತಂದೆ ತಾಯಿಗಳು, ಸಮಾಜವು ಇದೆಲ್ಲ ಮಾನಿಟರ್ ಮಾಡಬೇಕು, ಅದನ್ನು ಇರಬೇಕು. ಬಟ್ ಈಗ ನಾನು ಈ ನಿಮ್ಮ ಮೂಲಕ ಒಂದು ಸಂದೇಶವನ್ನು, ಯಾರು ಮೊಬೈಲ್ ಹಿಂದೆ ಬಿದ್ದಿದ್ದಾರೆ ಅಥವಾ ಮೊಬೈಲ್ ಅನ್ನೋದು ಒಂದು ರೋಗ ಅನ್ನುವಂಥ ಒಂದು ಹಂತಕ್ಕೆ ಬಂದು ತಲುಪಿದ್ದಾರೆ, ಇದು ಮೋಬಿಯಾ ಪಾಬಿಯಾ ಅಂತ ಏನೇನೋ ಅದನ್ನು ಇದು ಮಾಡ್ಕೊಳ್ತಾ ಇದ್ದಾರೆ, ಸೊ ಆ ಹಂತಕ್ಕೆ ಬಂದಿದ್ದಾರೆ, ಅವರಿಗೆ ಏನು ಸಂದೇಶ ಕೊಡಲಿಕ್ಕೆ, ಇದರಿಂದ ಏನು ನಿಮಗೆ ಆಗ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಇದೆ ನಿಮಗೆ ಅಂತ? ನಾವು ಅಲ್ಲಿಗೆ ಪರಿಹಾರಕ್ಕೆ ಬರೋ ಮುಂಚೆ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಯಾವ ಮನುಷ್ಯ ಯಾವ ಹಂತಕ್ಕೆ ಮೊಬೈಲ್ ಫೋನ್ ಒಳಗಡೆ ನುಗ್ಗಿದ್ದಾರೆ, ಟು ವಾಟ್ ಎಕ್ಸ್ಟೆಂಟ್ ದೇ ಆರ್ ಕನ್ಸ್ಯೂಮ್ಡ್ ಬೈ ದೇರ್ ಮೊಬೈಲ್ ಫೋನ್, ಸೋಷಿಯಲ್ ಮೀಡಿಯಾ, ಮೊಬೈಲ್ ಫೋನ್ಸಲ್ಲಿ ಏನು ಮಾಡ್ತಾರೆ ಅದು. ಸೊ ಇದನ್ನು ನಾವು ಅಸೆಸ್ ಮಾಡಬೇಕಾದ್ರೆ, ಬಿಕಾಸ್ ನಾರ್ಮಲಿ ಪೇರೆಂಟ್ಸ್ ಕಂಪ್ಲೇಂಟೇ ಹೇಳ್ತಾರೆ, ಟೀಚರ್ಸ್ ಕಂಪ್ಲೇಂಟ್ ಹೇಳ್ತಾರೆ, ಮೊಬೈಲಲ್ಲೇ ಇರ್ತಾನೆ, ಮೊಬೈಲ್ ಬಿಟ್ಟು ಬೇರೆ ಏನೂ ಮಾಡಲ್ಲ ಅಂತ ಬರೀ ಕಂಪ್ಲೇಂಟ್ ಹೇಳ್ತಾರೆ. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ದಟ್ ನಾವು ಒಬ್ಬನ ದೋಷ ಹೇಳುವಾಗ ಬರೀ ನೆಗೆಟಿವ್ಸೇ ಬರುತ್ತೆ ಬಾಯಲ್ಲಿ, ಅವ್ರು ಮಾಡೋ ಒಳ್ಳೆ ಕೆಲಸಗಳು ಬರಲ್ಲ. ಒಬ್ಬನನ್ನು ಪಾಸಿಟಿವ್ ಆಗಿ ಹೇಳುವಾಗ ಬರೀ ಪಾಸಿಟಿವ್ಸೇ ಬರುತ್ತೆ. ಪೇರೆಂಟ್ಸ್ ನಾರ್ಮಲಿ ಅದೇ ಫ್ಲೋಲ್ಲಿ ಹೋಗ್ಬಿಡ್ತಾರೆ, ಮನೇಲಿ ಏನೂ ಕೆಲಸ ಮಾಡಲ್ಲ, ನಾವು ಹೇಳಿದ ಮಾತು ಕೇಳಲ್ಲ, ಮೊಬೈಲು ಬರೀ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟೇ ಹೇಳ್ತಾ ಹೋಗ್ತಾರೆ. ಬಟ್ ನಾವು ಆ್ಯಕ್ಯುರೇಟ್ ಆಗಿ ಒಬ್ಬ ಯಾವ ಮಟ್ಟಿಗೆ ಮೊಬೈಲ್ ಫೋನ್ ಒಳಗೆ ನುಗ್ಗಿದ್ದಾನೆ ಅಂತ ವಿ ವೋಂಟ್ ಗೆಟ್ ಟು ನೋ. ಟು ಡೂ ದ್ಯಾಟ್ ದೇರ್ ಆರ್ 6 ವೆರಿ ಕ್ಲಿಯರ್ ಕಟ್ ಕ್ರೈಟೀರಿಯಾ ಟು ಅಸೆಸ್. ಅದು ಮೊಬೈಲ್ ಆಗಿರಲಿ, ಸಬ್ಸ್ಟೆನ್ಸ್ ಆಗಿರಲಿ, ಎನಿ ಕೈಂಡ್ ಆಫ್ ಬಿಹೇವಿಯರಲ್ ಅಡಿಕ್ಷನ್ ಅಸೆಸ್ ಮಾಡೋಕ್ಕೆ ದೇರ್ ಆರ್ ದೀಸ್ 6 ವೆರಿ ಕ್ಲಿಯರ್ ಪಾಯಿಂಟ್ಸ್.
ಮೊದಲನೇದಾಗಿರುತ್ತೆ ಕ್ರೇವಿಂಗ್ ಅಂದರೆ ಬಯಕೆ ಏನಂತ ನಮಗೆ ಗೊತ್ತು, ನಮಗೆ ಬೇಕು ಅಂದರೆ ಬೇಕೇ ಬೇಕು, ಇಲ್ಲಾಂದರೆ ಆಗಲ್ಲ ಕ್ರೇವಿಂಗ್. ಸೊ ನಾವು ಮಕ್ಕಳನ್ನು ಒಬ್ಸರ್ವ್ ಮಾಡಿ, ಅವರು ಬೋರ್ ಆದಾಗ ಏನು ಮಾಡ್ತಾರೆ? ಬೋರ್ ಆದಾಗ ಪುಸ್ತಕ ಓಪನ್ ಮಾಡ್ತಾರೋ, ಇಲ್ಲ ಡ್ರಾಯಿಂಗ್ ಮಾಡ್ತಾರೋ, ಇಲ್ಲ ಏನಾದರೂ ಹಾಬೀಸಲ್ಲಿ ಅವ್ರು ಎಂಗೇಜ್ ಮಾಡ್ತಾರೋ, ಇಲ್ಲ ಮೊಬೈಲ್ದಾಗ ತೆಗೆದ್ಬಿಟ್ಟು ಸ್ಕ್ರೋಲ್ ಮಾಡ್ತಾರೋ. ಕ್ರೇವಿಂಗ್, ದೇ ವಾಂಟ್ ಇಟ್. ಅವ್ರಿಗೆ ಮೊಬೈಲ್ ಬೇಕಾದಾಗ ಅವ್ರಿಗೆ ಮೊಬೈಲ್ ಬೇಕು. ದಿಸ್ ಇಸ್ ದ ರೀಸನ್ ವೈ ಚಿಲ್ಡ್ರನ್ ಆರ್ ಬ್ಲ್ಯಾಕ್ ಮೇಲಿಂಗ್, ದಿಸ್ ಇಸ್ ದ ರೀಸನ್ ವೈ ಚಿಲ್ಡ್ರನ್ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ದಿಯರ್ ಮೊಬೈಲ್ ಫೋನ್ ಕ್ರೇವಿಂಗ್. ಸೆಕೆಂಡ್ ಇಸ್ ಟಾಲರೆನ್ಸ್ ಅಂದರೆ ಕೆಪಾಸಿಟಿ. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ, ಟು ಗಿವ್ ಎನ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ಎಣ್ಣೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, 2 ಪೆಗಲ್ಲಿ ಫ್ಲಾಟ್ ಆಗಿಬಿಡ್ತಾನೆ. ಬಟ್ ಓವರ್ ಟೈಮ್ ಕೆಪಾಸಿಟಿ ಜಾಸ್ತಿ ಆಗಿಬಿಡುತ್ತೆ, ಅದನ್ನು ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗಿಬಿಡುತ್ತೆ. ಸೇಮ್ ಥಿಂಗ್ ಫಾರ್ ಎನಿ ಕೈಂಡ್ ಆಫ್ ಅಡಿಕ್ಷನ್, ಈವನ್ ಮೊಬೈಲ್ ಫೋನ್ ಅಡಿಕ್ಷನ್. ನಾವು ಅಷ್ಟೇ, ವೆನ್ ವಿ ಗಾಟ್ ಆರ್ ಮೊಬೈಲ್ ಫೋನ್ಸ್ ಆಲ್ಸೋ, ಮೊದಲು ಒನ್ ಡೇ ನಮಗೆ ಸಾಕಾಗ್ತಿತ್ತು. ಇವಾಗ ಪೇರೆಂಟ್ಸು ಅಷ್ಟೇ ಇಡೀ ದಿನ ಕೂತ್ಕೊಂಡು ಸ್ಕ್ರೋಲ್ ಮಾಡ್ತಾರೆ, ಸ್ಟೇಟಸ್ ಶೇರ್ ಮಾಡ್ತಾರೆ, ಸ್ಟೇಟಸ್ ನೋಡ್ತಾರೆ. ದ ಟೈಮ್ ದಟ್ ದೇ ಆರ್ ಸ್ಪೆಂಡಿಂಗ್ ಆನ್ ದ ಮೊಬೈಲ್ ಫೋನ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ಪ್ರತಿಯೊಂದು ಆನ್ ಆನ್ ಆವ್ರೇಜ್ ಯು ಟೇಕ್ ಎನಿ ಟೀನೇಜರ್ಸ್ ಮೊಬೈಲ್ ಫೋನ್, ಅವ್ರ ಸ್ಕ್ರೀನ್ ಟೈಮ್ ನೋಡಿ 24 ಅವರ್ಸಲ್ಲಿ ಆಲ್ಮೋಸ್ಟ್ 12 to 15 hours ಮಿನಿಮಮ್ ಸ್ಕ್ರೀನ್ ಟೈಮ್ ಇದ್ದೇ ಇರುತ್ತೆ. ಬಿಕಾಸ್ ದ ಟೈಮ್ ಸ್ಪೆಂಟ್ ಆನ್ ದ ಮೊಬೈಲ್ ಫೋನ್ ಹ್ಯಾಸ್ ಇನ್ಕ್ರೀಸ್ಡ್. ಅದರಲ್ಲಿ ಏನು ಮಾಡ್ತಾರೋ ವಿ ವಿಲ್ ಆಲ್ಸೋ ಗೆಟ್ ಟು ನೋ ಅವ್ರ ನೋಟ್ಸು, ಅಸೈನ್ಮೆಂಟು, ಸ್ಟಡೀಸ್ ವಿಷಯದಲ್ಲಿ ದೇ ಆರ್ ಯೂಸಿಂಗ್ ದ ಮೊಬೈಲ್ ಫೋನ್ ಆರ್ ಎನಿ ಕೈಂಡ್ ಆಫ್ ಅನ್ನೆಸೆಸರಿ ಡಿಸ್ಟ್ರಾಕ್ಷನ್ಸ್. ಕ್ರೇವಿಂಗ್, ಟಾಲರೆನ್ಸ್. ಮೂರನೇದು ವಿಡ್ರಾವಲ್ ಅಂದರೆ ನಮಗೆ ಬೇಕಾಗಿರೋ ವಸ್ತು ನಮಗೆ ಸಿಕ್ಕಿಲ್ಲ ಅಂತಾದಾಗ ನಮ್ಮಲ್ಲಿ ಆಗುವ ಒಂದು ಆತಂಕ. ನಮ್ಮ ಕ್ಲಾಸ್ ರೂಮಲ್ಲೂ ಅಬ್ಸರ್ವ್ ಮಾಡ್ತೀವಿ, ನಮ್ಮ ಸ್ಟೂಡೆಂಟ್ಸಲ್ಲೂ ಅಬ್ಸರ್ವ್ ಮಾಡ್ತೀವಿ. ಸ್ಟೂಡೆಂಟ್ಸಿಗೆ ಇದೇ ವಿಷಯದಲ್ಲಿ ನಾವು ಕ್ಲಾಸು ಇಲ್ಲ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿದಾಗ ವಿ ಡೂ ಎನ್ ಎಕ್ಸಾಂಪಲ್. ನಾವೇನು ಮಾಡ್ತೀವಿ ಅಂದರೆ, ಸ್ಟೂಡೆಂಟ್ಸಿಗೆ ಮೊಬೈಲ್ ತೆಗೆದ್ಬಿಟ್ಟು ಟೇಬಲಲ್ಲಿ ಇಡಿ ಅಂತ ಹೇಳ್ತೀವಿ. ದೆನ್ ಐ ವಿಲ್ ಟೇಕ್ ದಿಯರ್ ಫೋನ್, ಅವ್ರ ಫೋನನ್ನು ನಾನು ಇಟ್ಕೊಳ್ತೀನಿ ನನ್ನ ಜೇಬಲ್ಲಿ. ಸೊ ಅವ್ರ ಫೋನ್ ಅವ್ರ ಕೈಯಿಂದ ಹೋಗಿ ನನ್ನ ಕೈಗೆ ಬಂದಾಗ ಆಟೋಮ್ಯಾಟಿಕಲಿ ಅವ್ರೊಳಗಡೆ ಒಂದು ಆತಂಕ, ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ದೇ ಆರ್ ವೆರಿ ಕನೆಕ್ಟೆಡ್ ಟು ದಿಯರ್ ಮೊಬೈಲ್ ಫೋನ್ ಅವ್ರ ಜೀವ ಆಗಿಬಿಟ್ಟಿದೆ, ಅದನ್ನೇ ತೊಗೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಆ ಮೊಬೈಲ್ ಫೋನ್ನ ನಾನು ಇನ್ನೊಬ್ಬನ ಕೈ ಕೊಟ್ಟಾಗ ಇನ್ನೂ ಜಾಸ್ತಿ ಆತಂಕ ಆಗುತ್ತೆ. ಬಿಕಾಸ್ ದೇ ಆರ್ ಫೀಲಿಂಗ್ ಮೋರ್ ಆ್ಯಂಡ್ ಮೋರ್ ಡಿಸ್ಕನೆಕ್ಟೆಡ್ ಫ್ರಮ್ ದಿಯರ್ ಮೊಬೈಲ್ ಫೋನ್. ಇಟ್ ಈಸ್ ಫಾರ್ ದಿಸ್ ರೀಸನ್ ದಟ್ ಪೇರೆಂಟ್ಸ್ ಮಕ್ಕಳು ಮೊಬೈಲ್ ಫೋನ್ ಕೇಳಿದಾಗ ಕೊಡಲ್ಲ ಅಂತ ಹೇಳಿದ್ರೆ ದೇ ಸ್ಟಾರ್ಟ್ ರಿಯಾಕ್ಟಿಂಗ್ ಟು ಇಟ್. ಬಿಕಾಸ್ ಅವ್ರಿಗೆ ಮೊಬೈಲ್ ಫೋನ್ ಬಿಟ್ಟರೆ ಏನಿದೆ ಅಂತಲೇ ಗೊತ್ತಿಲ್ಲ. ದೇ ಆರ್ ಫೀಲಿಂಗ್ ಡಿಸ್ಕನೆಕ್ಟೆಡ್ ಫ್ರಮ್ ದಟ್ ಥಿಂಗ್. ವಿಡ್ರಾವಲ್. ನಂಬರ್ 4, ಸೇಲಿಯನ್ಸ್ ಅಂದರೆ ಪ್ರಯಾರಿಟಿ, ಇಂಪಾರ್ಟೆನ್ಸ್. ನಾವು ನಮ್ಮ ಜೀವನದಲ್ಲಿ ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅದು. ಪುಸ್ತಕದ ಮೇಲೆ ಇಂಪಾರ್ಟೆನ್ಸ್ ಕೊಡೋದಾದರೆ ಚಿಲ್ಡ್ರನ್ ವಿಲ್ ಸ್ಪೆಂಡ್ ರೀಡಿಂಗ್ ಬುಕ್ಸ್, they'll spend more time reading books. If children are giving more importance to their mobile phone, they'll spend more time on their mobile phone. ನಾವು ನಮ್ಮ ಜೀವನದಲ್ಲಿ ಯಾವ ವಿಷಯಕ್ಕೆ ಇಂಪಾರ್ಟೆನ್ಸ್ ಇಲ್ಲ ಪ್ರಯಾರಿಟಿ ಕೊಡ್ತೀವೋ ಅದು ನೋಡಿಬಿಟ್ಟು ನಮಗೆ ವಿ ವಿಲ್ ಗೆಟ್ ಟು ನೋ ಹೌ ಮಚ್ ಟೈಮ್ ದ ಚೈಲ್ಡ್ ಇಸ್ ಸ್ಪೆಂಡಿಂಗ್ ಆನ್ ದ ಮೊಬೈಲ್ ಫೋನ್, ಹೌ ಇಂಪಾರ್ಟೆಂಟ್ ಇಸ್ ದ ಮೊಬೈಲ್ ಫೋನ್. ನಾಳೆ ಎಕ್ಸಾಮ್ ಇದೆ, ಎಕ್ಸಾಮ್ ನನಗೇನು ಟೆನ್ಷನ್ ಇಲ್ಲ, ನಾನು ಬರೀ ಫೋನಲ್ಲಿ ಸ್ಕ್ರೋಲ್ ಮಾಡ್ತಿದ್ದೀನಿ. ನಾನು ಕ್ಲಾಸಲ್ಲಿದ್ದೀನಿ, ಲ್ಯಾಬಲ್ಲಿದ್ದೀನಿ, ಫೋನ್ ಯೂಸ್ ಮಾಡಬಾರ್ದು. ಯೂಸ್ ಮಾಡದೇ ಇರೋ ಸಂದರ್ಭದಲ್ಲೂ ನಾನು ಫೋನ್ ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ಐ ಡೋಂಟ್ ಕೇರ್. ಸೇಲಿಯನ್ಸ್, ಇಂಪಾರ್ಟೆನ್ಸ್. ನನಗೆ ಮೊಬೈಲ್ ಫೋನ್ ಅಷ್ಟು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಇದಕ್ಕೆ ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಫೋನ್ ದರ್ಶನ ಮಾಡ್ತಾರೆ, ಮಲಗೋ ಮುಂಚೆ ಕೂಡ ಮೊಬೈಲ್ ಫೋನಲ್ಲಿರ್ತಾರೆ, ಟಾಯ್ಲೆಟ್ಗೂ ಮೊಬೈಲ್ ಫೋನ್ ತೊಗೊಂಡೋಗ್ತಾರೆ. ಬಿಕಾಸ್ ದೇ ಫೀಲ್ ಮೊಬೈಲ್ ಫೋನ್ ಇಸ್ ದ್ಯಾಟ್ ಇಂಪಾರ್ಟೆಂಟ್ ಟು ದೆಮ್. ಅವ್ರ ಜೀವನದಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ನಂಬರ್ 4 ಇಸ್ ಸೇಲಿಯನ್ಸ್. ನಂಬರ್ 5, ನಾನು ಮಾಡೋದು ನನಗೆ ಒಳ್ಳೆಯದಲ್ಲ, ನಾನು ಮಾಡೋದು ನನಗೆ ಹೆಲ್ಪ್ ಆಗ್ತಾ ಇಲ್ಲ ಅಂತ ಅರಿವು ಇದ್ದೂ ಕೂಡ ಅವ್ರು ಕಂಟಿನ್ಯೂ ಮಾಡ್ತಾರೆ. ಅಟ್ ಸಮ್ ಪಾಯಿಂಟ್ ನಾವು ಇಷ್ಟು ತನಕ ಮಾತಾಡಿರೋ ಯಾವ ಮಕ್ಕಳು ಅಷ್ಟೊಂದು ದಡ್ಡರಲ್ಲ. ನಾನು ಮೊಬೈಲ್ ಫೋನಲ್ಲಿ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ, ಇದು ನನಗೆ ಒಳ್ಳೆಯದೋ ಕೆಟ್ಟದೋ ಅಂತ ಅರಿವು ಇಲ್ಲದೆ ಅವ್ರು ಮಾಡ್ತಾ ಇಲ್ಲ. ಅಟ್ ಸಮ್ ಪಾಯಿಂಟ್ ಅವರಿಗೆ ಅರಿವು ಇದ್ದೇ ಇರುತ್ತೆ, ನಾನು ಮಾಡೋದು ನನಗೆ ಒಳ್ಳೆಯದಲ್ಲ ಅಂತ ಗೊತ್ತಿರುತ್ತೆ, ಆದರೂ ಕಂಟಿನ್ಯೂ ಮಾಡ್ತಾರೆ. ಮೊಬೈಲಲ್ಲಿ ಮಕ್ಕಳು ಮೋಸ್ಟ್ ಆಫ್ ದ ಟೈಮ್ ದೆಲ್ ಬಿ ಆನ್ ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇಲ್ಲ ಸ್ಟೇಟಸ್ ನೋಡ್ತಾ ಸುಮ್ಮನೆ ಏನೋ ಒಂದು ಟೈಮ್ ಪಾಸ್ ಮಾಡ್ತಿರ್ತಾರೆ. At some point or the other, they will get an awareness that what I am doing is not good for me, but still they will continue. Number 6 is, ಅವರಿಗೆ ಕಮ್ಮಿ ಮಾಡಬೇಕಂತ ಮನಸ್ಸಿಗೆ ಬಂದಿದೆ, ನಿಲ್ಲಿಸಬೇಕಂತ ಮನಸ್ಸಿಗೆ ಬಂದಿದೆ, ಆದರೆ ಕಮ್ಮಿ ಮಾಡೋಕ್ಕಾಗ್ತಾ ಇಲ್ಲ, ನಿಲ್ಲಿಸೋಕ್ಕಾಗ್ತಾ ಇಲ್ಲ. ದೇ ವಾಂಟ್ ಟು ಸ್ಟಾಪ್ ಬಟ್ ದೇ ಆರ್ ನಾಟ್ ಏಬಲ್ ಟು ಸ್ಟಾಪ್. ಕಮ್ಮಿ ಮಾಡಬೇಕಂತ ಇದೆ, ನಿಲ್ಲಿಸ್ಬೇಕಂತ ಇದೆ, ಬಟ್ ದೇ ಆರ್ ನಾಟ್ ಏಬಲ್ ಟು ಸ್ಟಾಪ್. ನಂಬರ್ 6, ಎಟ್ ಸಮ್ ಪಾಯಿಂಟ್ ಅವ್ರ ಮನಸ್ಸಲ್ಲೇ ಬಂದಿರುತ್ತೆ, ಅಯ್ಯೋ ನಾನು ಫೋನ್ ತುಂಬ ಯೂಸ್ ಮಾಡ್ತಿದ್ದೀನಿ, ನಾನು ಕಮ್ಮಿ ಮಾಡಬೇಕು, ಬಟ್ ಕಮ್ಮಿ ಮಾಡೋಕ್ಕಾಗ್ತಾ ಇಲ್ಲ. ಮೊಬೈಲ್ ಸೈಡಿಗೆ ಇಟ್ಟರೂ ಕೂಡ ಮೊಬೈಲ್ ಯೂಸ್ ಮಾಡು ಅಂತ ಅಲ್ಲಿಂದ ಕರೀತಾ ಇರ್ತದೆ. ಇವರು ಆ ಟೆಂಪ್ಟೇಷನಿಗೆ ಏನಾಗ್ತಾರೆ, ದೇ ವಿಲ್ ಗಿವನ್ ಟು ದಟ್ ಟೆಂಪ್ಟೇಷನ್, ದೇ ವಿಲ್ ಯೂಸ್ ಯರ್ ಮೊಬೈಲ್ ಫೋನ್. ಇಫ್ ವಿ ಹ್ಯಾವ್ ದಿ 6 ಪಾಯಿಂಟ್ಸ್ ಕ್ಲಿಯರಾಗಿ ನಮಗೆ ಒಬ್ಬ ಮನುಷ್ಯ ಅವನ ಮೊಬೈಲ್ ಫೋನಿಗೆ ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅಂತ ವಿ ವಿಲ್ ಗೆಟ್ ಟು ನೋ. ಇಫ್ ವಿ ಹ್ಯಾವ್ ದೀಸ್ 6 ಪಾಯಿಂಟ್ಸ್, ಇದು ನಾವು ಈ ಒಂದು ಸ್ಟ್ರಕ್ಚರಿಂದ ನೋಡಿದ್ರೆ ವಿಲ್ ಗೆಟ್ ಟು ನೋ ಟು ವಾಟ್ ಎಕ್ಸ್ಟೆಂಟ್ ಅ ಪರ್ಸನ್ ಈಸ್ ಡಿಪೆಂಡೆಂಟ್ ಆರ್ ಅಡಿಕ್ಟೆಡ್ ಆರ್ ಎನಿಥಿಂಗ್ ವಿತ್ ರಿಗಾರ್ಡ್ ಟು ದ ಮೊಬೈಲ್ ಫೋನ್.
ನೌ ಟು ಕಮ್ ಔಟ್ ಆಫ್ ಇಟ್ ನಾವೇನು ಮಾಡಬೇಕು, ಕ್ರೇವಿಂಗ್ನ ಕಮ್ಮಿ ಮಾಡಬೇಕು, ಬಾಯಿಗೆ ಕಮ್ಮಿ ಆಗಬೇಕು. ಟಾಲರೆನ್ಸ್, ದಿನಕ್ಕೆ 12 ಗಂಟೆ ಮೊಬೈಲ್ ಫೋನ್ ಯೂಸ್ ಮಾಡೋನ್ನ ದಿನಕ್ಕೆ 8 ಗಂಟೆಗೆ ನಾವು ಕೆಳಗೆ ತಗೊಂಡು ಬರಬೇಕು. 12 ಗಂಟೆ ಯೂಸ್ ಮಾಡೋನು 0 ನಾವು ಮಾಡೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಡೌನ್ ಸ್ಟೆಪ್ ಬೈ ಸ್ಟೆಪ್. ನಂಬರ್ 3 ವಿಡ್ರಾವಲ್ ಕಮ್ಮಿ ಮಾಡಬೇಕು. ಸೇಲಿಯನ್ಸ್ ಕಮ್ಮಿ ಆಗಬೇಕು. ಅವ್ನ ಮೊಬೈಲ್ ಫೋನಿಗೆ ಕೊಡೋ ಇಂಪಾರ್ಟೆನ್ಸ್ ಬೇರೆಲ್ಲಾದರೂ ಕಡೆಗೆ ನಾವು ಕೊಡಬೇಕು. ವಿ ಹ್ಯಾವ್ ಟು ಗಿವ್ ಹಿಮ್ ಅನ್ ಆಪರ್ಚುನಿಟಿ ಟು ಡೂ ದ್ಯಾಟ್. ನಂಬರ್ 5 and 6 ಅಷ್ಟೇ. ವಿ ಹ್ಯಾವ್ ಟು ಕ್ರಿಯೇಟ್ ಅನ್ ಎನ್ವೈರ್ಮೆಂಟ್ ಫಾರ್ ಚಿಲ್ಡ್ರನ್ ವೇರ್ ದೇ ಆರ್ ಸ್ಟಿಮ್ಯುಲೇಟೆಡ್ ಬೈ ಸಮಥಿಂಗ್ ಎಲ್ಸ್. Now that depends on us, parents, teachers, society, because ನಾವು ಆ ಥರದ್ದೊಂದು ವಾತಾವರಣ ಕ್ರಿಯೇಟ್ ಮಾಡಿಕೊಡ್ಬೇಕು. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಚಿಲ್ಡ್ರನ್ ದೆಮ್ಸೆಲ್ವ್ಸ್, ಬಿಕಾಸ್ ದೇ ಆಲ್ಸೋ ನೀಡ್ ಟು ಲರ್ನ್ ಯಾವ ಸಂದರ್ಭದಲ್ಲಿ ನಾನು ಮೊಬೈಲ್ ಯೂಸ್ ಮಾಡಬೇಕು, ಯಾವಾಗ ನಾನು ಮೊಬೈಲ್ ಯೂಸ್ ಮಾಡಬಾರ್ದು. ಬಿಕಾಸ್ ರೈಟ್ ನಾವು ವಾಟ್ ಈಸ್ ಹ್ಯಾಪನ್ಡ್ ಇಸ್, ಕ್ಲಾಸಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡ್ತಾರೆ, ಎಲ್ಲೆಲ್ಲ ಮೊಬೈಲ್ ಫೋನ್ ಯೂಸ್ ಮಾಡಬಾರ್ದು ಅಲ್ಲೂ ಮೊಬೈಲ್ ಫೋನ್ ಯೂಸ್ ಮಾಡ್ತಾರೆ. ಮೊಬೈಲ್ ಫೋನ್ ಅಂದರೆ ಸ್ಪೆಸಿಫಿಕ್ ಆಗಿ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ರೀಲ್ಸ್ ಯೂಸ್ ಮಾಡ್ತಾರೆ, ನೋಡ್ತಾರೆ. ಈ ರೀಲ್ಸಲ್ಲಿ ಕಾಣೋ 60 ಸೆಕೆಂಡ್ಸ್ದು ಕಂಟೆಂಟ್, ಒಂದೇ ಒಂದು ನಿಮಿಷದ ಕಂಟೆಂಟ್, ಅದು ಬೋರ್ ಆದರೆ 5 ಸೆಕೆಂಡಲ್ಲಿ ಚೇಂಜ್ ಮಾಡ್ತಾರೆ. ಸೊ ಯಾವ ಮಗು ಒಂದು ವಿಷಯದ ಮೇಲೆ 5 ಸೆಕೆಂಡ್ಗೂ ಗಮನ ಕೊಡೋಕ್ಕಾಗಲ್ಲ, 45 ನಿಮಿಷದ ಕ್ಲಾಸಲ್ಲಿ ಹೇಗೆ ಗಮನ ಕೊಡ್ತಾರೆ? ವಿ ಆರ್ ಪ್ರಾಕ್ಟಿಕಲಿ ಸೀಯಿಂಗ್ ದಿಸ್ ಇನ್ ಅವರ್ ಕ್ಲಾಸ್. ಮಕ್ಕಳು 15 ನಿಮಿಷದಲ್ಲಿ ಬೋರ್ ಆಗುತ್ತೆ, ಮಕ್ಕಳಿಗೆ ಕೇಳೋ ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ಅವ್ರ ಜೀವನದಲ್ಲಿ ದೇ ಡೋಂಟ್ ಹ್ಯಾವ್ ಎನಿ ಟಾಪಿಕ್ ಆರ್ ಎನಿ ಇಂಟ್ರೆಸ್ಟ್ ವೇರ್ ದೇ ವಾಂಟ್ ಟು ಸಿಟ್ ಆ್ಯಂಡ್ ಲಿಸನ್. ದಟ್ ಈಸ್ ದಿ ಎಫೆಕ್ಟ್ ಆಫ್ ದಿ ಸೋಷಿಯಲ್ ಮೀಡಿಯಾ, ದಟ್ ಈಸ್ ದಿ ಎಫೆಕ್ಟ್ ಆಫ್ ದಿ ಮೊಬೈಲ್ ಫೋನ್. A generation of young students that is not able to focus for 5 seconds is obviously going to have difficulties to sit for 45 minutes in a class and pay attention, because ishtanka for one reason or the other, covid ಆಯಿತು, ಅಲ್ಲೂ ಆನ್ಲೈನ್ ಕ್ಲಾಸಸ್ ಆಯಿತು, ಅಲ್ಲೂ ಮಾನಿಟರಿಂಗ್ ಇರಲಿಲ್ಲ, ಬಟ್ ಫಾರ್ ಒನ್ ರೀಸನ್ ಆರ್ ದಿ ಅದರ್ they've never dealt with a situation where they've had to put their mobile phone aside and do something else, because in the last 5-10 years ಮೊಬೈಲ್ ಫೋನ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಎಲ್ಲರ ಜೀವನದಲ್ಲಿ, ಅವ್ರಂತಲ್ಲ, ಇನ್ ಆಲ್ ಆಫ್ ಅವರ್ ಲೈಫ್ಸ್. ಸೊ ಅದನ್ನ ನೋಡಿದ್ರೆ ಆನ್ ಒನ್ ಲೆವೆಲ್ ಇಟ್ಸ್ ಅ ವೆರಿ ಸಿಸ್ಟಮಿಕ್ ಪ್ರಾಬ್ಲಮ್. ಇಡೀ ಸಿಸ್ಟಮ್ ಮೊಬೈಲ್ ಫೋನಲ್ಲಿ ನುಗ್ಗಿಬಿಟ್ಟಿದೆ. ಬಟ್ ದಸ್ ನಾಟ್ ಮಚ್ ವಿ ಕ್ಯಾನ್ ಡೂ ಅಬೌಟ್ ಇಟ್ ಎಕ್ಸೆಪ್ಟ್ ಫಾರ್ ಸ್ಮಾಲ್ ಚೇಂಜಸ್ ಇನ್ ಅವರ್ ಹೋಮ್ಸ್, ಡಿಪೆಂಡಿಂಗ್ ಆನ್ ದ ಕಂಡೀಷನ್ ಇನ್ ಅವರ್ ಹೋಮ್. ನಮಗೇನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೋ ಅದನ್ನೇ ಮಾಡಬೇಕಲ್ಲದೆ ನಾವು ಎಲ್ಲನೂ ಒಂದು ದಿವಸದಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ವಿತ್ ದಿಸ್ ಥಿಂಗ್ ವಿ ಗೆಟ್ ಅ ವೆರಿ ಕ್ಲಿಯರ್ ಸ್ಟ್ರಕ್ಚರ್, ಯಾರು ಯಾವ ಹಂತಕ್ಕೆ ಯಾವ ಮಟ್ಟಿಗೆ ಮೊಬೈಲ್ ಫೋನಲ್ಲಿ ನುಗ್ಗಿದ್ದಾನೆ ಅಂತ. ಓಕೆ ಸರ್, ನೀವು ಅಂದರೆ ನಾವೀಗ ಹೊರಗೆ ಬರಬೇಕು. ಸೊ ಇವ್ರು ಹೇಳ್ತಾ ಇರೋ ಪ್ರಕಾರ ಒಂದು ಕ್ಷಣಕ್ಕೆ ನಾವು ಈಗ ಎಲ್ಲ ಪೇರೆಂಟ್ಗಳು ಬಯಸ್ತಾ ಇರೋದು, ಇವತ್ತು ಹೋಗಿ ನಾವು ಟೀಚರ್ ಹತ್ರ ಹೇಳ್ತೇವೆ, ನಾಳೆ ಒಂದು ಮೊಬೈಲ್ ಹಿಡಿಬಾರ್ದು. ಎಲ್ಲರೂ ಅಪೇಕ್ಷೆ ಮಾಡ್ತಾ ಇರೋದು ಇದನ್ನೇ. ಅಥವಾ ನಾವು ಯಾವುದೋ ಈಗ ಇವ್ರ ಹತ್ರ ಕೌನ್ಸಿಲರ್ ಹತ್ರ ಹೋಗ್ತೇವೆ, ನಿಮ್ಮ ಹತ್ರ ಹೋಗ್ತೇವೆ, ನಾವು ಮಗುವನ್ನು ಕರ್ಕೊಂಡು ಹೋಗೋದು, ಇವತ್ತು ನಿಮ್ಮ ಹತ್ರ ಮಾತಾಡ್ತೇವೆ, ನಾಳೆಯಿಂದ ಮಗು ಹಿಡಿಬಾರ್ದು ಮೊಬೈಲ್. ಇದು ಸಾಧ್ಯವಾ ಅನ್ನೋದು ಪ್ರಶ್ನೆ. ಅದು ಪ್ರಾಕ್ಟಿಕಲ್ ಆಗಿ ಅಷ್ಟು ಸುಲಭ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಇವರು ಹೇಳಿದ ಹಾಗೆ 6 ಸ್ಟೆಪ್ಪುಗಳಿರುತ್ತೆ. ಆ ಮಗು ಅದರಲ್ಲಿ ಯಾವ ಸ್ಟೆಪ್ಪಲ್ಲಿ ಇದೆ ಅಂಥೇಳಿ ಆ್ಯಕ್ಸೆಸ್ ಮಾಡಿದ ನಂತರ ಅದು ಸ್ಲೋಲಿ, ಯಾಕಂದರೆ ಮಗು 8 ಗಂಟೆ ಮೊಬೈಲ್ ಹಿಡೀಲಿಕ್ಕೆ ಒಮ್ಮೆಲೆ ಓದೋದಲ್ಲ, 10 ಗಂಟೆ ಹಿಡೀಲಿಕ್ಕೆ ಒಮ್ಮೆಲೆ ಓದೋದಲ್ಲ. ಇವೊಬ್ಬರಿಗೆ ಹೊಟ್ಟೆ ಬರುತ್ತೆ ಅಂತ ಇಟ್ಕೊಳ್ಳಿ, ಅದು ಒಮ್ಮೆಲೆ ಬಂದದಲ್ಲ. ಆ ಹೊಟ್ಟೆ ಬರಬೇಕಾದ್ರೆ 1 ವರ್ಷ 2 ವರ್ಷ ತಗೊಂಡಿರ್ಬೋದು. ಆ ಹೊಟ್ಟೆ ಕರಗಿಸ್ಬೇಕಾದ್ರೆ ನಾಳೆಗೆ ಕರಗಿಸ್ಲಿಕ್ಕಾಗಲ್ಲ. ಅದು ಕೂಡ ಹಾಗೆ ಅಷ್ಟೇ ಸ್ಲೋ, ಹೇಗೆ ಬಂದಿದೆ ಅಷ್ಟೇ ಪೇಸಲ್ಲಿ ಅದು ವಾಪಸ್ ಹೋಗಬೇಕು. ನಾಳೆಗೆ ಒಮ್ಮೆಗೆ ನನ್ನ ಹೊಟ್ಟೆ ತೆಗಿತೀನಿ ಅಂತ ಹೇಳಿದ್ರೆ ಆಗ್ತದೆ? ಆಗ ಪ್ರಾಕ್ಟಿಕಲ್ ಅದಲ್ಲಲ್ಲ. ಹಾಗೆ ಒಂದು ಮಗು ಈಗ ಒಮ್ಮೆಲೆ ಫಸ್ಟ್ ಡೇ ಒಂದು ಮಗು 10 ಗಂಟೆ ಹಿಡ್ದಿರಲ್ಲ, ಅದು 10 ನಿಮಿಷ ಹಿಡ್ದಿರ್ಬೋದು. ನೆಕ್ಸ್ಟ್ ಡೇ 15 ಮಿನಿಟ್ಸ್ ಆಗಿ, ನೆಕ್ಸ್ಟ್ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 4 ಗಂಟೆ, 8 ಗಂಟೆ, 10 ಗಂಟೆ, ಕೆಲವೊಮ್ಮೆ 12 ಗಂಟೆನೂ ಇರ್ಬೋದು. ಅದೇ ರೀತಿ ಅದು ವಾಪಸ್ ಬರಬೇಕಾಗ್ತದೆ. ನೀವು ಒಂದು ಮಗುವಿನ ಕೈಯಲ್ಲಿ ಮೊಬೈಲ್ ಕೊಟ್ಟದ್ದು ಯಾರು? ನಾವೇ ಕೊಟ್ಟದ್ದು, ಅಪ್ಪ ಅಮ್ಮನೇ ಕೊಟ್ಟದ್ದು. ಈಗಿನ ಸ್ಥಿತಿಯಲ್ಲಿ ನಮಗಿರಬೇಕಾದ್ದು, ಮಗುವಿನ ಕೈಯಲ್ಲಿ ಮೊಬೈಲ್ ಕೊಡುವಾಗ ಅದು ಎಷ್ಟು ಸಮಯ ನೋಡಬೇಕು ಅಂತ ನಿರ್ಧಾರ ಇವತ್ತೇ ಆಗಬೇಕು. ಅಂದರೆ ಇವತ್ತು ನಾವು ಕಾರ್ಯಕ್ರಮ ನಾನು ಮುಂದುವರಿಸ್ತೀನಿ. ಏನಂತ ಹೇಳಿದ್ರೆ, ಸೊ ಮಗು ಹೆಂಗೆ ಹೋಗಿದೆ ನೋಡಿದ, ನಾವು ಗೇರ್ ಹಾಕ್ತೀವಿ, ಕಾರ್ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಟಾಪ್ ಗೇರ್ ಅಥವಾ 6th ಗೇರ್ ಇದೆ ಹಾಕ್ತೀವಲ್ಲ. ಅದು ನಾವು 6th ವಾಪಸ್ ಫಸ್ಟಿಗೆ ಡೈರೆಕ್ಟ್ ಬರಲಿಕ್ಕೆ ಆಗಲ್ಲ, ನಾವು ಅದೇ ರೀತಿ ಮುಂದೆ ಬರ್ತೀವಿ. ಹಾಗೆ ಮಗು ಯಾವ ಸ್ಪೀಡಲ್ಲಿ ಮುಂದಕ್ಕೆ ಹೋಗಿದೆ ಹಾಗೆ ಅದೇ ಸ್ಪೀಡಲ್ಲಿ ಅದು ಹಿಂದಕ್ಕೆ ಬರಬೇಕು. ಸೊ ಒಂದೇ ಕ್ಷಣಕ್ಕೆ ನಾಳೆ ನಿನಗೆ ಮೊಬೈಲ್ ಕೊಡಲ್ಲ ಅಂತ ಹೇಳಿದ್ರೆ ಮಗುವಿಗೆ ಏನಾಗುತ್ತೆ, ಮೊಬೈಲ್ನ ಮೇಲೆ ಏನೋ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ಬಾಂಡೇಜ್ ಇರುತ್ತೆ. ಒಂದು ಮಗುವಿಗೆ ನಾಳೆ ಅಪ್ಪನೇ ಇಲ್ಲ, ಅಮ್ಮನೇ ಇಲ್ಲ, ಏನಾಗುತ್ತೆ? ಅದೊಂದು ಬಾಂಡೇಜ್ ಇರುತ್ತೆ.
ಅಮ್ಮನ ನೆನಪಾಗತ್ತೆ, ರಾತ್ರಿ ನಿದ್ದೆಯಲ್ಲೆಲ್ಲ ಅಮ್ಮ ಕಾಣುತ್ತೆ, ಅಮ್ಮನನ್ನು ನೆನಪಾಗಿ ಅಳ್ತಾರೆ ಅವರು. ಹಾಗೆ ನೀವು ನೋಡಿರ್ಬೋದು ಕೆಲವು ಸೀನ್ಗಳು, ಮಧ್ಯರಾತ್ರಿಯಲ್ಲಿ ಎದ್ದು ಮಕ್ಕಳು ಹುಡುಕ್ತಾರೆ ಮೊಬೈಲನ್ನು. ಮಧ್ಯರಾತ್ರಿಯಲ್ಲಿ ಕೆಲವು ಮಕ್ಕಳು ಮೊಬೈಲ್ ಕೊಟ್ಟಿಲ್ಲ ಅಂತ ಹೇಳಿದರೆ ನೀನು ಎಷ್ಟೊತ್ತು ಮೊಬೈಲ್ ಹಿಡಿತೀಯ ಅಂತ ಜೋರು ಮಾಡಿದ್ದಕ್ಕೆ ಸೂಸೈಡ್ ಮಾಡಿದವರಿದ್ದಾರೆ. ಮೊಬೈಲ್ ರೀಚಾರ್ಜ್ ಮಾಡಿಲ್ಲ, ನಿಮಗೆ ಮೊಬೈಲ್ ಕೊಡಲ್ಲ ಅಂತೇಳಿ ಮುನ್ನೊಂದು ವಿಡಿಯೋ ಬಂದಿತ್ತು. ಒಂದು ಮಗು ಇಡೀ ಕಿಚನ್ ರೂಮ್ ಪುಡಿ ಮಾಡಿದ್ದಾರೆ. ದೇ ವಿಲ್ ಬಿಕಮ್ ವಯಲೆಂಟ್. ಅವರು ವಯಲೆಂಟ್ ಆಗಿಬಿಡ್ತಾರೆ. ಪ್ರತೀಕಾರ, ಉಗ್ರ ರೂಪ, ಹಿಂಸಾತ್ಮಕ ಪ್ರವೃತ್ತಿ ಇದೆಲ್ಲ ಬಂದುಬಿಡುತ್ತೆ. ಸೊ ಇದು ಹೇಗಂತ ಹೇಳಿದರೆ, ಈಗ ಡ್ರಗ್ಸ್ ಇದ್ದಾಗೇನೆ, ಡ್ರಗ್ಸ್ ತಗೊಂಡು ಅವನಿಗೆ ನಾಳೆ ಒಮ್ಮೆಲೆ ನಿಲ್ಲಿಸ್ಲಿಕ್ಕಾಗಲ್ಲ. ಅದಕ್ಕೆ ಅವರಿಗೇನು ಡಿ ಅಡಿಕ್ಷನ್ ಸೆಂಟ್ರಿಗೆ ಕರ್ಕೊಂಡು ಹೋಗಬೇಕು, ಕೌನ್ಸಿಲಿಂಗ್ ಆಗಬೇಕು, ಅವರಿಗೆ ಥೆರಪಿ ಆಗಬೇಕು, ಆ್ಯಕ್ಟಿವಿಟೀಸ್ ಕೊಡಬೇಕು, ಅವರನ್ನು ಇನ್ನೊಂದಕ್ಕೆ ಎಂಗೇಜ್ ಮಾಡಬೇಕು. ಅದರೊಟ್ಟಿಗೆ ತುಂಬ ಜೋರಿದ್ದರೆ ಅವರಿಗೆ ಮೆಡಿಕೇಷನ್ ಕೂಡ ಕೊಟ್ಟು ನಿಧಾನಕ್ಕೆ ಆ ಒಂದು ಪ್ರಪಂಚದಿಂದ ತಂದು ನಾರ್ಮಲ್ ಲೈಫ್ಗೆ ತರಬೇಕಾಗತ್ತೆ. ಹಾಗೇ ಕೂಡ ಇದು ಕೂಡ. ಸೊ ಯಾವ ಪೇರೆಂಟಿಗೆ ನಮ್ಮದು ಒಂದು ರಿಕ್ವೆಸ್ಟ್, ಇಷ್ಟು ದಿನ ಕೊಟ್ಟು ನಾಳೆ ನಿನಗೆ ಕೊಡಲ್ಲ ಅಂತ ಹೇಳಿದರೆ ಅದು ಮಗುವಿಗೆ ಸೈಕಲಾಜಿಕಲಾಗಿ ಎಫೆಕ್ಟ್ ಆಗುತ್ತೆ, ಮಗುವಿನ ಸ್ಟಡೀಸ್ ಮೇಲೆ ಎಫೆಕ್ಟ್ ಆಗುತ್ತೆ, ಮಗುವಿನ ಬಿಹೇವಿಯರ್ ಮೇಲೆ ಎಫೆಕ್ಟ್ ಆಗುತ್ತೆ, ಒಟ್ಟು ಮಗುವಿನ ಲೈಫ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಇದೇನೇನು ಹೆಂಗೆ ಹೋಗಿದೆ ಹಂಗೆ ವಾಪಸ್ ಬರಬೇಕು. ನಾನೀಗ ಕೆಲವು ಮಕ್ಕಳಿಗೆ 5 ಗಂಟೆಗೆ ಪರೀಕ್ಷೆ ಟೈಮಲ್ಲಿ ಹೇಳಬೇಕು, ಅವರಿಗೆ 7 ಗಂಟೆ ಹೇಳುವ ಮಗುವಿಗೆ ನಾಳೆ ಒಮ್ಮೆಲೆ 5 ಗಂಟೆಗೆ ಹೇಳ್ಬೇಡಿ ಅಂತ ಹೇಳ್ತೀನಿ ನಾನು. ಅಭ್ಯಾಸ ಮಾಡಿದ್ರೆ ನಾಳೆ 5 ಗಂಟೆಗೆ ಒಂದು ದಿನ ಎದ್ದು ಹೋದರೆ ಮತ್ತೆ ಕ್ಲಾಸಲ್ಲಿ ಅವರಿಗೆ ಏನು ತೂಕಡಿಕೆ ಬರುತ್ತೆ. ಯಾಕೆ 7 ಗಂಟೆಗೆ ಹೇಳೋ ಮಗು 5 ಗಂಟೆಗೆ ಇದ್ದಿದೆ. ಡೈಲಿ 5 ಮಿನಿಟ್ಸ್ ಡಿಫ್ರೆನ್ಸ್ ಆಗಲ್ಲ, 5 ಮಿನಿಟ್ಸ್ ಡಿಫ್ರೆನ್ಸ್ ಆಗಲ್ಲ. ಹಾಗೇನು ಮಾಡಬೇಕು, 6:55, 6:50, 6:45, 6:40 ಒಂದೊಂದು ದಿನ 5 ಮಿನಿಟ್ಸ್ ಮಾಡಿದರೆ 12 ಡೇಸಿಗೆ 1 ಅವರ್ ನಾವು 5 o'clockಗೆ 6 o'clockಗೆ ಬಂದಾಗುತ್ತೆ. 24 ಡೇಸಿಗೆ ಆ ಮಗು 5 o'clockಗೆ ಬಂದಾಗುತ್ತೆ. ಮತ್ತು ಅದು ಡಿಫ್ರೆನ್ಸ್ ಆಗಲ್ಲ. ಒಮ್ಮೆಲೆ ಎದ್ದು ಬಿಟ್ಟರೆ ಮತ್ತೆ ಕ್ಲಾಸಲ್ಲಿ ತೂಕಡಿಕೆ ಬರುವ ಸಾಧ್ಯತೆ, ಮಾನಸಿಕ ಸ್ಥಿತಿ ಮತ್ತು ಇದ್ರ ಮೇಲೆ ದೈಹಿಕ ಸ್ಥಿತಿ, ನಮ್ಮ ಬಾಡಿ ಒಂದು ಕ್ಲಾಕ್ ಸಿಸ್ಟಮ್ ಥರ ಇರುತ್ತೆ ಅದು. ಸೊ ಅದಕ್ಕೋಸ್ಕರ ಈವನ್ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಮದ್ಯಪಾನ ನಿಷೇಧ ಮಾಡಿದ್ದು ಅಟ್ ಎ ಟೈಮ್ ಅಲ್ಲ, ಅದನ್ನು ವಿವಿಧ ಹಂತಗಳಲ್ಲಿ ನಿಷೇಧ ಮಾಡಿದ್ದಾರೆ. ಅದು ಸೈಕಾಲಜಿ. ಇಂಥ ದಿನ ಕುಡಿಬಾರ್ದು, ಇಂಥ ಹೊತ್ತು ಕುಡಿಬಾರ್ದು, ಹಾಗೇ ಅದನ್ನು ನಿಷೇಧ ಮಾಡಿ ಕೊನೆಗೆ ಕುಡಿಲೇಬಾರ್ದು ಅಂತ ನಿಷೇಧ ಮಾಡಿದರು. ಯಾಕಂದರೆ ಅವತ್ತು ಮದ್ಯದ ಹೊಳೆ ಹರಿತಾ ಇತ್ತು. ಮದ್ಯದ ಹೊಳೆ ಇದೆಯಲ್ಲ ಅದು ಹರಿತಾ ಇತ್ತು. ಎಲ್ಲರಿಗಂದರೆ ಕೆಲವರು ನಾವು ಸತ್ತರೆ ನಮ್ಮನ್ನು ನಿಮ್ಮ ದ್ರಾಕ್ಷಿ ಅದರ ಏನು ಗೊಂಚಲು ನಮ್ಮ ದಫನ ಮಾಡಿ ಅಲ್ಲಿ ನೀವು ದ್ರಾಕ್ಷಿಯ ಬಳ್ಳಿಯನ್ನು ನೆಡಬೇಕು. ದ್ರಾಕ್ಷಿ ಬಳ್ಳಿ ಇದೆಯಲ್ಲ ಅದನ್ನು ನೆಡಬೇಕು. ಯಾಕಂದರೆ ನಮ್ಮ ಗೋರಿಗೂ ಇದರ ರಸ ಅದು ಬರಬೇಕು ಅಂತೇಳಿ ಆ ರೀತಿಯ ಏನು ಅಡಿಕ್ಷನದವರಿದ್ದರು. ಹಾಗೆ ಹೇಗೆ ಮದ್ಯಪಾನ ನಿಷೇಧ ಮಾಡಿದರು? ಅದನ್ನು ಹಂತ ಹಂತವಾಗಿ ಸೈಕಾಲಜಿ ಅರ್ಥ ಮಾಡಿಕೊಂಡು ಹಂತ ಹಂತವಾಗಿ ನಿಷೇಧ ಮಾಡಿದರು. ಸರ್, ಇಲ್ಲಿ ನಾನು ಎಲ್ಲ ಪೇರೆಂಟ್ಸ್ ಹತ್ರ ರಿಕ್ವೆಸ್ಟ್ ಮಾಡೋದು, ಕೊಟ್ಟವರು ನಾವೇ, ಹಿಂದೆ ತಗೊಳ್ಬೇಕಾದವರು ನಾವೇ, ಕೊಟ್ಟು ಸೋತಿದ್ದೇವೆ. ಅದರ ಪರಿಣಾಮ ನಮಗೀಗ ಗೊತ್ತಾಗಿದೆ. ಪರಿಣಾಮ ಏನು ಅಂತ ಗೊತ್ತಾಗಿದೆ. ಮೊಬೈಲ್ ನಾನು ಹಾಗೆ ಹೇಳಿದೆಲ್ಲ, ಮೊಬೈಲ್ ಎಂಬುದೊಂದು ಗ್ಯಾಜೆಟ್, ಅದರದ್ದು ಏನು ತಪ್ಪಿಲ್ಲ, ಮೊಬೈಲದ್ದು ಏನು ತಪ್ಪಿಲ್ಲ, ಉಪಯೋಗಿಸುವವನ ವಿವೇಕದ ಮೇಲೆ ಇರುವಂಥದ್ದು. ಸೊ ನಾನು ಇವತ್ತು ಹೇಳ್ತೇನೆ, ಮೊಬೈಲಿದ್ದು ಏನು ತಪ್ಪಿಲ್ಲ, ಈಗಲೂ ಹೇಳ್ತಾ ಇದ್ದೇನೆ. ಮೊಬೈಲಲ್ಲಿ ನೋಡಿ, ಒಂದು ಮೊಬೈಲ್ ನಿಮ್ಮ ಕೈಯಲ್ಲಿದ್ದರೆ ಇಡೀ ಜಗತ್ತಿನ ಎಲ್ಲ ವಿಚಾರಗಳು ನಿಮಗೆ ಸಿಕ್ಕತ್ತೆ. ಯೂಟ್ಯೂಬಿನಲ್ಲಿ ನಿಮಗೆ ಹೋದರೆ ಎಲ್ಲ ನಿಮ್ಮ ಕಲಿಕೆಗೆ ಸಂಬಂಧಪಟ್ಟದ್ದು ಪ್ರಯೋಗಗಳಿರ್ಬೋದು, ಮ್ಯಾಥ್ಸ್ ಇರ್ಬೋದು, ಮೋಟಿವೇಶನ್ ಕ್ಲಾಸಸ್ ಇರ್ಬೋದು, ಎಲ್ಲ ನಿಮಗೆ ಸಿಗುತ್ತೆ. ಯಾವಾಗ ಅದನ್ನು ನೀವು ಒಂದು ಜ್ಞಾನಾರ್ಜನೆಗೆ ಧನಾತ್ಮಕವಾಗಿ ತಗೊಂಡಾಗ ಅದೆಲ್ಲ ಸಿಗುತ್ತೆ. ಅದನ್ನೊಂದು ಟೈಮ್ ಪಾಸಿಗೆ ತಗೊಂಡ್ರೆ ಅಲ್ಲೂ ನಿಮಗೆ ಇದೆ, ಎರಡೂ ಇದೆ. ಅದರಿಂದ ಮೊಬೈಲ್ನಲ್ಲಿ ನಮಗೆ ಏನು ಬೇಕಾದಷ್ಟು ವಿ ಕ್ಯಾನ್ ಅಕ್ವೈರ್ ದ ನಾಲೆಜ್, ಜ್ಞಾನವನ್ನು ಸಂಪಾದಿಸ್ಬೋದು. ಹಾಗೆ ಬೇಡದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಇವತ್ತು ನೋಡಿ, ಇನ್ನೊಂದು ಹೇಳ್ತೀನಿ, ಭಾಳಷ್ಟು ನೋಡಿ ಅತ್ಯಾಚಾರಗಳು ದಿನಾಲೂ ಆಗ್ತಾಯಿದೆ. ಅತ್ಯಾಚಾರಗಳು ಡೈಲಿ. ಈ ಪೋಕ್ಸೋ ಕಾಯ್ದೆ ಇದೆ, ಮರಣದಂಡನೆ ಕೊಟ್ಟರು, ಕೆಲವರು ಕೊಂಡೋಗಿ ಎನ್ಕೌಂಟ್ರ್ ಮಾಡಿದರು, ಮರಣದಂಡನೆ ಕೊಟ್ಟರು. ಇನ್ನು ಪೋಕ್ಸೋ ಕಾಯ್ದೆ ಇದೆ, ಆಗ ಅಲ್ಲಲ್ಲಿ ಕೊಂಡೋಗಿ ಅರೆಸ್ಟ್ ಮಾಡ್ತಾ ಇದ್ದಾರೆ, ಏನು ಜನ ಉಗೀತಾರೆ. ಆದರೂ ಕೂಡ ಇದು ಯಾಕೆ ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿದ್ರೆ, ಈ ಮೊಬೈಲ್ನಲ್ಲಿ ಮಕ್ಕಳು ನೋಡ್ತಾರೆ. ಸರ್, ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಮನೆಯಲ್ಲಿ ಕೂತ್ಕೊಂಡು ಚಿಕನ್ ಟಿಕ್ಕಾ ತಿನ್ನಬೇಕು ಅಂತ ಆಲೋಚನೆ ಮಾಡ್ತೀರಿ, ಆದರೆ ನಿಮಗೆ ಅದಷ್ಟು ಮೋಟಿವೇಶನ್ ಆಗಲ್ಲ. ನಿಮಗೆ ತಿನ್ನಲೇಬೇಕು ಅಂತ ಒಂದು ಇದು ಬರಲ್ಲ. ನೀವು ಒಂದು ಟಿಕ್ಕದ ಅಂಗಡಿ ಮುಂದೆ ಹೋಗಿ ನಿಂತರೆ, ಮಕ್ಕಳು ನೋಡಿ ಐಸ್ ಕ್ರೀಮಿನ ಅಂಗಡಿ ಮುಂದೆ ನಿಂತರೂ ಜಾಸ್ತಿ ಗಲಾಟೆ ಮಾಡ್ತಾರೆ. ಐಸ್ ಕ್ರೀಮ್ ಬೇಕು ಅಂತ ಅನಿಸ್ತದೆ. ಯಾಕೆ? ಅವರ ಅಂಗಡಿ ಮುಂದೆ, ಅವರ ಕಣ್ಣ ಮುಂದೆ ಕಾಣ್ತಾ ಇದೆ. ನಿಮಗೆ ಟಿಕ್ಕ ಕಣ್ಣ ಮುಂದೆ ಕಾಣ್ತಾ ಇದೆ.
ಆಗ ನಿಮಗೆ ಜಾಸ್ತಿ ತಿನ್ನಬೇಕು ಅಂತ ಅನಿಸ್ತದೆ. ಆಗ ಈ ಮೊಬೈಲಲ್ಲಿ ನೋಡುವಂಥ ಏನೋ ಸೆಕ್ಸ್ ವೀಡಿಯೋಸ್ಗಳ ನೋಡುವಾಗ ಇವರಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಅನಿಸ್ತದೆ. ಅದಕ್ಕೋಸ್ಕರ ಈ ರೀತಿಯ ಅನೈತಿಕ, ಈ ಸಮಾಜ ಒಪ್ಪಿಕೊಳ್ಳದಂಥ ಅನೈತಿಕ ಈ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಆಗತಕ್ಕಂಥದ್ದು ಇದೆಲ್ಲ ಜಾಸ್ತಿ ಆಗ್ತಾಯಿದೆ. ರೇಪ್ಗಳು ಜಾಸ್ತಿ ಆಗ್ತಾಯಿದೆ. ಇದೆಲ್ಲ ಇದರ ನೆಗೆಟಿವ್ ಪಾರ್ಟ್ಸ್. ಸೊ ಇಲ್ಲಿ ಪಾಸಿಟಿವ್ಸ್ ಇದೆ, ನೆಗೆಟಿವ್ಸ್ ಇದೆ. ಸೊ ಮಕ್ಕಳಿಗೆ ನಾವು ಯಾವುದು ಉಪಯೋಗಿಸಬೇಕು, ಯಾವುದನ್ನು ಉಪಯೋಗಿಸಬಾರ್ದು, ಎಷ್ಟೊತ್ತು ಉಪಯೋಗಿಸಬೇಕು, ಎಷ್ಟೊತ್ತು ಉಪಯೋಗಿಸಬಾರ್ದು, ಇದೆಲ್ಲ ಯಾರ ಕೈಯಲ್ಲಿದೆ? ನಮ್ಮ ಮಕ್ಕಳು ನಮ್ಮ ಆಸ್ತಿ ಅಲ್ವಾ? ಅದಕ್ಕಿಂತ ದೊಡ್ಡ ಆಸ್ತಿ ಉಂಟು? ನೀವು ಅಷ್ಟೇ ಕೋಟಿ ಸಂಪಾದನೆ ಮಾಡಿ ಎಲ್ಲ ಮಾಡಿ ನಿಮ್ಮ ಮಗು ಚೆನ್ನಾಗಿಲ್ಲ ಅಂತಿದ್ರೆ ಮತ್ತೆ ನಿಮಗೆ ನಿದ್ದೆ ಬರುತ್ತಾ? ಸಮಾಜದಲ್ಲಿ ತಲೆ ಎತ್ತಿ ನಡಿಲಿಕ್ಕಾಗತ್ತಾ? ನಿದ್ದೆ ಬರುತ್ತಾ? ಇಲ್ಲಲ್ಲ. ನಿಮಗೆ ನೆಮ್ಮದಿ ಇರುತ್ತಾ? ಪೀಸ್ ಆಫ್ ಮೈಂಡ್ ಇರುತ್ತಾ? ಇಲ್ಲ. ಓಕೆ, ನಿಮ್ಮ ಇಬ್ಬರ ಅನಿಸಿಕೆ ಪ್ರಕಾರ ಎಲ್ಲವೂ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಅಥವಾ ಪೋಷಕರ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಶಿಕ್ಷಕರ ಮೇಲೆ ಡಿಪೆಂಡ್ ಆಗಿರೋದು. ಟೋಟಲಿ ಮಾನಿಟರ್ ಮಾಡಿ ಮತ್ತು ಮಗು ನಿಮ್ಮ ಕೈ ಮೀರಿದೆ ಅಂತ ನಿಮಗೆ ಅನಿಸಿದ್ರು ಕೂಡ ಅದನ್ನು ಈಗಿಂದೀಗಲೇ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹಂತಗಳಿದ್ದಾವೆ. ಆ ಹಂತದಲ್ಲಿ ಹೋದರೆ ಮಾತ್ರ ನೀವು ಮತ್ತೆ ಸರಿ ಸುಸ್ಥಿತಿಗೆ ಮತ್ತು ಹಿಂದಿನ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಇದೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಹೇಳ್ತೀನಿ. ಮಗುವಿನ ಜೊತೆ ಮಾತಾಡಿ. ಪೇರೆಂಟ್ಸ್ ಮಗುವಿಗೆ ನೀವು ಬೆಸ್ಟ್ ಫ್ರೆಂಡ್ ಆಗಿ, ಅವರೊಂದು ಮಾತಾಡಿದ್ರಲ್ಲ, ನೀವು ಎಷ್ಟು ಮಕ್ಕಳನ್ನು ಸ್ಟ್ರಿಕ್ಟ್ ಮಾಡ್ತೀರ ಅಷ್ಟು ಸುಳ್ಳು ಹೇಳಲಿಕ್ಕೆ ಕಲಿಯುತ್ತಾರೆ. ಯಾಕಂದರೆ ಅವರು ಕೂಡ ಬದುಕಬೇಕಲ್ಲ. ಈಗ ನಾನೊಂದು ಸಿಗರೇಟ್ ಹೇಳ್ತಿದ್ದೇನೆ ಅಂತೇಳಿ ಅಪ್ಪನ ಹತ್ರ ಹೋಗಿ ಹೇಳುವಷ್ಟು ಧೈರ್ಯ, ಆ ಒಂದು ರಿಲೇಷನ್ಶಿಪ್ ಅಪ್ಪ ಮಗನ ಮಧ್ಯೆ ಇದ್ದಾಗ ಆ ಮಗ ಸತ್ಯ ಹೋಗಿ ಹೇಳ್ತಾನೆ, ಅಪ್ಪ ನಾನೊಂದು ಸಿಗರೇಟ್ ಹೇಳ್ತೇನೆ. ಆಗ ಅಪ್ಪನಿಗೆ ಗೊತ್ತಾಗುತ್ತೆ ನನ್ನ ಮಗ ಒಂದು ಸಿಗರೇಟ್ ಹೇಳ್ತಿದ್ದಾನೆ. ಆಗ ಅಪ್ಪ ಮಗನಿಗೆ ಬುದ್ಧಿ ಹೇಳ್ಬೋದು, ಅವನಿಗೆ ತಿಳುವಳಿಕೆ ಹೇಳ್ಬೋದು. ನೋಡಪ್ಪ, ಸಿಗರೇಟ್ ಎಂಬುದು ಅದರಲ್ಲಿ ಒಂದು ಡ್ರಗ್ಸ್ ಇದೆ, ಅದರಿಂದ ಏನಾಗುತ್ತೆ, ಆರೋಗ್ಯ ಹಾಳಾಗುತ್ತೆ, ನಾಳೆ ಕ್ಯಾನ್ಸರ್ ಬರುತ್ತೆ. ಅವನಿಗೆ ಈ ಅಪ್ಪ ಬೈಯುವಂಥ ಅಪ್ಪ ಆದರೆ ಅವನೇನು ಮಾಡ್ತಾನೆ? ಅಪ್ಪನಿಗೆ ಗೊತ್ತಾದರೆ ಬೈತಾನೆ. ಸೊ ಅವನು ಸುಳ್ಳು ಹೇಳಿಕೆ ಅಳಿತಾನೆ. ಸಿಗರೇಟ್ ಸೇದಿ ಬೇರೆ ಏನಾದರೂ ತಿಂದುಕೊಂಡು ಅಪ್ಪನಿಗೆ ಗೊತ್ತಾಗದಾಗೆ ಆ್ಯಕ್ಟ್ ಮಾಡ್ತಾರೆ. ಸೊ ದೇರ್ ಶುಡ್ ಬಿ ಎ ಫ್ರೆಂಡ್ಲಿ ರಿಲೇಷನ್ಶಿಪ್. ತಪ್ಪು ಮಾಡಿದರೂ ಕೂಡ ಅಪ್ಪನೊಟ್ಟಿಗೆ ಹೇಳಿಕೊಳ್ಳುವ, ಅಮ್ಮನೊಟ್ಟಿಗೆ ಹೇಳಿಕೊಳ್ಳುವ ಆ ಒಂದು ರಿಲೇಷನ್ಶಿಪ್, ಬಾಂಧವ್ಯ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಮತ್ತು ಎಲ್ಲ ಪೇರೆಂಟ್ಸು ಒಪ್ಪಿಕೊಳ್ಬೇಕು, ನಾವು ಕೂಡ ಈ ಹಂತ ದಾಟಿ ಬಂದಿದ್ದೀವಿ, ನಮ್ಮ ಹಂತದಲ್ಲಿಯೂ ಕೂಡ ನಾವು ಈ ರೀತಿಯ ತಪ್ಪುಗಳನ್ನು ಮಾಡಿದ್ದೇವೆ. ಯಾವುದು ಚಿಕ್ಕ ಚಿಕ್ಕ ತಪ್ಪುಗಳು, ಅದು ಸಹಜ. ಮನುಷ್ಯ ಮಾಡುವಂತಹ, ಬಾಲ್ಯದಲ್ಲಿ ಮಕ್ಕಳು ಮಾಡುವಂಥ ಕೆಲವೊಂದು ಸಹಜ ತಪ್ಪುಗಳಿದೆ. ಅದು ನಾನು ಮಾಡಿದ್ದೀನಿ ಅಂತ ನಾವು ಯಾರೂ ತಪ್ಪು ಮಾಡಿದವರಲ್ಲ, ಸರಿಯಲ್ಲ. ಅದನ್ನು ಒಪ್ಪಿಕೊಳ್ಳಬೇಕು. ಅದನ್ನು ಒಪ್ಪಿಕೊಳ್ಳುವ ಗುಣ ಇರಬೇಕು. ನನ್ನ ಮಗು ತಪ್ಪು ಮಾಡಬಹುದು, ಮಾಡೋದೇ ಇಲ್ಲ ಅಂತ ಹೇಳೋದಲ್ಲ. ನನ್ನ ಮಗು ಕೂಡ ತಪ್ಪು ಮಾಡುತ್ತೆ, ಎಲ್ಲ ಮಕ್ಕಳ ಹಾಗೆ. ಇನ್ನೂ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಆ ಅಂಡರ್ಸ್ಟ್ಯಾಂಡಿಂಗ್, ಆ ಲವ್, ಆ ಕೇರ್. ಇಷ್ಟು ಇದ್ದರೆ ಯಾವ ಮಕ್ಕಳನ್ನು ನಮಗೆ ಏನು ಮಾಡ್ಬೋದು ಅಂದರೆ ಕೌನ್ಸಿಲಿಂಗ್ ಮತ್ತು ಇದನ್ನು ಒಪ್ಪಿಕೊಳ್ಳುವ ಗುಣ. ನನ್ನ ಮಗು ಈ ರೀತಿ ಮಾಡುತ್ತೆ, ಎಲ್ಲ ಮಕ್ಕಳ ಹಾಗೆ ನನ್ನ ಮಗು ಕೂಡ ಮಾಡುತ್ತೆ, ಇಲ್ಲ ನನ್ನ ಮಗು ಮಾಡಲ್ಲ ಅಂತಲ್ಲ, ಮಾಡುತ್ತೆ ಅಂತ ಒಪ್ಪಿಕೊಳ್ಳುವಂಥ ಒಂದು ಗುಣ ಪೇರೆಂಟಲ್ಲಿ ಇರಲೇಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬರ ಕೌನ್ಸಿಲರ್ ಯಾವುದಾದ್ರೂ ಅಥವಾ ಸೈಕ್ಯಾಟ್ರಿಸ್ಟ್ ಅವರ ಸೈಕಾಲಜಿಸ್ಟ್ ಅವರ ಹತ್ರ ಕರ್ಕೊಂಡೋಗಿ ಇದರ ಬಗ್ಗೆ ಡಿಸ್ಕಷನ್ ಮಾಡಿ ಇದರಿಂದ ಹೇಗೆ ಹೊರಗೆ ಬರ್ಬೋದು, ಅದಕ್ಕೆ ಬೇಕಾದ ಆಪ್ತ ಸಮಾಲೋಚನೆ, ಗೈಡೆನ್ಸನ್ನು ತೆಗೊಳ್ಳೋದರಲ್ಲಿ ಕೂಡ ನಾವು ಹಿಂದೇಟು ಹಾಕಬಾರ್ದು. ಯಾಕಂದರೆ ನಮ್ಮ ಮಗು ಸರಿಯಾಗಬೇಕು. ಅದರಿಂದ ಇದು ನಾನು ಹೇಳೋದು ದೊಡ್ಡ ಸಮಸ್ಯೆ ಅಲ್ಲ, ಪರಿಹರಿಸಲಿಕ್ಕೆ ಆಗದ ಸಮಸ್ಯೆನೂ ಅಲ್ಲ. ನಾವು ಕೊಟ್ಟಿದ್ದೀವಿ, ಹಿಂದಕ್ಕೆ ತಗೊಳ್ಳಿಕ್ಕೆ ನಮಗೆ ಗೊತ್ತಿರಬೇಕು, ಯಾವಾಗ ಕೊಡಬೇಕು, ಯಾವಾಗ ತಗೊಳ್ಬೇಕು, ಇದೆಲ್ಲ ನಮ್ಮ ಕೈಯಲ್ಲಿದೆ. ಇಷ್ಟೇ. ಥ್ಯಾಂಕ್ ಯು. ಓಕೆ, ಆ್ಯಡ್ ಮಾಡಬೇಕಿದ್ರೆ ಮಕ್ಕಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಬಟ್ ಟೀನೇಜರ್ಸ್ ಮತ್ತು ಮೇನ್ ಪ್ರಾಬ್ಲಮ್ ಬರೋದು ಇವಾಗ ಎಕ್ಸಿಸ್ಟಿಂಗ್ ಟೀನೇಜರ್ಸ್ ಆ್ಯಂಡ್ ಯಂಗ್ ಅಡಲ್ಟ್ಸ್ ಆಲ್ಸೋ, ಅವರು ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ. ಸೊ ವಾಟ್ ಐ ವಾಂಟ್ ಟು ಸೇ ಇಸ್ ದಟ್ ಸಣ್ಣ ಮಕ್ಕಳನ್ನ ಅಬ್ಸರ್ವ್ ಮಾಡ್ತೀವಿ, ನ್ಯೂ ಬಾರ್ನ್ ಮಕ್ಕಳು, ಇವಾಗ ಹುಟ್ಟಿದ ಮಕ್ಕಳು ನಾವು ಹಿಂಗೆ ಕ್ಯಾರಿ ಮಾಡ್ತೀವಿ ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಸಪೋರ್ಟ್ ದೇರ್ ನೆಕ್. 6 ತಿಂಗಳಾಗತ್ತೆ, ಮಗು ಕುತ್ತಿಗೆ ಸಪೋರ್ಟ್ ಮಾಡೋಕ್ಕೆ ಕಲಿಯುತ್ತೆ. ಆಫ್ಟರ್ 1 year ದ ಚೈಲ್ಡ್ ವಿಲ್ ಲರ್ನ್ ಟು ಸ್ಟ್ಯಾಂಡ್, ದೆನ್ ವಾಕ್, ರನ್, ಎಕ್ಸೆಟ್ರಾ. ಬೇಸಿಕಲಿ ಪಾಯಿಂಟ್ ಇಸ್, ನಮ್ಮ ಬ್ರೈನ್ ಡೆವಲಪ್ ಆಗೋದು ಯಾವತ್ತು ಬ್ಯಾಕ್ ಇನ್ ದ ಫ್ರಂಟ್. ಇಲ್ಲಿ ಈ ಪಾರ್ಟ್ ಡೆವಲಪ್ ಆಗಿಬಿಟ್ಟು ಆಮೇಲೆ ನಮ್ಮ ಫ್ರಂಟ್ ತನಕ ಡೆವಲಪ್ ಆಗ್ತಾ ಬರುತ್ತೆ. ಈ ಟೀನೇಜರ್ಸಲ್ಲಿ ಒಂದು ಕಾನ್ಸೆಪ್ಟ್ ಏನಂದರೆ, ನನಗೆಲ್ಲ ಗೊತ್ತು, ನಾನು ದೊಡ್ಡವನಾಗ್ಬಿಟ್ಟಿದ್ದೀನಿ, ನನಗೆಲ್ಲ ಗೊತ್ತು, ನೀವೆಲ್ಲ ಯಾಕೆ ಹೇಳ್ತೀರಾ ಅಂತ ಅವ್ರಿಗೊಂದು ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ವಾಟ್ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಐ ಹೋಪ್ ಅವರ್ ವ್ಯೂವರ್ಸ್ ಆಲ್ಸೋ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ದ್ಯಾಟ್ ನಮ್ಮ ಅಡಲ್ಟ್ ಲೈಫ್
ಲೀಡ್ ಮಾಡೋಕ್ಕೆ ಬೇಕಿರೋ ಎಲ್ಲ ನೆಸೆಸರಿ ಸ್ಕಿಲ್ಸ್, ಡಿಸಿಷನ್ ಮೇಕಿಂಗ್, ಥಿಂಕಿಂಗ್, ಜಡ್ಜ್ಮೆಂಟ್, ಬೇಸಿಕಲಿ ನಮ್ಮ ಅಡಲ್ಟ್ ಲೈಫ್ ಲೀಡ್ ಮಾಡೋಕ್ಕೆ ಏನೆಲ್ಲ ಬೇಕು ಅದು ಲಾಸ್ಟ್ ಹಂತ, ನಮ್ಮ ಬ್ರೈನಿನ ಲಾಸ್ಟ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಅದಿರುತ್ತೆ ಇಲ್ಲಿ ಪ್ರಿಫ್ರಂಟಲ್ ಕಾರ್ಟೆಕ್ಸ್. ಇಲ್ಲಿ ಇರೋ ರೀಸನ್ ಅದಕ್ಕೆ ಹಣೆ ಬರ ಅಂತ ಹೇಳ್ತೀವಿ. ಸುಮ್ಮನೆ ಸಾಮಾನ್ಯ ಭಾಷೆಯಲ್ಲಿ ಹಣೆ ಬರ ಅಂತ ಹೇಳ್ತೀವಿ, ಬಟ್ ಇನ್ ಮೆಡಿಕಲ್ ಟರ್ಮ್ಸ್ ಇಟ್ಸ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್. ದಿಸ್ ವಿಲ್ ಓನ್ಲಿ ಸ್ಟಾಪ್ ಕಂಪ್ಲೀಟ್ ಡೆವಲಪಿಂಗ್ ಅಟ್ ಅರೌಂಡ್ 25-26 ಇಯರ್ಸ್ ಆಫ್ ಏಜ್. ಸೊ 18 ವಯಸ್ಸಾಯಿತು, ನಾನು ಅಡಲ್ಟ್ ಆಗಿಬಿಟ್ಟಿದ್ದೀನಿ, ನನಗೆಲ್ಲ ಗೊತ್ತು ಅಂತ ಓವರ್ ಕಾನ್ಫಿಡೆನ್ಸ್ ತೋರಿಸಿದ್ರು. ಇಟ್ ಈಸ್ ಅ ಸ್ಟೇಟ್ ದಟ್ ವಿ ಹ್ಯಾವ್ ಟು ಗೋ ಥ್ರೂ. ಅದು ತಪ್ಪು ಮಾಡಿಬಿಟ್ಟು ತಪ್ಪಿಂದ ಏನು ಕಲಿಬೇಕು ಅದನ್ನ ರಿಪೀಟ್ ಮಾಡದೇ ಇರೋ ಒಂದು ಸ್ಟೇಜಿಗೆ ತಗೊಂಡು ಬರೋ ರೆಸ್ಪಾನ್ಸಿಬಿಲಿಟಿ ಎಲ್ಲರದಾದ್ರೂ ಕೂಡ ಫೈನಲಿ ದ ಜರ್ನಿ ಈಸ್ ಯೋರ್ಸ್. ಯು ಹ್ಯಾವ್ ಟು ಮೇಕ್ ಮಿಸ್ಟೇಕ್ಸ್, ಬಟ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ದೋಸ್ ಮಿಸ್ಟೇಕ್ಸ್ ಆ್ಯಂಡ್ ಲರ್ನ್ ನಾಟ್ ಟು ರಿಪೀಟ್ ದ ಮಿಸ್ಟೇಕ್ಸ್. ಫಾರ್ ಆರ್ ಯಂಗ್ ವ್ಯೂವರ್ಸ್ ಆಲ್ಸೋ, ಇಫ್ ದೆರ್ ಆರ್ ಎನಿ ಟೀನೇಜರ್ಸ್ ಆರ್ ಸ್ಟೂಡೆಂಟ್ಸ್, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ. ಐ ವಿಲ್ ಟೆಲ್ ಇಟ್ ಅಗೇನ್, ಮೊಬೈಲ್ ಇಸ್ ನಾಟ್ ದ ಪ್ರಾಬ್ಲಮ್. ಯೂಸಿಂಗ್ ಮೊಬೈಲ್ ಇಸ್ ನಾಟ್ ರಾಂಗ್, ಯೂಸಿಂಗ್ ಸೋಷಿಯಲ್ ಮೀಡಿಯಾ ಇಸ್ ನಾಟ್ ರಾಂಗ್. ಯೂಸ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ವಿಶ್ ಮಾಡಿ, ಸ್ಟೇ ಇನ್ ಟಚ್, ಸ್ಟೇ ಕನೆಕ್ಟೆಡ್. ಬಟ್ ಲಿಮಿಟ್ ನಾವೇ ಡ್ರಾ ಮಾಡಬೇಕಾಗುತ್ತೆ. ಬಿಕಾಸ್ ಇಫ್ ವಿ ಡೋಂಟ್ ಡ್ರಾ ದ ಲಿಮಿಟ್ ಫಾರ್ ಅವರ್ ಸೆಲ್ಸ್, ದೆನ್ ಸಂಬಡಿ ಎಲ್ಸ್ ಹ್ಯಾಸ್ ಟು ಕಮ್ ಆ್ಯಂಡ್ ಪುಟ್ ರಿಸ್ಟ್ರಿಕ್ಷನ್ಸ್. ಅದು ಯಾರೂ ಲೈಕ್ ಮಾಡಲ್ಲ. ನಾವು ಲಿಮಿಟ್ ದಾಟೋ ಮೊದಲು ವಿ ಓನ್ಲಿ ಹ್ಯಾವ್ ಟು ಡ್ರಾ ಅ ಲೈನ್ ಫಾರ್ ಅವರ್ ಸೆಲ್ಸ್ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಅವರ್ ಸೆಲ್ಸ್. ಬಿಕಾಸ್ ನಮ್ಮ ಮೊಬೈಲಲ್ಲಿ ಸ್ಯಾಮ್ಸಂಗ್ ಅವ್ರು ಬಂದು ಹೇಳಲ್ಲ, 12 ಗಂಟೆ ಮೊಬೈಲ್ ಯೂಸ್ ಮಾಡಿದೆ ಹೋಗಿ ಮಲಗಂತ ಸ್ಯಾಮ್ಸಂಗ್ ಅವ್ರು ಬಂದು ಹೇಳಲ್ಲ, ಇನ್ಸ್ಟಾಗ್ರಾಮ್ ಅವ್ರು ಬಂದು ಹೇಳಲ್ಲ, ಮಾರ್ಕ್ ಜಕರ್ಬರ್ಗ್ ಅವನೇ ಬಂದು ಹೇಳಲ್ಲ ಮೊಬೈಲ್ ಯೂಸ್ ಮಾಡೋದು ಜಾಸ್ತಿ ಆಯ್ತು ಹೋಗಿ ಮಲ್ಕೋ ಅಂತ ಯಾರೂ ಬಂದು ಹೇಳಲ್ಲ. We have to learn that. We have to learn where to draw boundaries. We have to learn where to draw the line. ಎಷ್ಟು ಬೇಕು ಅಷ್ಟು, ಎಷ್ಟು ಬೇಡ ಅದು ಬೇಡ ಅಂತ we only have to learn that. For children, parents control ಮಾಡ್ಬೋದು, but for those who have already started crossing that stage, we only have to learn where to draw the line, because everything that you need to live your adult life gets affected by excessive use of the mobile phone. It's just like any other substance. It will have a negative effect. If now limit ದಾಟಿ ಹೋದರೆ it will have a negative effect. ಇಲ್ಲ ಅಂದರೆ it is a very neutral thing as it is. ಮೊಬೈಲ್ ಇದೇನು ತಪ್ಪಿಲ್ಲ, ಯೂಸ್ ಮಾಡೋದು ಗುಣ ಅಷ್ಟೇ. ಇನ್ನೊಂದು ಬಹಳ ಮುಖ್ಯ ಅಂತ ಹೇಳಿದ್ರೆ, ಮಗುವಿಗೆ ಉದಾಹರಣೆಗೆ ನೀವು ಮೊಬೈಲ್ ತಗೊಂಡ್ರೆ ಆ ಮೊಬೈಲಿಗೆ ಪರ್ಯಾಯವಾಗಿ ಬೇರೊಂದು ಕೊಡಬೇಕಾಗತ್ತೆ, ಆಲ್ಟರ್ನೇಟಿವ್. ಯಾಕೆಂದರೆ ಆ ಮಗು ಆ ಸಮಯವನ್ನು ಸ್ಪೆಂಡ್ ಮಾಡಲೇಬೇಕಲ್ಲ. ಅದಕ್ಕೆ ಅವರಿಗೆ ಪುಸ್ತಕ ಕೊಡ್ಬೋದು, ಅಥವಾ ಮಕ್ಕಳಿಗೆ ಗಾರ್ಡನಿಂಗ್ ಕೊಡ್ಬೋದು, ಅಥವಾ ಹೊರಗಡೆ ಕರ್ಕೊಂಡೋಗಿ ಕ್ರಿಕೆಟ್ ಆಡಿಸ್ಬೋದು, ಅಥವಾ ಒಂದು ಟೂರಿಗೆ ಕರ್ಕೊಂಡು ಹೋಗ್ಬೋದು, ಅಥವಾ ಮಕ್ಕಳನ್ನು ಒಂದು ಏನು ಮೌಂಟನಿಯರಿಂಗ್ ಅಥವಾ ಗುಡ್ಡಕ್ಕೆ ಅಥವಾ ನೇಚರ್ ವಾಕ್ ಮಾಡಿಸ್ಬೋದು, ಅಥವಾ ಮಗುವಿಗೆ ಡ್ರಾಯಿಂಗ್ ಕೊಡ್ಬೋದು, ಮಗುವಿಗೆ ಏನು ಪೇಂಟಿಂಗ್ ಮಾಡುವಂಥ ಕೆಲಸ ಕೊಡ್ಬೋದು, ಅಥವಾ ಮಗುವಿಗೆ ಮನೆ ಕ್ಲೀನ್ ಮಾಡುವಂಥ ಕೆಲಸ ಕೊಡ್ಬೋದು. ಇನ್ನು ಗಾರ್ಡನಿಂಗಿನಲ್ಲಿ ಗಿಡಗಳಿಗೆ ನೀರು ಹಾಕುವಂಥ ಕೆಲಸ. ಒಟ್ಟಿನಲ್ಲಿ ಆ ಸಮಯ ಏನು ನೀವು ಮೊಬೈಲಿಗೆ ಕೊಡುತ್ತಾ ಆ ಸಮಯವನ್ನು ಇನ್ನೊಂದಕ್ಕೆ ಎಂಗೇಜ್ ಮಾಡಬೇಕು. ಆಲ್ಟರ್ನೇಟಿವ್ ಕೊಡದಿದ್ದರೆ ಮತ್ತೆ ಮಗುವಿಗೆ ಮತ್ತೆ ಸಮಸ್ಯೆ ಆಗುತ್ತೆ. ಸೊ ಒಂದರಿಂದ ಇನ್ನೊಂದಕ್ಕೆ ಮಗು ಏನಾಗಬೇಕು, ಸ್ವಿಚ್ ಓವರ್ ಆಗಬೇಕು. ಇಷ್ಟು ಮಾಡುವಂಥ ಕೆಲಸ ಇದು ನಮ್ಮ ಕೈಯಲ್ಲಿದೆ. ಸೊ ದಯವಿಟ್ಟು ಒಂದು ಮೊಬೈಲ್ ತಗೊಂಡು ನೀನು ಮೊಬೈಲ್ ಇನ್ನು ನೋಡೋದೇ ಬೇಡ ಅಂಥೇಳಿ ಅದನ್ನು ಮಗುವಿಗೆ ಒಂದು ಸ್ವಲ್ಪ ದಬಾಯಿಸೋದು ಬಿಟ್ಟು, ಮಗುವಿಗೆ ನೀನು ಮೊಬೈಲ್ ಬೇಡ, ನಿನಗೆ ಮೊಬೈಲಿಗೆ ಬದಲಾಗಿ ನಾವು ಇದನ್ನು ಮಾಡುವ, ನೀನಲ್ಲ ನಾವು ವಿತ್ ಪೇರೆಂಟ್ ನಾವು ಜೊತೆ ಸೇರಿ ನಾವೊಂದು ವಾಕ್ ಹೋಗುವ, ನಾವೊಂದು ಪಿಕ್ನಿಕ್ ಹೋಗುವ, ನಾವೊಂದು ನೇಚರ್ ವಾಕ್ ಮಾಡುವ, ನಾವು ಹೊರಗಡೆ ಹೋಗಿ ಕ್ರಿಕೆಟ್ ಆಡುವ, ನಾವು ಸ್ವಲ್ಪ ಒಂದು ಸ್ಟೋರೀಸ್ ಓದುವ, ಅಥವಾ ನಾವು ಸ್ವಲ್ಪ ಹೋಗಿ ಗಿಡಗಳಿಗೆಲ್ಲ ನೀರು ಹಾಕುವ. ಈ ರೀತಿ ಮಕ್ಕಳನ್ನು ಇನ್ವಾಲ್ವ್ಮೆಂಟ್ ಮಾಡಿಕೊಂಡ್ರೆ ಆಗೇನಾಗುತ್ತೆ, ಅವರು ಮೊಬೈಲಿನ ಆ ಒಂದು ಗುಂಗಿನಿಂದ ಹೊರಗೆ ಬಂದು ಈ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಅಥವಾ ಪಾಸಿಟಿವ್ ಏನಿದೆ ಆ ಪಾಸಿಟಿವ್ ಒಂದು ಹ್ಯಾಬಿಟನ್ನು ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಈಸ್ ದ ಬೆಸ್ಟ್ ಒಂದು ಸಜೆಷನ್ ನಾನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಅಂತಿಮವಾಗಿ ಬಂದಿರೋದು ಅಂತ ಹೇಳಿದ್ರೆ ನಿಯಂತ್ರಣ ನಮ್ಮ ಕೈಯಲ್ಲಿದೆ. ಅದು ಒಂದೇ ಹಂತಕ್ಕೆ ಇಮಿಡಿಯೇಟ್ ಆಗುವಂಥದ್ದಲ್ಲ, ಅದು ಹಂತವಾಗಿ ಆಗಬೇಕಾದದ್ದು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಸೊ ಮೊಬೈಲ್ ನಮ್ಮ ಜೀವನದ ಸುಖ ಸಾಧನವಾಗಲಿ ಎಂಬ ಆಶಯದೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಫೀಕ್ ಮಾಸ್ಟರ್ ಹಾಗೆ ಮೊಹಮ್ಮದ್ ಯೂಸುಫ್ ಸ್ವರೂಪ್ ಇಬ್ಬರಿಗೂ ಕೂಡ ಧನ್ಯವಾದ ಅರ್ಪಿಸಿದ್ದೇನೆ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.